ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಈ ಸಂಘದಂಗಳ ಅನ್ನುವಂಥ ವೇದಿಕೆಯನ್ನು ಒಂದಿಷ್ಟು ಸಮಾನ ಮನಸ್ಕ ಸ್ನೇಹಿತರು, RSSನ ಅಭಿಮಾನಿಗಳು ಸೇರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪರಿಚಯ ಮಾಡಬೇಕು ಮತ್ತು ರಾಷ್ಟ್ರೀಯ ವಿಚಾರಗಳನ್ನು ಬಿತ್ತರಿಸಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕ್ಲಬ್ ಮಾಡ್ಕೊಂಡಿದ್ದೀವಿ. ಅದೇ ಸಂಘದಂಗಳ. ಈ ಕ್ಲಬ್ಬನ್ನು ಯಾರಾದರೂ ಫಾಲೋ ಮಾಡದೇ ಇದ್ದರೆ ಫಾಲೋ ಮಾಡಿ. ಮತ್ತು ಬೇರೆ ಬೇರೆ ರೀತಿಯ RSSಗೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನು ಮಾಹಿತಿ ನೀಡುವಂಥ ಕಾರ್ಯಕ್ರಮಗಳು, ಸ್ವರಾಜ್ಯ 75ರ ಸರಣಿಯಲ್ಲಿ ಒಂದು 10 ಕಾರ್ಯಕ್ರಮಗಳನ್ನು, ಮಾತೃ ಸಂಗಮ ಅನ್ನುವಂತಹ ಕಾರ್ಯಕ್ರಮ, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳಾಗಿವೆ. ಹಾಗೆ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ನಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಕನ್ನಡ ಪುಸ್ತಕ ಹಬ್ಬ ಅಂತ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ನಾವು ಕಳೆದ ವಾರ ಕನ್ನಡದ ಒಳ್ಳೊಳ್ಳೆ ಕೃತಿಗಳ ಪರಿಚಯವನ್ನು ಮಾಡ್ಕೊಂಡು ಬಂದ್ವಿ. ಹಾಗೆ ಈ ವಾರ ವಿಶೇಷವಾಗಿ ಕನ್ನಡದಲ್ಲಿನ, ವಿಶೇಷವಾಗಿ ಸಾರಸ್ವತ ಲೋಕದಲ್ಲಿ ಸಾಕಷ್ಟು ಸಾಧನೆ ಮಾಡಿದ ಲೇಖಕರ ವ್ಯಕ್ತಿ ಮತ್ತು ಕೃತಿ ಪರಿಚಯ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ. ಇವತ್ತು ಕೊನೆಯ ದಿನ. ಸಪ್ತಾಹ 6 ದಿನಗಳು ಮುಗಿದಿವೆ. ಇವತ್ತು 7ನೇ ದಿನ. ಇವತ್ತು ನಾವು ಆಯ್ದುಕೊಂಡಿರುವಂಥ ವ್ಯಕ್ತಿ ಶ್ರೀಯುತ ಶತಾವಧಾನಿ ಶ್ರೀ ಗಣೇಶ್ ಅವರು. ಅವರ ವ್ಯಕ್ತಿ ಮತ್ತು ಕೃತಿ ಪರಿಚಯ ಮಾಡಿಕೊಡ್ಲಿಕ್ಕಾಗಿ ಬಂದವರು ಇವತ್ತು ಶ್ರೀ ಶಶಿಕಿರಣ್ ಅಂತ. ಶಶಿಕಿರಣ್ ಅವರೇ, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಧನ್ಯವಾದಗಳು. ನಮಸ್ತೆ. ನಿಮ್ಮ ಶಶಿಕಿರಣ್ ಅವರ ಒಂದು ಕಿರು ಪರಿಚಯವನ್ನು ಮಾಡಿಬಿಡ್ತೇನೆ. ಶಶಿಕಿರಣ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವೀಧರರು. ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಭಾರತೀಯ ಸೌಂದರ್ಯಶಾಸ್ತ್ರ, ಹಿಂದೂ ಧರ್ಮದ ಗ್ರಂಥಗಳು, ಸಂಸ್ಕೃತ ಮತ್ತು ಕನ್ನಡ ಸಾಹಿತ್ಯ ಮತ್ತು ತತ್ವಶಾಸ್ತ್ರದಲ್ಲಿ ಆಸಕ್ತರು. ಇವರು ಶತಾವಧಾನಿಯವರ ಸಾಹಿತ್ಯ ಗರಡಿಯಲ್ಲಿ ಬೆಳೆದವರು ಮತ್ತು ಇವರ ಜಾಡಿನಲ್ಲಿ ಸಾಗ್ತಾ ಇರುವವರು. ಇವರಿಗೆ ಸಂಸ್ಕೃತದಲ್ಲಿ ಶಾಸ್ತ್ರೀಯತೆಯ ಚೌಕಟ್ಟಿನಲ್ಲಿ ಕವನ ರಚನೆ ಪ್ರಿಯವಾದುದು. ಇವರು ಬಹಳಷ್ಟು ಉಪನ್ಯಾಸಗಳನ್ನು ನೀಡಿದ್ದಾರೆ. ಶತಾವಧಾನಿ ಗಣೇಶ್ ರವರ ಕವಿತೆಗೊಂದು ಕಥೆಯನ್ನು ಆಂಗ್ಲ ಭಾಷೆಗೆ ಅನುವಾದ ಮಾಡುವಲ್ಲಿ ಇವರು ಸಹಲೇಖಕರು ಕೂಡ ಹೌದು. ಇವತ್ತು ಶತಾವಧಾನಿಯವರು ಮತ್ತು ಅವರ ಕೃತಿಗಳ ಬಗ್ಗೆ ಇವರು ನಮ್ಮನ್ನು ಇನ್ನಷ್ಟು ಹತ್ತಿರವಾಗಿಸಲಿಕ್ಕಿದ್ದಾರೆ. ಹಾಗೆ ಪ್ರೇಕ್ಷಾ ಅನ್ನುವಂಥ ಅಂತರ್ಜಾಲ ಪತ್ರಿಕೆಯ ಸಂಪಾದಕರಾಗಿ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಶಶಿಕಿರಣ್ ಅವರು. ಹಾಗೆ ಶತಾವಧಾನಿಗಳ ಬಗ್ಗೆ ಒಂದು ಮಾತು ನೆನಪಾಗ್ತಾ ಇದೆ, ಶ್ಲೋಕ: ಗುರುವಃ ವಹ ಸ್ವಂತಿ ಶಿಷ್ಯ ವಿತ್ತಾಪಹಾರಕಃ ದುರ್ಲಭ ಸಹ ಗುರುಲ್ಲೋಕೆ ಶಿಷ್ಯ ವಿತ್ತಾಪಹಾರಕಃ ಅಂತ. ಶತಾವಧಾನಿ ಗಣೇಶ್ ಅವರು 2ನೇ ಸಾಲಿಗೆ ಸೇರಿರೋರು. ಇಂಥ ಶತಾವಧಾನಿಯವರ ವಿದ್ವತ್ಸ್ನೇಹ ಸಂಪಾದಿಸಿರೋರು ಶ್ರೀಯುತ ಶಶಿಕಿರಣ್ ಅವರು. ಶಶಿಕಿರಣ್ ಅವರೇ, ನಿಮಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತ್ತೆ ವೇದಿಕೆ ನಿಮ್ಮದು. ನಮಸ್ಕಾರ. ನಮಸ್ತೆ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಈ ಹೊತ್ತು ಸಂಘದಂಗಳ ಈ ವೇದಿಕೆಯಲ್ಲಿ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರನ್ನು ಕುರಿತು 4 ಮಾತುಗಳನ್ನು ಆಡಬೇಕು. ಅವರ ವ್ಯಕ್ತಿತ್ವ ಮತ್ತು ಅವರು ರಚಿಸಿರುವ ಕೃತಿಗಳು, ಗ್ರಂಥಗಳು, ಅವುಗಳನ್ನು ಕುರಿತು ಪರಿಚಯ ಮಾಡಿಕೊಡ್ಬೇಕು ಅಂತ ನನ್ನನ್ನು ಆಯೋಜಕರು ನನಗೆ ಆದೇಶವನ್ನ ಕೊಟ್ಟಿದ್ದಾರೆ. ಇದು ನನಗೆ ಬಹಳ ಸಂತೋಷವಾದ ವಿಷಯನೇ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನನಗೆ ಯಾವ್ಯಾವ ವಿಚಾರಗಳಲ್ಲಿ ಆಸಕ್ತಿ ಇದೆಯೋ, ನಾನು ಯಾವ ಕೆಲಸಗಳನ್ನು ಮಾಡಿ ಇವಾಗ ನನ್ನ ಸಮಯವನ್ನ ಸಂತೋಷವಾಗಿ ಕಳೀತಾ ಇದ್ದೀನೋ, ಅದಕ್ಕೆ ಎಲ್ಲದಕ್ಕೂ ಕಾರಣ ಶತಾವಧಾನಿ ಡಾಕ್ಟರ್ ಗಣೇಶ್ ಅವರೇ. ಹೀಗಾಗಿ ಅವರನ್ನ ಕುರಿತು ಮಾತನಾಡೋದು ಅಂತ ಹೇಳಿದ್ರೆ, ಅವರ ಕೃತಿಗಳನ್ನು ಪರಿಚಯಿಸಿಕೊಡೋದಾಗ್ಲಿ, ಅವ್ರ ಬಗ್ಗೆ ಹೆಚ್ಚು ಜನರಿಗೆ ತಿಳಿಸೋದು ಆಗ್ಲಿ ಅಂತ ಹೇಳಿದ್ರೆ ನನಗೆ ಅದು ಕರ್ತವ್ಯವೇ ಆಗತ್ತೆ. ಕರ್ತವ್ಯ ಅಂತ ಮಟ್ಟದಕ್ಕೆ ಅದು ಒಂದು ಬಾಧ್ಯತೆ ಅಂತ ಆಗ್ಲಿ, ಅದು ಕಷ್ಟದ ಕೆಲಸ ಅಂತ ಏನಲ್ಲ. ಇದು ನನಗೆ ತುಂಬಾ ಇಷ್ಟವಾದ ಕೆಲಸ ಕೂಡ ಹೌದು. ಹೀಗೆ ಇಲ್ಲಿರುವ ಎಲ್ಲ ಸ್ನೇಹಿತರಿಗೂ ಪ್ರಾರಂಭದಲ್ಲೇ ನನ್ನ ಕೃತಜ್ಞತೆಗಳನ್ನ ತಿಳಿಸಿ, ನನ್ನನ್ನ ಇವತ್ತು ಭಾಷಣಕ್ಕಾಗಿ ಕರೆದಿದ್ದಕ್ಕೆ ಪ್ರಾಂಜಲವಾಗಿ ಕೃತಜ್ಞತೆಗಳನ್ನ ತಿಳಿಸ್ತಾ ಇದ್ದೀನಿ. ನಾನು ಸುಮಾರು 45 ನಿಮಿಷದಿಂದ 1 ಗಂಟೆವರೆಗೂ ಮಾತನಾಡ್ತೀನಿ. ಆಮೇಲೆ ಪ್ರಶ್ನೆಗಳೇನಾದ್ರೂ ಇದ್ರೆ ಮತ್ತೆ ಚರ್ಚೆ ಅದೇನಾದ್ರೂ ಸಾಗಬೇಕಿದ್ರೆ ಖಂಡಿತವಾಗ್ಲೂ ಸಮಯದ ಅನುಕೂಲತೆಯನ್ನ ಗಮನಿಸಿಕೊಂಡು ಮುಂದುವರಿಸಬಹುದು ಅಂತ. ಗಣೇಶ್ ಅವರ ಹೆಸರನ್ನ ಪ್ರಾಯಃ ನಾವೆಲ್ಲರೂ ಕೇಳಿಯೇ ಇರ್ತೀವಿ ಮತ್ತು ಅವ್ರ ಬಗ್ಗೆ ಅಲ್ಲಲ್ಲಿ ನಮಗೆ ವಿಚಾರಗಳು ತಿಳಿದು ಬರ್ತಾನೆ ಇರುತ್ತೆ. ಏನು ಅಂತ ಹೇಳಿದ್ರೆ, ನಾವು ಈ ಹೊತ್ತು ನಮ್ಮ ಪರಂಪರೆಗೆ ಮುಂಚೆ ಪರಿಚಿತವಾಗಿದ್ದು ಒಂದು ಸಂಗತಿಗೆ, ಆಯಾಮಕ್ಕೆ ನಾವು ಮತ್ತೆ ತೆರೆದುಕೊಳ್ತಾ ಇದೀವಿ. ಅದಂದ್ರೆ ಈಗ ಎಲ್ಲಾರು ಶ್ರುತಿಗೆ ಅಭಿಮುಖರಾಗಿದ್ದಾರೆ. ಮುಂಚೆ ಕಾಲದಲ್ಲಿ ಶ್ರುತಿ ಅಂತ ಹೇಳಿದ್ರೆ ವೇದ ಅಂತ. ವೇದವನ್ನ ಎಲ್ಲರೂ ಕಿವಿಯಿಂದ ಕಿವಿಗೆ ಕೇಳಿ ಅದನ್ನ ಹೇಳಿಕೊಂಡು ಮುಂದಕ್ಕೆ ಆ ವಾರಸಿಕೆಯನ್ನ ಮುಂದುವರಿಸ್ತಾ ಹೋಗ್ತಿದ್ರು ಅಂತ. ಈಗ ನಾವೆಲ್ಲರೂ ಕೂಡ ಈ ಒಂದು
ವಾಂಗ್ಮಾಧ್ಯಮಕ್ಕೆ ತೆರೆದುಕೊಂಡಿರೋದ್ರಿಂದ ಎಲ್ಲರೂ ಆಡಿಯೋ ಮೂಲಕ, ವಿಡಿಯೋಗಳ ಮೂಲಕ ಹೆಚ್ಚು ಹೆಚ್ಚು ಜನರಿಗೆ ಪರಿಚಿತರಾಗ್ತಾ ಇದ್ದಾರೆ. ಎಲ್ಲರೂ ಹಾಗೆ ಮಾಹಿತಿಯನ್ನ ಗ್ರಹಿಸೋಕೆ ಇಷ್ಟಪಡ್ತಾ ಇದ್ದಾರೆ, ಭಾಷಣಗಳನ್ನ ಕೇಳಿ ಅಂತ ಆಗಿರೋದ್ರಿಂದ ಆ ಶ್ರುತಿ ಮಾಧ್ಯಮಕ್ಕೆ ನಾವು ಮತ್ತೆ ತೆರೆದುಕೊಳ್ತಿದೀವಿ ಅಂತ ಹೇಳ್ಬಹುದು. ಇದು ಒಳ್ಳೇದೇನೆ. ಹೀಗಾಗಿ ಗಣೇಶರ ಒಂದು ವಿಷಯ ಕೂಡ ನಮಗೆಲ್ಲರಿಗೂ ಪ್ರಾಯಃ ತಿಳಿದಿರೋದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ಬಹುದು. ಯಾಕೆಂದ್ರೆ ಗಣೇಶ್ ಅವರು ಅವರ ವ್ಯಕ್ತಿತ್ವದಲ್ಲಿ ಒಂದು ಪ್ರಮುಖವಾದ ಆಯಾಮ ಅಂತ ಹೇಳಿದ್ರೆ ಭಾಷಣಕರ್ತರಾಗಿ ಅವರು ಅನೇಕ ಸಹಸ್ರಾರು ಗಂಟೆಗಳ ಕಾಲ, ಅಕ್ಷರಶಃ ಸಾವಿರಾರು ಗಂಟೆಗಳ ಕಾಲ ಭಾಷಣಗಳನ್ನ, ಉಪನ್ಯಾಸಗಳನ್ನ ಮಾಡಿರೋದ್ರಿಂದ ಅವು ಎಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ಎಲ್ಲರಿಗೂ ಸುಲಭವಾಗಿ ಲಭ್ಯವಾಗಿರುವಂತೆ ಇರುವ ಕಾರಣ ಅವರ ಹೆಸರನ್ನ ನಾವೆಲ್ಲರೂ ತಿಳ್ಕೊಂಡಿದೀವಿ ಅಂತ. ಆದ್ರೆ ಭಾಷಣಕಾರರಾಗಿಯೋ ಮತ್ತು ಅವರ ಹೆಸರಿಗೆ ಅಂಟು ಬಂದಿರುವಂತಹ ಅವಧಾನ ಕಲೆ ಏನಿದೆ ಅದಕ್ಕೆ ಸಂಬಂಧಪಟ್ಟಾಗಿಯೋ ಅವರ ವ್ಯಕ್ತಿತ್ವವನ್ನ ಗಮನಿಸಿಕೊಂಡು ಗಣೇಶರ ಪರಿಚಯ ಮಾಡಿಕೊಂಡಿರೋರು ನಮ್ಮಲ್ಲಿ ಹಲವರು ಇರಬಹುದಾದ್ರೂ ಅವರ ವ್ಯಕ್ತಿತ್ವದಲ್ಲಿ ಇನ್ನೂ ಹಲವಾರು ಮುಖಗಳಿವೆ, ಆಯಾಮಗಳಿವೆ. ಅವುಗಳೆಲ್ಲವನ್ನೂ ತಿಳಿದುಕೊಂಡರೆ ಇನ್ನ ಹೆಚ್ಚು ಗಣೇಶರು ನಮಗೆ ಆಪ್ತರಾಗ್ತಾರೆ ಅನ್ನುವ ಒಂದು ಹಿನ್ನೆಲೆಯಲ್ಲಿ ಈ ಹೊತ್ತಿನ ಭಾಷಣ ರೂಪಿತವಾಗಿದೆ. ನನ್ನ ಮಟ್ಟಗಂತೂ ಅದೇ ಒಂದೇ ಉದ್ದೇಶ. ಇವಾಗಿರೋ ಸಮಯದಲ್ಲಿ ನಾನು ಗಣೇಶರನ್ನ ಕುರಿತು ಎಲ್ಲವನ್ನೂ ಹೇಳ್ಬಿಡ್ತೀನಿ ಅಂತ ಖಂಡಿತವಾಗ್ಲೂ ಅಲ್ಲ. ಆದ್ರೆ ಕೆಲವೊಂದು ಹೆಗ್ಗುರುತುಗಳನ್ನ ನನಗೆ ಕಂಡವನ್ನ ನಿಮ್ಮ ಜೊತೆ ಹಂಚಿಕೊಂಡ್ರೆ ಆ ಒಂದು ದಿಕ್ಕಿನಲ್ಲಿ ಗಣೇಶರ ವಾಂಗ್ಮಯವನ್ನ, ಅವರ ವ್ಯಕ್ತಿತ್ವವನ್ನ ಇನ್ನಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ನಾವು ನೋಡ್ಬಹುದು. ಮೊದಲಿಗೆ ಅವರ ವ್ಯಕ್ತಿತ್ವವನ್ನೇ ಕ್ರಮಶಃ ನೋಡ್ತಾ ಬಂದ್ರೆ ಅವರು ಹುಟ್ಟಿದ್ದು 4 ಡಿಸೆಂಬರ್ 1962 ಕೋಲಾರದವರು. ಅವರು ದೇವರಾಯ ಸಮುದ್ರ ಅಂತ ಯಾವ ಒಂದು ಪ್ರದೇಶ ಇದೆ ಆ ಕಡೆಯವರವರು. ಮತ್ತೆ ಅವರು ಬಾಲ್ಯದಲ್ಲಿ ಕೆಲವು ಕಾಲ ಗೌರಿಬಿದನೂರಿನಲ್ಲಿ ಇದ್ರಾದ್ರೂ ಇನ್ನ ಹೆಚ್ಚು ಸಮಯ ಎಲ್ಲ ಅವ್ರ ಜೀವನವನ್ನ ಕಳೆದಿರೋದು ನಮ್ಮ ಬೆಂಗಳೂರಿನಲ್ಲೇನೆ. ಬೆಂಗಳೂರು ಬಗ್ಗೆ ಗಣೇಶ್ ಅವ್ರಿಗೆ ತುಂಬಾ ವಿಶೇಷವಾದ ಆದರ, ಅಭಿಮಾನ, ಪ್ರೀತಿ ಎಲ್ಲವೂ ಇದೆ. ಇದನ್ ಕುರಿತು ನಾನು ಆಮೇಲೂ ಸ್ವಲ್ಪ ಸಮಯ ಇದ್ರೆ ವಿಸ್ತರಿಸ್ತೀನಿ. ಅವ್ರು ಬೆಂಗಳೂರನ್ನ ಕುರಿತೇ ಒಂದು ಕಾವ್ಯವನ್ನು ಬರೆದಿದ್ದಾರೆ ಸಂಸ್ಕೃತದಲ್ಲಿ, ಋತು ಕಲ್ಯಾಣಂ ಅಂತ. ಅದು ಹಾಗಿರ್ಲಿ, ಈಗ ಅವರ ಜನ್ಮ ದಿನವನ್ನ ಕೇಳಿದ ಕೂಡ್ಲೆ ಈ ಮುಂದಿನ ತಿಂಗಳು ಏನ್ ಬರೋದಿದೆ ಡಿಸೆಂಬರ್ 4ನೇ ತಾರೀಕು, ಆಗ ಗಣೇಶರಿಗೆ 60 ವರ್ಷಗಳಿಗೆ ಅವರು ಕಾಲಿಡೋರಿದ್ದಾರೆ. ಹೀಗೆ ಈ ಹೊತ್ತಿನ ಭಾಷಣ ಒಂದು ಪ್ರಮುಖವಾದ ಘಟ್ಟದಲ್ಲಿ ರೂಪಿತವಾಗಿದೆ, ಆಯೋಜಿತವಾಗಿದೆ ಅಂತ ಕೂಡ ನಾವು ಅಂದ್ಕೋಬಹುದು. ಯಾಕೆಂದ್ರೆ 60 ವರ್ಷಕ್ಕೆ ಕಾಲಿಡುವಾಗ ಒಬ್ಬ ಮನುಷ್ಯ ಅಥವಾ 60 ಸಂವತ್ಸರಗಳನ್ನ ಪೂರೈಸಬೇಕಾದ್ರೆ ಒಂದು ಪ್ರಮುಖ ಹಂತ ವ್ಯಕ್ತಿಯ ಜೀವನದಲ್ಲಿ ಅಂತ, ಒಂದು ಇಡೀ ಸಂವತ್ಸರ ಚಕ್ರ ಆಗ ಸಂಪನ್ನವಾಗುತ್ತೆ ಎಂಬ ಹಿನ್ನೆಲೆಯಲ್ಲಿ ಅದನ್ನ ಪ್ರಮುಖ ಅಂತ ಪರಿಗಣಿಸ್ತಾರೆ. ಈ ಒಂದು ಐತಿಹಾಸಿಕ ಸಂದರ್ಭದಲ್ಲಿ ಗಣೇಶರ ಮಟ್ಟಿಗೆ, ನಮ್ಮೆಲ್ಲರ ಮಟ್ಟಿಗೆ, ಅವರ ಅಭಿಮಾನಿಗಳಾದ ನಮ್ಮೆಲ್ಲರ ಮಟ್ಟಿಗೆ ಐತಿಹಾಸಿಕ ಎಂಬ ಒಂದು ಈ ಸಂದರ್ಭದಲ್ಲಿ ಈ ಒಂದು ಭಾಷಣದ ಮೂಲಕ ಗಣೇಶರ ಅವರನ್ನು ಕುರಿತು, ಅವರ ಗ್ರಂಥಗಳನ್ನು ಕುರಿತು ಇನ್ನೂ ಹೆಚ್ಚು ಅಧ್ಯಯನ ಆಗಿ ಅವರಲ್ಲಿ ಆಸಕ್ತಿ ತಳೆದು ಇನ್ನೂ ಹೆಚ್ಚು ಅವರ ಬಗ್ಗೆ ಎಲ್ಲರಿಗೂ ವಿಚಾರ ತಿಳಿಯುವಂತಾದ್ರೆ ಅದಕ್ಕಿಂತ ಸಂತೋಷದ ಸಂಗತಿ ನನ್ನ ಮಟ್ಟಿಗಂತೂ ಬೇರೆ ಏನೂ ಇಲ್ಲ. ಹಾಗಾಗಿ ಅವರನ್ನು ಕುರಿತು ನೋಡ್ತಾ ಬರೋಣ. ಗಣೇಶರು ಬೆಂಗಳೂರಿಗೆ ಬಂದಾಗ ಮತ್ತೆ ಗೌರಿಬಿದನೂರಿನಲ್ಲೂ ಇದ್ದಾಗ ಅವರ ಇಡೀ ಜೀವನದಲ್ಲೇ ಅಂತ ಹೇಳಬಹುದು ಪ್ರಮುಖವಾದ ಪಾತ್ರವನ್ನ, ಅವರ ಒಂದು ದೃಕ್ಕೋನವನ್ನ ರೂಪಿಸುವುದರಲ್ಲಿ ವಹಿಸಿದ್ದು ಅವರ ತಾಯಿ. ಅವರ ತಾಯಿಯನ್ನು ಕುರಿತು ಗಣೇಶರಿಗೆ ಅಪರಿಮಿತವಾದ ಪ್ರೀತಿ ಇತ್ತು. ಎಲ್ಲ ಮಕ್ಕಳಿಗೂ ಅವರ ತಾಯಿ ಬಗ್ಗೆ ಸಹಜವಾದ್ದೇ ಪ್ರೀತಿ ಇದ್ದೇ ಇರುತ್ತೆ. ಆದ್ರೆ ಗಣೇಶರ ತಾಯಿಯ ಒಂದು ಪ್ರಮುಖವಾದ ಗುಣ ಮತ್ತು ಅದು ಗಣೇಶರನ್ನ ಹೇಗೆ ರೂಪಿಸ್ತು ಅಂತ ನೋಡಿದಾಗ, ಈ ಹೊತ್ತು ನಾವು ಗಣೇಶರನ್ನ ಯಾವುದಕ್ಕಾಗಿ ನೆನಿತೀವಿ, ಭಾರತೀಯ ಸಂಸ್ಕೃತಿಯ ಎಲ್ಲ ಆಯಾಮಗಳನ್ನು ಒಂದು ಏಕಚುಲುಕದಲ್ಲಿ ತೆಗೆದುಕೊಂಡು ನಮಗೆಲ್ಲರಿಗೂ ಪರಿಚಯ ಮಾಡಿಸುವಂತೆ ಅವರು ಯಾವ ವಿಕ್ರಮಗಳನ್ನ ಮಾಡ್ತಾ ಬಂದಿದ್ದಾರೆ, ಅದಕ್ಕೆ ಒಂದು ಬೀಜಾವಾಪವನ್ನ ಮಾಡಿಕೊಟ್ಟವರು ಅವರ ತಾಯಿ ಅಂತ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಸಂಸ್ಕೃತಿ ಬಗ್ಗೆ ತುಂಬಾ ಗಾಢವಾದ ಪ್ರೀತಿ ಗಣೇಶರಲ್ಲಿ ಬೆಳೆಯೋದಕ್ಕೆ ಅವರ ತಾಯಿಯೇ ತುಂಬಾ ಪ್ರಧಾನ ಪಾತ್ರ ವಹಿಸಿದ್ರು ಅಂತ. ಇದಕ್ಕೇನು ತುಂಬಾ ದೊಡ್ಡದಾಗಿ ಅವ್ರು ಕೆಲಸ ಮಾಡಿದ್ರು ಅಂತಲ್ಲ. ಎಲ್ಲಾ ಅಮ್ಮಂದ್ರು ಹೇಳುವ ಹಾಗೇನೆ ಮಕ್ಕಳಿಗೆ ಪ್ರೀತಿಯಾಗಿ ಕೂಡಿಸಿಕೊಂಡು ನಮ್ಮ ಸಂಸ್ಕೃತಿಯಲ್ಲಿರುವಂತಹ ಕಥೆಗಳನ್ನ ಹೇಳ್ತಾ ಇದ್ರು. ರಾಮಾಯಣದ ಕಥೆ, ಮಹಾಭಾರತದ ಕಥೆ, ನಮ್ಮ ಪುರಾಣಗಳಲ್ಲಿನ ಕಥೆಗಳು, ಮತ್ತೆ ಪಂಚತಂತ್ರದ ಕಥೆ, ಹೀಗೆ ತುಂಬಾ ಚೆನ್ನಾಗಿ ಅದರಲ್ಲಿ ಆಸಕ್ತಿ ಬೆಳೆಯುವಂತೆ, ಶ್ರದ್ಧೆ, ವಿಶ್ವಾಸ, ಪ್ರೀತಿ, ಆದರ ಇವೆಲ್ಲ ಬೆಳೆಯುವಂತೆ ಅವರು ಕಥೆಗಳನ್ನು ಹೇಳ್ತಾ ಇದ್ರು ಅಂತ ಗಣೇಶರೇ ಅನೇಕ ಸಂದರ್ಭಗಳಲ್ಲಿ ನೆನೆಸ್ಕೊಂಡಿದ್ದಾರೆ. ಮತ್ತೆ ಇಷ್ಟೇ ಅಲ್ಲದೆ ನಾವು ಹುಟ್ಟಿರುವ ಈ ನೆಲ, ಇದಕ್ಕೆ ನಾವು ಚೆನ್ನಾಗಿ ನಡ್ಕೊಂಡಿರ್ಬೇಕು ಅಂತ ಹೇಳಿ ಒಂದು ರಾಷ್ಟ್ರೀಯ ಭಾವನೆಯನ್ನು ಕೂಡ, ರಾಷ್ಟ್ರಕ ಪ್ರಜ್ಞೆಯನ್ನು ಕೂಡ ಅವರು ಆ ಕಾಲದಲ್ಲೇ ಗಣೇಶರಲ್ಲಿ ಬೆಳೆಸಿದ್ರು ಅಂತ ಗೊತ್ತಾಗತ್ತೆ.
ಇದನ್ನೆಲ್ಲವನ್ನು ಗಣೇಶರು ಇನ್ನು ಮುಂದಿನ ದಿವಸಗಳಲ್ಲೂ ಕೂಡ ಇನ್ನು ಹೆಚ್ಚು ಪ್ರವರ್ಧಮಾನಕ್ಕೆ ತಂದುಕೊಂಡ್ರು. ಅವರು ಈ ಹೊತ್ತು ನಾವೆಲ್ಲರೂ ಏನನ್ನ ಗುರುತಿಸ್ತೀವಿ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅಂತ, ಆ ವ್ಯಕ್ತಿಯಾಗಿ ರೂಪುಗೊಂಡಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇವರಲ್ಲಿ ನಾವು ಏನೆಲ್ಲ ಕಾಣ್ತೀವಿ, ಯಾವ ಯಾವ ವಿದ್ಯೆಗಳನ್ನ, ಎಷ್ಟು ಭಾಷೆಗಳ ಮತ್ತು ಯಾವ ಯಾವ ವಿದ್ಯಾಕ್ಷೇತ್ರಗಳ ಒಂದು ಸಮಾಹಾರ ಸ್ಥಾನವಾಗಿ ನಾವು ಗುರುತಿಸ್ತೀವಿ ಗಣೇಶರನ್ನ, ಕಲೆ ಪಾಂಡಿತ್ಯಗಳ, ಪ್ರತಿಭಾ ವ್ಯುತ್ಪತ್ತಿಗಳ ಒಂದು ಸಂಧಿಸ್ಥಾನವಾಗಿ ನಾವು ಏನನ್ನ ಗುರುತಿಸ್ತೀವಿ ಅವರನ್ನ, ಇದೆಲ್ಲದಕ್ಕೂ ಅವರಿಗೆ ಯಾವುದು ಒಂದು ಸ್ಫೂರ್ತಿ ಕೇಂದ್ರವಾಯಿತು ಅಂತ ನಾವು ಪ್ರಶ್ನೆ ಹಾಕಿಕೊಂಡು ಅದರ ಉತ್ತರವನ್ನ ಅನ್ವೇಷಣೆ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ಬಹುದು. ಆದ್ರೆ ಇದು ನಿಜ ಕೂಡ. ಅದೇನು ಅಂತ ಹೇಳಿದ್ರೆ ಚಲನಚಿತ್ರಗಳು. ಆ ಚಲನಚಿತ್ರ ಏನು ಅಂತ ಹೇಳಿದ್ರೆ ಎಷ್ಟೋ ಜನ ಲಘುವಾಗಿ ಭಾವಿಸೋದಕ್ಕೆ ಅವಕಾಶ ಇದ್ರು ಹಾಗೆ ಭಾವಿಸಬಾರ್ದು. ಯಾಕೆ ಅಂದ್ರೆ ನಮ್ಮ ಸಾಂಪ್ರದಾಯಿಕ ರಂಗಭೂಮಿ ಏನಿದೆ ಅದರದ್ದೇ ಒಂದು ಮುಂದುವರಿದ ಆಯಾಮವನ್ನ ನಮ್ಮ ಚಲನಚಿತ್ರ ಕ್ಷೇತ್ರಗಳಲ್ಲಿ ಕಾಣ್ತೀವಿ. ಹಿಂದಿನ ಕಾಲದಲ್ಲಿ ವಿಶೇಷವಾಗಿ ತೆಲುಗು ಭಾಷೆಯಲ್ಲಿ ಬರ್ತಾ ಇದ್ದಂತಹ ಪೌರಾಣಿಕ ಚಲನಚಿತ್ರಗಳು ಯಾವಿದ್ವು ಅವುಗಳಿಂದ ಗಣೇಶರು ಅತಿಮಾತ್ರವಾಗಿ ಆಕರ್ಷಿತರಾಗಿ ಅಲ್ಲಿಂದ ಎಷ್ಟೋ ಸಂಗತಿಗಳನ್ನ ಹೀರಿಕೊಂಡಿದ್ದಾರೆ ಅಂತ ಗೊತ್ತಾಗತ್ತೆ. ಇದಕ್ಕೆ ಒಂದ್ ಸ್ವಲ್ಪ ಸಮಯ ಕೊಟ್ಟು ಇದಕ್ಕೆ ಏನು ಕಾರಣ ಅಂತ ನಾವು ಗುರುತಿಸಿದ್ರೆ, ನಮ್ಮ ನಾಟಕ ರಂಗಭೂಮಿ ಯಾವುದಿದೆ, ಸಾಂಪ್ರದಾಯಿಕವಾದ ರಂಗಭೂಮಿ, ಅದು ಹಲವಾರು ಕಲೆಗಳ ಒಂದು ಸಂಧಿಸ್ಥಾನ. ಅದಕ್ಕೆ ಕಾಳಿದಾಸನಂತಹ ಮಹಾಕವಿ ಕೂಡ ನಾಟ್ಯಂ ಭಿನ್ನ ರುಚೇರ್ ಜನಸ್ಯ ಬಹುಧಾಪ್ಯೇಕಂ ಸಮಾರಾಧನಂ ಅಂತ ಹೇಳ್ತಾನೆ. ಅಂದ್ರೆ ಅಲ್ಲಿ ಏನು, ನಮಗೆ ನಾವು ಮಾತಿನ ಮೂಲಕ ಯಾವುದನ್ನೆಲ್ಲ ವ್ಯಕ್ತಪಡಿಸ್ತೀವೋ ಅದು ಚೆನ್ನಾಗಿ ರೂಪುಗೊಳ್ಳುವುದಕ್ಕೆ ಅಲ್ಲಿ ಎಲ್ಲ ವಾಂಗ್ಮಾಧ್ಯಮಗಳಲ್ಲೂ ಅವಕಾಶ ಕಲ್ಪಿಸಿಕೊಡುತ್ತೆ. ಪಾತ್ರಗಳ ನಡುವೆ ಸಂಭಾಷಣೆ ಬೆಳೀತಿರ್ಬೇಕಾದ್ರೆ ಅಲ್ಲಿ ಆಕರ್ಷಕವಾಗಿರ್ಬೇಕು, ನೋಡುವಂತಹ ಕೇಳುಗರಿಗೆ ಮತ್ತೆ ನೋಡುವಂತಹ ಪ್ರೇಕ್ಷಕರಿಗೆ ಎಲ್ಲರಿಗೂ ಸದ್ಯೋರಂಜಕವಾಗಿರ್ಬೇಕು ಅಂತ ಆಕರ್ಷಕವಾದ ಸಂಭಾಷಣೆಗಳಿರುತ್ತೆ. ಮತ್ತೆ ಮಧ್ಯೆ ಮಧ್ಯೆ ಹಾಡುಗಳಿರುತ್ತೆ. ಆ ಹಾಡಿನಲ್ಲಿ ಅನುಸ್ಯೂತವಾಗಿ ಹೊಂದಿಕೊಳ್ಳುವಂತಹ ಸಂಗೀತ ಇರುತ್ತೆ. ಆ ಸಂಗೀತಕ್ಕೆ ಒಂದು ಶಾಸ್ತ್ರೀಯವಾದ ಆಯಾಮ ಇರುತ್ತೆ. ಈ ಸಂಗೀತ ಸಂಭಾಷಣೆ ಎಲ್ಲವೂ ಮೇಳನಗೊಳ್ಳುವಂತೆ ನೃತ್ಯ ಇರುತ್ತೆ. ಆ ನೃತ್ಯದಲ್ಲಿ ಎಲ್ಲ ಬಗೆಯ ಅಭಿನಯಗಳು ಇರುತ್ತವೆ. ಹೀಗೆ ಎಲ್ಲ ಕಲೆಗಳು ಸೇರಿಕೊಳ್ಳುವಂತಹ ಒಂದು ಸಂಧಿ ಈ ನಾಟ್ಯ ಕಲೆಯಲ್ಲಿ ನಾವು ನೋಡಬಹುದು. ಅದು ಗಣೇಶರಿಗೆ ತುಂಬಾ ಆಪ್ತವಾದ ಒಂದು ಪ್ರಕಾರವೂ ಹೌದು. ಇದನ್ನ ನಮ್ಮ ಇತ್ತೀಚಿನ ದಿವಸಗಳಲ್ಲಿ ಒಂದು ಪ್ರಮುಖವಾಗಿ ನಾವು ಗುರುತಿಸಿಕೊಳ್ಳುವಂಥದ್ದು ಚಲನಚಿತ್ರಗಳಲ್ಲಿ. ಆ ಚಲನಚಿತ್ರಗಳು ಕೂಡ ಗಣೇಶರಿಗೆ ತುಂಬಾ ಇಷ್ಟ ಆಗ್ತಿದ್ವು ಅಂತ. ನಾನು ಆಗ್ಲೇ ಹೇಳಿದ ಹಾಗೆ ತೆಲುಗು ಚಲನಚಿತ್ರಗಳು, ಅದರಲ್ಲಿಯೂ ಐತಿಹಾಸಿಕವಾದ ಪೌರಾಣಿಕವಾದ ಕಥೆಗಳನ್ನ, ಇತಿವೃತ್ತಗಳನ್ನ ಆಶ್ರಯಿಸಿದಂತಹ ಚಲನಚಿತ್ರಗಳು ಅಂತ. ಇಲ್ಲಿ ಗಣೇಶರ ಒಂದು ವ್ಯಕ್ತಿತ್ವದ ಮತ್ತೊಂದು ಆಯಾಮನು ಕೂಡ ಕಾಣಿಸ್ಕೊಳ್ಳುತ್ತೆ. ಅದಂದ್ರೆ ಅವಧಾನಿಯಾಗಿ ಅವರು ಯಾವ ಪದ್ಯಗಳನ್ನ ಯಾವ ಪುಸ್ತಕದ ಆಶ್ರಯವೂ ಇಲ್ಲದೆ, ಲೇಖನೆಯ ಆಶ್ರಯವೂ ಇಲ್ಲದೆ, ಯಾರಾದ್ರೂ ಏನಾದ್ರೂ ಕೇಳಿದ ಕೂಡಲೇ ಸುತ್ತಲೂ 4-6 ಜನ ಪಂಡಿತರು ವಿದ್ವಾಂಸರು ಕೂತಿದ್ದಾಗಲೂ ಕೂಡ ಧೈರ್ಯವನ್ನ ಕೆಡಿಸ್ಕೊಳ್ಳದೆ, ಧೃತಿಗೆಡದೆ ಪದ್ಯಗಳನ್ನ ಸದ್ಯಸ್ಫೂರ್ತಿಯಿಂದ ಏನನ್ನ ಹೇಳ್ತಾರೆ ಅದಕ್ಕೂ ಕೂಡ ಆಕಾರವನ್ನ ಇಲ್ಲೇ ಕಾಣ್ತೀವಿ ಚಲನಚಿತ್ರಗಳಲ್ಲಿ. ಅದು ಹೇಗೆ ಅಂತ ಹೇಳಿದ್ರೆ, ಎಷ್ಟೋ ಜನ ಕವಿಗಳು ಪಂಡಿತರು ಎಲ್ಲ ರಾಜಸ್ಥಾನಗಳಿಗೆ ಹೋಗಿ ಅಲ್ಲಿ ರಾಜನನ್ನ ಕುರಿತು ಪ್ರಶಂಸಾ ಪದ್ಯಗಳನ್ನು ಹೇಳ್ತಿರ್ಬೇಕಾದ್ರು, ಅಥವಾ ಯಾವುದೋ ಒಂದು ದೇವತೆಯನ್ನ ಕುರಿತು ಸ್ತುತಿಯನ್ನು ಹೇಳ್ತಿರ್ಬೇಕಾದ್ರು, ಹಾಗೇನೆ ಏನು ಪದ್ಯ ಅಂದ್ರೆ ಪುಸ್ತಕ ಇಲ್ದಿರಾ, ಲೇಖನ ಸಾಮಗ್ರಿ ಇಲ್ದಿರಾ, ಹಾಗೆ ಕೇಳಿದ ವಸ್ತುವಿನ ಮೇಲೆ ಪದ್ಯ ಹೇಳೋದನ್ನ ಗಣೇಶರು ನೋಡ್ತಾ ನೋಡ್ತಾ ಹೀಗೆ ನಾನು ಯಾವತ್ತಾದ್ರೂ ಮಾಡಬಹುದಾ, ನಾನು ಈ ರೀತಿಯ ಆಶುಕವಿ ಆಗಬಲ್ಲನ ಅಂತ ಒಂದು ಸ್ಫೂರ್ತಿಯನ್ನ ಪಡೆದು ತಾವು ಇವಾಗ ಆಶು ಕಾವ್ಯದಲ್ಲಿಯೂ ಅವಧಾನ ವಿದ್ಯೆಯಲ್ಲಿಯೂ ಆ ಕಲಾ ಪ್ರಕಾರದಲ್ಲಿಯೂ ಉತ್ತುಂಗ ಸ್ಥಾನದಲ್ಲಿ ನಿಂತಿದ್ದಾರೆ ಅಂತ. ಅಂದ್ರೆ ನಾನು ಏನ್ ಹೇಳಕ್ಕೆ ಬಯಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಜೀವನದಲ್ಲಿ ಕೆಲವೊಂದಷ್ಟು ಅನುಭವಗಳು ಹಾಗೇ ಇರುತ್ತೆ. ಇವಾಗ ಸಿನಿಮಾ ನಾವು ನಮ್ಮಲ್ಲಿ ಯಾರು ತಾನೇ ನೋಡಿಲ್ಲ, ಎಲ್ಲರೂ ನೋಡಿರ್ತೀವಿ. ಆದ್ರೆ ಸಿಕ್ಕ ಅನುಭವಗಳನ್ನ ನಮ್ಮದೇ ಒಂದು ಅಂತರಂಗದ ವಿಕಾಸಕ್ಕೆ, ನಮ್ಮ ಸುತ್ತಲಿನ ಜಗತ್ತಿಗೂ ಅದು ಒಳಿತಾಗುವಂತೆ ರೂಪಿಸಿಕೊಳ್ಳೋದಿದೆಯಲ್ಲ, ಅದೇ ಮುಖ್ಯವಾಗತ್ತೆ ಅಂತ. ಅಂದ್ರೆ ಜೀವನದ ಸಂದರ್ಭಗಳು ಎಲ್ಲರಿಗೂ ಒದಗುತ್ತವೆ. ಅದನ್ನ ಧನಾತ್ಮಕವಾಗಿ ರೂಪಿಸಿಕೊಂಡರೆ ಅವನು ಸತ್ಪ್ರಜೆ ಆಗ್ತಾನೆ, ಋಣಾತ್ಮಕವಾಗಿ ರೂಪಿಸಿಕೊಂಡ್ರೆ ಅವನು ದುಷ್ಪ್ರಜೆ ಆಗ್ತಾನೆ. ಇಷ್ಟೇ ವ್ಯತ್ಯಾಸ. ಅದನ್ನ ಮಾಡ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ, ಎಷ್ಟು ಪ್ರಮಾಣದಲ್ಲಿ ಸಾಧ್ಯ, ಎಷ್ಟೆಷ್ಟು ಆಯಾಮಗಳಲ್ಲಿ ಮುಖಗಳಲ್ಲಿ ಸಾಧ್ಯ ಅಂತ ಗಣೇಶರ ಒಂದು ಬಾಲ್ಯವನ್ನ ಗುರುತಿಸಿಕೊಂಡ್ರೆ, ಗಮನಿಸಿಕೊಂಡ್ರೆ ನಮಗೆ ಗೊತ್ತಾಗುತ್ತೆ ಅಂತ ನಾವು ನೋಡ್ಬಹುದು. ಮತ್ತೆ ಅವರು ಇದೇ ರೀತಿ ಬೆಳೀತಾ ಬಂದಾಗ ಅವರಿಗೆ ಮುಖ್ಯವಾಗಿ ಸ್ಫೂರ್ತಿಯನ್ನ ಒದಗಿಸಿದವರು ಇಬ್ಬರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಲೇಖಕರ ಪೈಕಿ ಡಿ.ವಿ.ಜಿ ಅವರು, ಕನ್ನಡ ಸಾಹಿತ್ಯದಲ್ಲಿ ಅಶ್ವತ್ಥ ವೃಕ್ಷರಂದೇ ಖ್ಯಾತನಾಮರಾಗಿರುವಂತಹ
ಡಿ ವಿ ಗುಂಡಪ್ಪನವರು. ಅವರ ಕೃತಿಗಳಿಂದ ಗಣೇಶರು ತುಂಬಾ ಸ್ಫೂರ್ತಿಯನ್ನ ಪಡೆದ್ರು. ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಬರೀ ಕಾವ್ಯದ ಮಟ್ಟಿಗಲ್ಲ, ಬರೀ ಸಾಹಿತ್ಯದ ಮಟ್ಟಿಗಲ್ಲ, ಸಂಸ್ಕೃತಿ ಮಟ್ಟಿಗಲ್ಲ, ಇಡೀ ಜೀವನದ ಒಂದು ದೃಷ್ಟಿಕೋನ ಯಾವ ರೀತಿಯಾಗಿರ್ಬೇಕು ಅಂದ್ರೆ, ನಮಗೆ ಇಷ್ಟವಾದ ಸಂಗತಿಗಳು, ಅನಿಷ್ಟವಾದ ಸಂಗತಿಗಳು, ಇಷ್ಟವಾದ ವ್ಯಕ್ತಿಗಳು, ಇಷ್ಟವಾಗಲ್ಲದ ವ್ಯಕ್ತಿಗಳು, ಇವೆಲ್ಲವೂ ಕೂಡಿಕೊಂಡೇ ಜಗತ್ತಾಗಿರುತ್ತೆ, ನಮ್ಮ ಬದುಕುಗಳು ಆಗಿರುತ್ತೆ. ಹೀಗಿರ್ಬೇಕಾದ್ರೆ ನಾವು ಸುಖ ಕಾಣೋದು ಹೇಗೆ, ಮತ್ತೆ ನಮ್ಮ ಸುಖ ಆ ಇನ್ನೊಬ್ಬರಿಗೆ ತೊಂದರೆ ಕೊಡದಿರೋದು ಹೇಗೆ, ಈ ಎಲ್ಲ ಅಂಶಗಳನ್ನು ನಮ್ಮದೇ ಒಂದು ಪರಂಪರೆಯ ಹಿನ್ನೆಲೆಯಲ್ಲಿ ಡಿ ವಿ ಜಿ ಅವರು ಸಮನ್ವಯ ಮಾಡಿಕೊಟ್ಟಂತೆ ಪ್ರಾಯಃ ಕನ್ನಡದ ಮಟ್ಟಿಗಂತೂ ಬೇರೆ ಯಾರು ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು. ಅಂತಹ ಡಿ ವಿ ಜಿ ಅವರ ಬರವಣಿಗೆಗಳಿಂದ ನಮ್ಮ ಗಣೇಶ್ ಅವರು ತುಂಬಾ ಸ್ಫೂರ್ತಿಯನ್ನ ಪಡ್ಕೊಂಡ್ರು ಅಂತ. ಇದು ಅವರ ಹೃದ್ಭಾವದ ಒಂದು ಸ್ತರ. ಡಿ ವಿ ಜಿಯಿಂದ ಗಣೇಶ್ ಅವರು ಬೌದ್ಧಿಕವಾಗಿಯೂ ಬಹಳ ಒಂದು ಪ್ರಚೋದನೆಯನ್ನ ಪಡೆದಿದ್ದಾರೆ, ಬೆಳಕನ್ನ ಕಂಡಿಯೇ ಇದ್ದಾರೆ. ಆದರೆ ಅವರ ಭಾವಕೋಶದ ವಿಕಾಸಕ್ಕೆ, ಮನಸ್ಸಿನ ರೂಪಣೆಗೆ ಡಿ ವಿ ಜಿ ಅವರ ಪಾತ್ರ ಹೆಚ್ಚು ಅಂತ ತೋರುತ್ತೆ. ಇನ್ನೊಂದು, ಆಲೋಚನೆಯ ಸ್ತರದಲ್ಲಿ ಅವರಿಗೆ ತುಂಬಾ ಮಿಗಿಲಾಗಿ ಒದಗಿ ಬಂದಂತವ್ರು, ಬಹಳ ಪ್ರೇರಕವಾಗಿ ನಿಂತಂತವ್ರು ಅಂತ ಹೇಳಿದ್ರೆ, ಕನ್ನಡ ನಾಡಿನಲ್ಲಿ ತುಂಬಾ ದೊಡ್ಡ ಪಂಡಿತರಾಗಿದ್ದಂತಹ ಸೇಡಿಯಾಪು ಕೃಷ್ಣ ಭಟ್ಟರು. ಆ ಸೇಡಿಯಾಪು ಕೃಷ್ಣ ಭಟ್ಟರು ಎಷ್ಟು ದೊಡ್ಡ ವಿದ್ವಾಂಸರು ಅಂತ ಹೇಳಿದ್ರೆ, ಒಂದೇ ಒಂದು ಸಂಗತಿಯನ್ನ ಹಂಚಿಕೊಳ್ಳಬೇಕು. ಶಿವರಾಮ ಕಾರಂತರು ಒಂದ್ ಕಡೆ ಹೇಳ್ತಾರೆ, ನನ್ನನ್ನು ಯಾರಾದ್ರೂ ಬಂದು ಕೇಳಿದ್ರೆ ಪಂಡಿತರು ಅಂದ್ರೆ ಹೇಗಿರ್ತಾರೆ ಅಂತ ಬೆಟ್ಟು ಮಾಡಿ ತೋರಿಸುವಷ್ಟು ಧೈರ್ಯ ನನಗಿದೆ, ಇವರೇ ಪಂಡಿತರು ಅಂತ. ಅಂತಹವರು ಸೇಡಿಯಾಪು ಕೃಷ್ಣ ಭಟ್ಟರು ಅಂತ. ಬಹಳ ಸ್ವೋಪಜ್ಞವಾದ ಒಳನೋಟಗಳನ್ನುಳ್ಳ ಪಂಡಿತ ವರೇಣ್ಯರವರು. ಅವರ ಕೆಲವು ಗ್ರಂಥಗಳನ್ನು ಓದಿ ಗಣೇಶ್ ಅವರು ವಿಚಾರ ಪ್ರಪಂಚ, ಛಂದೋಗತಿ, ಕನ್ನಡ ಛಂದಸ್ಸು ಮುಂತಾದ ಗ್ರಂಥಗಳನ್ನೆಲ್ಲ ಓದಿ ಬುದ್ಧಿ ಪರಿಷ್ಕಾರವನ್ನ ಹೇಗೆ ಪಡ್ಕೋಬೇಕು ಅಂತ ಅವರು ಕಲ್ತ್ಕೊಂಡ್ರು ಅಂತ ಗೊತ್ತಾಗುತ್ತೆ. ಅಂದ್ರೆ ಯಾವ್ದಾದ್ರೂ ವಿಚಾರ ನಮಗೆ ಹೊಳೆದಿರಬಹುದು, ಅಥವಾ ಬೇರೆಯವರ ಬರವಣಿಗೆಯನ್ನು ಓದಿಯೋ, ಬೇರೆಯವ್ರ ಮಾತಿನ ಕೇಳಿಯೋ ನಮಗ್ ಅನಿಸಿರ್ಬಹುದು. ಅವುಗಳನ್ನ ಇನ್ನೊಬ್ಬರಿಗೆ ತಿಳಿಸೋದು ಹೇಗೆ, ಮತ್ತು ಆ ವಿಚಾರ ನಮಗೆ ಸ್ಪಷ್ಟ ಆಗ್ಬೇಕು ಅಂತ ಹೇಳಿದ್ರೆ ಕೆಲವು ಪ್ರಶ್ನೆಗಳನ್ನ ಹಾಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ವಿಚಾರ ದೃಢಮೂಲವಾಗೋದಿಲ್ಲ, ಸವಕಲಾಗ್ಬಿಡುತ್ತೆ. ಯಾರೋ ಬಂದು ಇನ್ನೊಂದು ಪ್ರಶ್ನೆಯನ್ನ ಎತ್ತಿ ನಿನ್ನ ತಿಳಿವಳಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಸಮರ್ಥನೆ ಮಾಡಿಕೊಳ್ಳುವಂತಹ ಉಪಾಯಗಳಾಗಲಿ ಯುಕ್ತಿಗಳಾಗಲಿ ನಮ್ಮಲ್ಲಿ ಇರಬೇಕಾಗತ್ತೆ. ಹಾಗೆ ಯುಕ್ತಿ ಮೂಲಕವಾಗಿ, ಯುಕ್ತಿ ಪರಿಷ್ಕೃತವಾಗಿ ತಿಳುವಳಿಕೆಯನ್ನ ರೂಪಿಸಿಕೊಳ್ಳುವುದು ಹೇಗೆ, ನಮ್ಮದೇ ತಿಳುವಳಿಕೆಯನ್ನ ಮತ್ತೊಬ್ಬರಿಗೆ ತಿಳಿಸಿಕೊಡುವ ಬಗೆ ಯಾವ ರೀತಿಯಾದದ್ದು, ಒಂದು ಪ್ರತಿಪಾದನಾ ಕ್ರಮ ಹೇಗೆ, ಒಂದು ಬರವಣಿಗೆಯನ್ನ ಪರಿಷ್ಕೃತವಾಗಿ ತರ್ಕಸಹವಾಗಿ ಮಾಡುವುದು ಹೇಗೆ, ಈ ಎಲ್ಲ ಅಂಶಗಳನ್ನು ಸೇಡಿಯಾಪು ಕೃಷ್ಣ ಭಟ್ಟರಿಂದ ಗಣೇಶ್ ಅವರು ತಿಳಿದುಕೊಂಡ್ರು ಅಂತ ನೋಡ್ಬೋದು. ಹೀಗೆ ಒಂದು ಕಡೆ ತಮ್ಮದೇ ವಾತಾವರಣದಲ್ಲೇ ಇದ್ದಂತಹ ತಮ್ಮ ತಾಯಿಯ ಪ್ರೀತಿ, ಅವರು ಹೇಳಿದ ಕಥೆಗಳು, ಮತ್ತೊಂದು ಕಡೆ ಅವರು ಪೌರಾಣಿಕ ಚಿತ್ರಗಳಿಂದ ಪಡೆದುಕೊಂಡಂತಹ ಆಶುಕಾವ್ಯಕ್ಕಾಗಿ ಸ್ಫೂರ್ತಿ. ಇನ್ನೊಂದನ್ನು ನೆನಪಿಸ್ಕೋಬೇಕಿಲ್ಲಿ, ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವರು ಇದ್ದಂತಹ ಕ್ಷೇತ್ರ, ಅವರು ಹೆಚ್ಚಿನ ಕಾಲ ರಾಜಾಜಿನಗರ ಆ ಕಡೆಯಲ್ಲೇ ಇದ್ರು. ಅಲ್ಲೆಲ್ಲ ಹರಿಕಥೆಗಳು ಆಗೀಗ ನಡೀತಿದ್ವಂತೆ. ಮತ್ತೆ ಅವ್ರ ಮನೆ ಪಕ್ಕದಲ್ಲೇ ಒಬ್ರು ಸಂಗೀತ ವಿದುಷಿ ಇದ್ದುಕೊಂಡು ಅವರು ಒಳ್ಳೆಯ ಪಾಠಗಳನ್ನ, ಗಮಕವನ್ನ ಎಲ್ಲ ಹೇಳ್ತಾ ಇದ್ರಂತೆ. ಹೀಗೆ ಕೇಳ್ತಾ ಕೇಳ್ತಾ ಸಂಗೀತವನ್ನು ಕುರಿತು, ನಮ್ಮ ಪೂಜಾ ಕೈಂಕರ್ಯಗಳನ್ನ ಕುರಿತು, ನಮ್ಮ ಹಬ್ಬಗಳ ಆಚರಣೆಗಳನ್ನ ಕುರಿತು, ಇದೆಲ್ಲದರ ಬಗ್ಗೆನೂ ಒಂದು ಸುಲಭವಾದ ಪ್ರವೇಶವನ್ನ ಪಡೆದುಕೊಳ್ಳೋದಕ್ಕಾಯ್ತು ಗಣೇಶರಿಗೆ ಅಂತ. ಇದೆಲ್ಲವನ್ನೂ ಪಡ್ಕೊಂಡು ಅವ್ರು ಏನೇನ್ ಮಾಡಿದ್ರು ಅಂತ ಇನ್ನು ಮುಂದಕ್ಕೆ ನಾವು ನೋಡ್ತಾ ಹೋಗ್ಬಹುದು. ನಮಗೆಲ್ಲರಿಗೂ ಗೊತ್ತಿರುವಂತೆ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಬಿಇ ಪದವಿಯನ್ನ ಮಾಡಿದ್ದಾರೆ. ಮತ್ತೆ ಮಟೀರಿಯಲ್ ಸೈನ್ಸ್ ಅಂಡ್ ಮೆಟಲರ್ಜಿ, ಲೋಹಶಾಸ್ತ್ರ, ಆ ಒಂದು ವಿಚಾರದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡ್ಕೊಂಡಿದ್ದಾರೆ, MSc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಂಬ ಆ ಒಂದು ಪ್ರಸಿದ್ಧ ಸಂಸ್ಥೆಯಿಂದ. ಅದಾದ್ಮೇಲೆ ಸಂಸ್ಕೃತ ಭಾಷೆಯಲ್ಲಿ ಕೂಡ ಅವರು ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡಿ ಸ್ನಾತಕೋತ್ತರ ಪದವಿಯನ್ನ, MA ಪದವಿಯನ್ನ ಗಳಿಸಿದ್ದಾರೆ. ಕನ್ನಡದಲ್ಲಿ ಅವರು ಪ್ರೌಢವಾದ ಒಂದು ವಿದ್ವತ್ ಪ್ರಬಂಧವನ್ನ ರಚಿಸಿ ಕನ್ನಡ ಭಾಷೆಯಲ್ಲಿ, ಕನ್ನಡದಲ್ಲಿ ಅವಧಾನ ಕಲೆ ಅಂತ, ಅದಕ್ಕಾಗಿ ಡಿಲಿಟ್ ಪದವಿಯನ್ನು ಕೂಡ ಅವರು ಗಳಿಸಿದ್ದಾರೆ ಅಂತ. ಈ ಹೊತ್ತು ನಾವು ಯಾವುದನ್ನ ಗಣೇಶರ ಹೆಸರೊಂದಿಗೆ ಅವಿನಾಭಾವವಾಗಿ ಪರಿಗಣಿಸ್ತೀವಿ, ಅವಧಾನ ಕಲೆ, ಅದು ಗಣೇಶರ ವ್ಯಕ್ತಿತ್ವದಲ್ಲಿ ಒಂದು ಪ್ರಮುಖವಾದ ಆಯಾಮ ಅಂತ. ಅದರ ಬಗ್ಗೆ ಮುಂದೆ ನಾವು ನೋಡಬಹುದು. ಅವರ ಜೀವನದ, ಅವರ ಬಾಲ್ಯವನ್ನು ಗುರುತಿಸ್ತಿದ್ದಾಗ್ಲೇ ಇನ್ನೊಂದು ಗಣೇಶರನ್ನ ಕುರಿತು ನಮಗ ಅನಿಸೋದು ಅಂತ ಹೇಳಿದ್ರೆ, ಈ ಹೊತ್ತು ನಾವು ತಿಳ್ಕೊಳ್ತೀವಿ ಗಣೇಶರಿಗೆ ಎಷ್ಟೋ ಭಾಷೆಗಳಲ್ಲಿ ಸಮಾನವಾದ ಪ್ರಭುತ್ವ ಇದೆ, ಅವುಗಳಲ್ಲೆಲ್ಲ ಆಲೋಚಿಸಬಲ್ಲರು, ಅದರಲ್ಲಿ ಇರುವಂತಹ ಶ್ರೇಷ್ಠ ಸಾಹಿತ್ಯಗಳನ್ನೆಲ್ಲ ಅವರು ಓದಿಕೊಂಡಿದ್ದಾರೆ, ಅವುಗಳಲ್ಲಿ ಕವಿತೆಯನ್ನು ಕೂಡ ರಚಿಸಬಲ್ಲರು ಅಂತ. ಎಷ್ಟೋ ಅವ್ರಿಗೆ ತಿಳಿದ ಮಟ್ಟದ ಭಾಷೆಗಳನ್ನ ತಗೊಂಡ್ರೆ 17-18 ಭಾಷೆಗಳಾಗತ್ತೆ. ಇದರಲ್ಲಿ ಎಷ್ಟೋ ಭಾಷೆಗಳಲ್ಲಿ ಗಣೇಶರು ಅತ್ಯಂತ ಸಹಜವಾಗಿ ವ್ಯವಹರಿಸಬಲ್ಲರು. ಮತ್ತೆ
ಅದರಲ್ಲಿ ಕಾವ್ಯವನ್ನು ರಚನೆ ಮಾಡಬಲ್ರು ಅಂತ ಗೊತ್ತಾಗತ್ತೆ. ಇದನ್ನ ಅವರೇ ಒಂದ್ ಕಡೆ ಹೇಳ್ಕೊಳ್ತಾರೆ ಹೇಗೆ ಸಾಧ್ಯವಾಯಿತು ಅಂತ. ಇದನ್ನ ಅವ್ರು ಎಷ್ಟು ಚೆನ್ನಾಗಿ ಸುಲಭವಾಗಿ ಹೇಳ್ಬಿಡ್ತಾರೆ ಅಂತ ನೋಡಿ. ಅವರು ಮನೆ ಮಾತು ಅಂದ್ರೆ ತಂದೆ ತಾಯಿ ಎಲ್ಲ ಮಾತನಾಡ್ತಿದ್ದು ತಮಿಳು ಭಾಷೆ ಅಂತೆ. ಮತ್ತು ಇದ್ದಿದ್ ಕರ್ನಾಟಕದಲ್ಲೇ ಆಗಿರುವಂತಹ ಸಂದರ್ಭ ಇದ್ದಿದ್ರಿಂದ ನಮ್ಮೆಲ್ಲರ ನುಡಿಯಾದ ಕನ್ನಡ ಭಾಷೆ ಅವರಿಗೆ ಚೆನ್ನಾಗಿ ಒದಗಿ ಬಂತಂತೆ. ಅದರಲ್ಲೇ ಆಲೋಚನೆ ಮಾಡುವಷ್ಟು, ಓದಿಕೊಳ್ಳುವಷ್ಟು ಅವರಿಗೆ ಸೌಲಭ್ಯ ಒದಗಿತು ಚಿಕ್ಕ ವಯಸ್ಸಿನಲ್ಲಿ ಅಂತ ಹೇಳ್ತಾರೆ. ಮತ್ತೆ ಅವ್ರ ತಂದೆ ತಾಯಿ ಎಲ್ಲ ಬಂದಿದ್ದು ಆ ತೆಲುಗು ಪ್ರಾಂತದಿಂದ, ಮತ್ತೆ ಕೆಲವು ಕಾಲ ಗೌರಿಬಿದನೂರಿನಲ್ಲಿ ಇದ್ದಿದ್ರಿಂದ ಆ ತೆಲುಗು ಭಾಷೆ ಬಂತು. ಮತ್ತೆ ಸ್ಕೂಲ್ಗೆ ಹೋಗಕ್ ಶುರು ಮಾಡಿದಾಗ ಅಲ್ಲಿ ಬಂದದ್ದು ಮತ್ತು 3 ಭಾಷೆ, ಸಂಸ್ಕೃತ, ಹಿಂದಿ ಮತ್ತು ಇಂಗ್ಲಿಷ್ ಅಂತ ಹೇಳ್ತಾರೆ. ಹೀಗೆ ಬಹಳ ಚಿಕ್ಕ ವಯಸ್ಸಿಗೆನೆ 6 ಭಾಷೆ ಬಂದ್ಬಿಡ್ತಂತೆ. ಆಮೇಲೆ ಅವ್ರಿಗೆ ಇಷ್ಟಪಟ್ಟು ರೂಪಿಸ್ಕೊಂಡಿದ್ದು ಗ್ರೀಕು, ಲ್ಯಾಟಿನ್ನು ಮುಂತಾದ ಭಾಷೆಗಳನ್ನೆಲ್ಲ ಅವರು ಇಷ್ಟಪಟ್ಟು ಕಲ್ತ್ಕೊಂಡ್ರು. ಪ್ರಾಚೀನ ಸಂಸ್ಕೃತಿಗಳನ್ನ ಕುರಿತು ಅಧ್ಯಯನ ಮಾಡ್ತಿರ್ಬೇಕಾದ್ರೆ ನಮ್ಮ ಭಾರತ ಸಂಸ್ಕೃತಿಯನ್ನ ಬಿಟ್ಟು ಅವರಿಗೆ ಬಹಳ ಇಷ್ಟವಾಗಿರೋದು ಅಂತ ಹೇಳಿದ್ರೆ ಗ್ರೀಕ್ ನಾಗರಿಕತೆ. ಅದನ್ನ ಕುರಿತು ಮೂಲದಲ್ಲಿ ಅಭ್ಯಾಸ ಮಾಡ್ಬೇಕು ಅಂತ ಗ್ರೀಕ್ ಭಾಷೆಯನ್ನ ಕಲಿತ್ರಂತೆ. ಆಮೇಲೆ ಅದಕ್ಕೆ ಹೊಂದಿಕೊಂಡು ಬರುವಂತಹ ಲ್ಯಾಟಿನ್ ಭಾಷೆ, ಇಟಾಲಿಯನ್ ಭಾಷೆ ಇವುಗಳನ್ನೆಲ್ಲಾನು ಕಲ್ತ್ಕೊಳ್ತಾ ಬಂದ್ರು ಅಂತ ಅವರು ಹೇಳ್ತಾರೆ. ಹೀಗೆ ಬೇರೆ ಬೇರೆ ಭಾಷೆಗಳು ಕೂಡ ಗಣೇಶರಿಗೆ ತೆರ್ಕೊಳ್ತಾ ಹೋದ್ವು ಅಂತ. ಇವೆಲ್ಲವನ್ನು ಅವರು ತಮ್ಮ ಅವಧಾನ ಕಲೆಯಲ್ಲಿ ಒಂದು ತೆಕ್ಕೆಗೆ ತೆಗೆದುಕೊಂಡು ಬಂದು ಆ ಕಲೆಯನ್ನ ಅವರು ಪೋಷಿಸಿ ಬೆಳೆಸಿ ಈ ಹೊತ್ತು ಇಷ್ಟು ಪ್ರವರ್ಧಮಾನ ಸ್ಥಿತಿಗೆ ಅವರು ತಂದು ನಿಲ್ಲಿಸಿದ್ದಾರೆ. ಇಲ್ಲಿಯ ತನಕ ಗಣೇಶ್ ಅವರು 1200ಕ್ಕೂ ಹೆಚ್ಚು ಅಷ್ಟಾವಧಾನಗಳನ್ನ ಮಾಡಿದ್ದಾರೆ, 5 ಶತಾವಧಾನಗಳನ್ನ ಮಾಡಿದ್ದಾರೆ. ಮತ್ತೆ ಆ ಅವಧಾನ ಕುರಿತಂತೆ ಅವರು ಎಷ್ಟೋ ದಾಖಲೆಗಳನ್ನು ಕೂಡ ಮಾಡಿದ್ದಾರೆ. ಇದಂ ಪ್ರಥಮವಾಗಿ ಹೇಳಬೇಕು ಅಂದ್ರೆ ನಮ್ಮ ಕನ್ನಡ ನಾಡಿನಲ್ಲಿ ಎಷ್ಟೋ ಕಾಲ ಈ ಒಂದು ಶ್ರೇಷ್ಠವಾದ ಕಲೆ ಅದು ಲುಪ್ತವಾಗಿಯೇ ಹೋಗಿತ್ತು. ಅದನ್ನ ಪುನರುಜ್ಜೀವನ ಮಾಡಿಕೊಟ್ಟಿದ್ದಾರೆ. ಅದು ಇದ್ದೇ ಇದೆ. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಕನ್ನಡದಲ್ಲಿ ಅವಧಾನ ಕಲೆ ಅಂತ ಬಹಳ ಪ್ರೌಢವಾದ ಒಂದು ಗ್ರಂಥವನ್ನ ಬರೆದು ಅದಕ್ಕಾಗಿ ಡಿಲಿಟ್ ಪದವಿಯನ್ನು ಅವರು ಗಳಿಸ್ಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ಸಂಸ್ಕೃತ ಭಾಷೆಯಲ್ಲಿ ಅವಧಾನ ಕಲೆ ಅದು ಹೇಗೆ ಬೆಳೆದು ಬಂದಿದೆ ಮತ್ತು ಅದರ ಬೇರೆ ಬೇರೆ ಉದಾಹರಣೆಗಳನ್ನೆಲ್ಲ ಒಳಗೊಂಡುವಂತೆ ಲಕ್ಷ್ಯ ಲಕ್ಷಣ ಸಮನ್ವಯ ಮಾಡಿ ತಮ್ಮದೇ ಸ್ವೋಪಜ್ಞವಾದ ಎಷ್ಟೋ ವಿಚಾರಗಳನ್ನ ಬೆರೆಸಿ ಆಂಗ್ಲ ಭಾಷೆಯಲ್ಲೂ ಕೂಡ ಒಂದು ಗ್ರಂಥವನ್ನ ಬರೆದಿದ್ದಾರೆ, ದ ಆರ್ಟ್ ಅಂಡ್ ಸೈನ್ಸ್ ಆಫ್ ಅವಧಾನಂ ಇನ್ ಸ್ಯಾನ್ಸ್ಕ್ರಿಟ್ ಅಂತ. ಇದು ಮತ್ತೆ ಗಣೇಶರು ಕನ್ನಡದಲ್ಲೇ ಬರೆದಿರುವ ಗ್ರಂಥ. ಈ ಒಂದು ಗ್ರಂಥ ಯುಗಲ ಏನಿದೆ, ಅವಧಾನ ಕಲೆಯನ್ನು ಕುರಿತು ಯಾರು ಯಾವ ಹೊತ್ತಿಗೂ ಅನುಸಂಧಾನ ಮಾಡಬೇಕಾದ್ರೆ ಅದಕ್ಕೆ ಅವರ ಎಲ್ಲ ಅಧ್ಯಯನಕ್ಕೂ ಅವರ ಕಲೆಯ ಪ್ರದರ್ಶನಕ್ಕೂ ಭದ್ರವಾದ ಬುನಾದಿಯನ್ನ ಹಾಕಿಕೊಡಬಲ್ಲ ಸಾಮರ್ಥ್ಯ ಈ 2 ಗ್ರಂಥಗಳಿಗೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಮತ್ತೆ ಅವಧಾನದಲ್ಲಿ ಗಣೇಶ್ ಅವರು ಇಟ್ಕೊಂಡಿರುವಂತಹ ಒಂದು ಆದರ್ಶ ಯಾವುದು ಅಂತ ನಾವು ಸ್ವಲ್ಪ ಕುರಿತು ಯೋಚನೆ ಮಾಡಿದ್ರೆ ಅವರ ಈ ಎಲ್ಲ ತಿಳುವಳಿಕೆ ನಾನು ಇಷ್ಟು ಹೊತ್ತು ಏನ್ ಹೇಳಿದೆ ಅದೆಲ್ಲ ಅವ್ರಿಗೆ ಹೇಗೆ ಒದಗಿ ಬಂದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಇಲ್ಲಿ ಎಲ್ಲರೂ ಅವಧಾನ ಅಂದ್ರೆ ಏನು, ಅದರ ಸ್ವರೂಪ ಯಾವ ರೀತಿಯಾದದ್ದು ಅದನ್ನ ತಿಳ್ಕೊಂಡೇ ಇರ್ತೀರಾ. ಮತ್ತೆ ಅಷ್ಟು ಪ್ರಾಥಮಿಕ ಹಂತದ ಪರಿಚಯವನ್ನ ನಾನು ಇವತ್ತು ಮಾಡೋದಕ್ಕೂ ಆಗೋದಿಲ್ಲ. ಒಟ್ಟಿನಲ್ಲಿ ಅವಧಾನ ಅಂದ್ರೆ ಬೇರೆ ಬೇರೆ ಒತ್ತಡಗಳು, ಬೇರೆ ಬೇರೆ ಸಮಸ್ಯೆಗಳು ಎಲ್ಲ ಇರಬೇಕಾದ್ರೇನೆ ವಿದ್ವಾಂಸರ ಮಧ್ಯೆ ಕುಳಿತುಕೊಂಡು ಅನೇಕ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಪದ್ಯ ರೂಪವಾಗಿ ಸದ್ಯಸ್ಫೂರ್ತಿಯಿಂದ ವಿವರಿಸೋದು, ಉತ್ತರಿಸೋದು, ಸಭಾರಂಜನೆಯನ್ನ ಮಾಡೋದು ಅನ್ನುವುದು ಅವಧಾನ ಕಲೆಯ ಒಂದು ತಿರುಳು ಅಂತ ಗೊತ್ತಾಗತ್ತೆ. ಅದರಲ್ಲಿ ಗಣೇಶ್ ಅವರು ಇಟ್ಕೊಂಡಿರುವ ಆದರ್ಶ ಅಂತ ಹೇಳಿದ್ರೆ ಯಾರು ಪ್ರೇಕ್ಷಕರಿರ್ತಾರೆ, ರಸಿಕರಿರ್ತಾರೆ, ಅವರ ದೃಷ್ಟಿಯಿಂದ ಅವಧಾನ ಹೇಗೆ ಕಾಣಿಸ್ಬೇಕು. ಈಗ ನಾನು ಒಂದಷ್ಟು ಪುಸ್ತಕಗಳನ್ನ ಓದಿ, ಕಾವ್ಯಗಳನ್ನ ಓದಿ ಆಸ್ವಾದಿಸಿ ಒಂದಷ್ಟು ಭಾವಕೋಶದ ಶ್ರೀಮಂತಿಕೆಯನ್ನು ಪಡ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ನಾನು ಒಂದು ಅವಧಾನವನ್ನು ಕೂತ್ಕೊಂಡು ನೋಡ್ತಿರ್ಬೇಕಾದ್ರೆ ಅದಕ್ಕೆ ಒಂದು ದೊಡ್ಡ ಮಟ್ಟಿನ ಒಂದು ಸ್ಥಿತಿ ಯಾವಾಗ ಬಂದಿದೆ ಅಂತ ಅನ್ನಿಸ್ಬೇಕು ಅಂತ ಹೇಳಿದ್ರೆ ಬಹಳ ಚೆನ್ನಾಗಿ ಯಾರಾದ್ರೂ ಒಬ್ರು ಅನುಭವ ರಸಿಕರು, ಜೀವನವನ್ನ ಬಲ್ಲವರು, ಸಾಹಿತ್ಯದಿಂದ ಸಂಸ್ಕೃತವಾದ ಮನಸ್ಸನ್ನ ಪ್ರಜ್ಞೆಯನ್ನ ಉಳ್ಳಂತವರು, ಅನೇಕ ಶಾಸ್ತ್ರಗಳಲ್ಲಿ, ಕಲೆಗಳಲ್ಲಿ, ವಿಜ್ಞಾನಾದಿ ಜ್ಞಾನ ಪ್ರಭೇದಗಳಲ್ಲಿ ಪರಿಶ್ರಮ ಮಾಡಿದಂತಹ ಪ್ರಾಜ್ಞರು ಅವರು ಕೂತ್ಕೊಂಡು ನಮಗೆ ಎಷ್ಟೋ ವಿಚಾರಗಳನ್ನು ಕುರಿತು ತಿಳಿಸ್ಕೊಡ್ತಾ ಇದ್ದಾರೆ, ಸಾಹಿತ್ಯದ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ರಸ್ಯವಾಗಿ ಮಾಡ್ತಾ ಇದ್ದಾರೆ ಅಂತ. ಹೀಗೆ ಒಂದು ಲಘು ಅಲ್ಲದ ಅರ್ಥದಲ್ಲಿ ಬಹಳ ಚೆನ್ನಾಗಿ ರಂಜನೀಯವಾಗಿರುವಂತಹ ಹರಟೆ ತರ ಇರಬೇಕು. ಅದೇ ರೀತಿನಲ್ಲೇ ನಮಗ್ ಗೊತ್ತಾಗದೇ ಇರೋ ಹಾಗೆ ನಮ್ಮ ಒಂದು ಪ್ರಜ್ಞೆಯನ್ನು ಮೀರಿ ಅಲ್ಲಿ ಪದ್ಯ ರಚನೆ ಆಗಿ ಹೋಗಿರಬೇಕು ಅಂತ. ಅಂದ್ರೆ ಅವಧಾನ ಕಲೆಯ ನಿಜಕ್ಕೂ ಯಾವ ಒಂದು ಕಾಠಿಣ್ಯ ಇದೆ. ಕಾಠಿಣ್ಯ ಅಂತ ಹೇಳಿದ್ರೆ ಅದರಲ್ಲಿ ಎಷ್ಟೋ ನಿಷಿದ್ಧಾಕ್ಷರಿ ಇರ್ಬೋದು, ಸಮಸ್ಯಾ ಪೂರ್ತಿ ಆಗಿರ್ಬೋದು, ಗಣೇಶರೇ ಇಟ್ಕೊಂಡಿರುವಂತಹ ಚಿತ್ರಕಾವ್ಯ ಮೊದಲಾದ ಪ್ರಭೇದಗಳಾಗಿರ್ಬಹುದು. ಅವುಗಳನ್ನ ನಾವಾಗೇ ಗುರುತಿಸ್ಕೊಳ್ಳಕ್ ಹೋದ್ರೆ ಇದೇನಪ್ಪ ಇಷ್ಟು
ಕ್ಲಿಷ್ಟವಾಗಿವೆ, ಇದಿಷ್ಟನ್ನು ಒಬ್ಬ ಮನುಷ್ಯ ಏಕಕಾಲದಲ್ಲಿ ಮಾಡೋದಕ್ಕೆ ಸಾಧ್ಯವಾ ಅಂತ ಏನು ನಾವು ನಿಬ್ಬೆರಗಾಗ್ತೀವಿ, ಆ ನಿಬ್ಬೆರಗಾಗುವಂತಹ ವಿಸ್ಮಯ ಭಾವವನ್ನು ಉಳಿಸಿಕೊಂಡೆ, ಆದ್ರೆ ಕೇಳುಗರಿಗೆ ಅದು ಶ್ರಮ ಆಗಬಾರದು, ಅವಧಾನಿ ಕೂಡ ಶ್ರಮ ಪಡ್ತಿದ್ದಾನೆ ಅಂತ ತೋರಿಸಿಕೊಳ್ಳಬಾರದು. ಹಾಗೆ ಒಂದು ಸಾಹಿತ್ಯವಾದ ಆಪ್ತವಾದ ವಾತಾವರಣ ನಿರ್ಮಿತವಾಗಬೇಕು ಅಂತ ಗಣೇಶರು ಇಟ್ಕೊಳ್ತಾರೆ ಅವಧಾನ ಕಾರ್ಯಕ್ರಮಗಳಲ್ಲಿ. ಅದನ್ನ ಅವರು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಿರೋದು ಈ ಎಲ್ಲ ಅದರಲ್ಲಿ ಅವರು ಕಲೆಯ ಆಯಾಮವನ್ನ ತಗೊಂಡ್ ಬರ್ತಾರೆ. ಯಾರಾದ್ರೂ ಒಂದು ಹಾಡನ್ನ ಹಾಡಿದ್ರೆ, ಇತ್ತೀಚೆಗಷ್ಟೇ ಅವರು ಮುಂಚೆ ಬಳಕೆಯಲ್ಲಿ ಇಟ್ಟುಕೊಂಡಿದ್ದ ಒಂದು ವಿಭಾಗವನ್ನ ಮರುಕಳಿಸಿಕೊಂಡಿದ್ದಾರೆ. ಅದಂದ್ರೆ ಸಾಹಿತ್ಯದ ಒಂದು ಆಲಾಪವನ್ನೋ ಸ್ವರವನ್ನೋ ಮಾಡಿದಾಗ ಅದಕ್ಕೆ ಸರಿಹೊಂದುವಂತೆ ಸಾಹಿತ್ಯವನ್ನು ನಿರ್ಮಿಸೋದು ಅಂತ. ಹೀಗೆ ಸಂಗೀತಕ್ಕೆ ಪ್ರವೇಶ ಸಿಗುತ್ತೆ. ಕಾವ್ಯ ಕಾವ್ಯ ವಾಚನದಲ್ಲಂತೂ ಪ್ರಸಿದ್ಧ ಪದ್ಯಗಳನ್ನು ಓದ್ತಿರ್ಬೇಕಾದ್ರೆ ಗಣೇಶ್ ಅವರು ಅವರೇ ಮಾಡ್ಕೊಂಡಿರೋ ನಿರ್ಬಂಧದಂತೆ ಸಾಹಿತ್ಯದನ್ನ ರಾಗ ಆಲಾಪದ ಮೂಲಕ ಹೇಳ್ತಾರೆ. ಹೀಗಾಗಿ ಅಲ್ಲೂ ಸಂಗೀತದ ಪ್ರವೇಶ. ಇನ್ನು ನೃತ್ಯವನ್ನ, ಚಿತ್ರವನ್ನ, ಬೇರೆ ಬೇರೆ ಕಲೆಗಳನ್ನ ಒಳಗೊಳ್ಳುವಂತೆ ಅವರು ಈ ಕಲೆಯ ಆಯಾಮಗಳನ್ನೇ ಪರಿಧಿಯನ್ನೇ ವಿಸ್ತರಿಸಿಕೊಂಡಿದ್ದಾರೆ. ಈ ಕಲೆಯನ್ನು ಕುರಿತು ಅವರು ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ. ಅವರೇ ಮೊಟ್ಟ ಮೊದಲಾಗಿ ಎಷ್ಟೋ ಸಂಗತಿಗಳನ್ನು ರೂಪಿಸಿದ್ದಾರೆ ಅಂತಾನು ನಾನು ಹೇಳಿದೆ. ಒಂದೇ ದಿನದಲ್ಲಿ ಅವರು ಶತಾವಧಾನ ಮಾಡಿರುವಂತಹ ಹೆಗ್ಗಳಿಕೆ ಅವರಿಗಿದೆ. ಮತ್ತೆ 8 ಭಾಷೆಗಳಲ್ಲಿ ಪದ್ಯವನ್ನು ರಚಿಸಿದ್ದಾರೆ ಅವಧಾನದಲ್ಲೇ. ಅಚ್ಚರಿ ಅಂದ್ರೆ ಅತ್ಯಚ್ಚರಿ ಆಗುವಂತಹ ಸಂಗತಿ, ಅತಿಯಾದ ಅತ್ಯಚ್ಚರಿ ಅಂತ ಹೇಳ್ಬಾರ್ದು. 350 ಛಂದಸ್ಸುಗಳನ್ನು ಬಳಸಿದ್ದಾರೆ ಅವಧಾನದಲ್ಲಿ. ಅಂದ್ರೆ ಒಬ್ಬ ಕವಿಯ ಕಾವ್ಯವನ್ನೇ ಯಾರಾದ್ರೂ ತೆಗೆದು ನೋಡಿದ್ರೆ ಅತಿ ಹೆಚ್ಚು ಅಂತ ಹೇಳಿದ್ರೆ 30, 40, 50 ಛಂದಸ್ಸು ಇರಬಹುದು. ಗಣೇಶರು ಅವಧಾನದಲ್ಲಿ 350 ಛಂದಸ್ಸುಗಳನ್ನ ಬಳಸಿಕೊಂಡಿದ್ದಾರೆ. ಇದಲ್ಲದಿರ ಕೆಲವಾರು ವಿಚಾರಗಳನ್ನು ಕುರಿತು ಪ್ರತ್ಯೇಕವಾದ ಅವಧಾನಗಳನ್ನು ಮಾಡಿದ್ದಾರೆ. ಡಿ.ವಿ.ಜಿ ಅವರನ್ನು ಕುರಿತು, ನಮ್ಮ ರಾಷ್ಟ್ರವನ್ನು ಕುರಿತು. ಪ್ರಮುಖವಾಗಿ ನೋಡಿ, ಕಾರ್ಗಿಲ್ ಯುದ್ಧ ನಡೀತಿರ್ಬೇಕಾದ್ರೆ ಅದಕ್ಕಾಗಿ ಧನ ಸಂಗ್ರಹ ಮಾಡಿ ಕೊಡಬೇಕು ಅಂತ ಹೇಳಿ ಕಾರ್ಗಿಲ್ ಅನ್ನೇ ಕುರಿತು ರಾಷ್ಟ್ರಾವಧಾನ ಅಂತ ಮಾಡಿದ್ರು ಆ ಒಂದು ಹಿನ್ನೆಲೆಯಲ್ಲಿ. ಮತ್ತೆ ನಮ್ಮ ಪ್ರಸಿದ್ಧ ಕಾದಂಬರಿಕಾರರಾದ ಎಸ್.ಎಲ್. ಭೈರಪ್ಪನವರು, ನಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರರಾದಂತಹ ಗಣ್ಯ ಲೇಖಕರು, ಅವರ ಕಾದಂಬರಿಗಳನ್ನು ಕುರಿತೇ ಅವಧಾನ ಮಾಡಿದ್ದಾರೆ. ಭೈರಪ್ಪ ಅವಧಾನ ಅಂತ, ಅದ್ವೈತ ಅವಧಾನ, ಮಹಾಭಾರತ ಅವಧಾನ, ರಾಮಾಯಣ ಅವಧಾನ, ಭಗವದ್ಗೀತಾ ಅವಧಾನ, ಹೀಗೆ ಅನೇಕ ಅವಧಾನಗಳನ್ನ ಮಾಡಿದ್ದಾರೆ. ಇಷ್ಟು ಅವರ ಅವಧಾನಕ್ಕೆ ಸಂಬಂಧಪಟ್ಟ ಮಾಹಿತಿ ಆದ್ರೆ, ಇನ್ನು ಬೇರೆ ಬೇರೆ ಕಲೆಗಳಿಗೂ ಕೂಡ ಗಣೇಶನವರಿಂದ ಸಿಕ್ಕಿರುವ ದೋಹದ, ಪ್ರೋತ್ಸಾಹ, ಬೆಳಕು ಅದೆಲ್ಲ ತುಂಬಾ ದೊಡ್ಡ ಮಟ್ಟದ್ದು ಅಂತ ಗೊತ್ತಾಗತ್ತೆ. ನಮ್ಮ ಕರ್ನಾಟಕದ್ದೇ ಸಾಂಪ್ರದಾಯಿಕ ರಂಗಭೂಮಿ ಅಂತ ನಾವು ಎಷ್ಟು ಅಭಿಮಾನದಿಂದ ಹೇಳ್ಕೊಬಹುದು ಯಕ್ಷಗಾನ ಯಾವುದಿದೆ ಅದಕ್ಕೂ ಕೂಡ ವಿಶಿಷ್ಟವಾದ ಕೊಡುಗೆಯನ್ನ ಗಣೇಶವರು ಕೊಟ್ಟಿದ್ದಾರೆ. ಅದು ಅಂತ ಹೇಳಿದ್ರೆ ಏಕವ್ಯಕ್ತಿ ಯಕ್ಷಗಾನ ಅಂತ. ಇವತ್ತು ಯಕ್ಷಗಾನ ಕಲಾವಿದರಲ್ಲೇ ಜ್ಯೇಷ್ಠರು ಆಗಿರುವಂತವರು ತುಂಬಾ ಒಳ್ಳೆಯ ಕಲಾವಿದರು, ಮಂಟಪ ಪ್ರಭಾಕರ ಉಪಾಧ್ಯ ಅಂತ. ಅವರು ಸ್ತ್ರೀ ವೇಷಧಾರಿಯಾಗಿ ಬಹಳ ಸಿದ್ಧಿಯನ್ನ, ಖ್ಯಾತಿಯನ್ನ ಪಡೆದಂಥವ್ರು ಯಕ್ಷಗಾನ ವಲಯದಲ್ಲಿ. ಗಣೇಶ್ ಅವರು ಮಂಟಪರ ಅಭಿನಯಕ್ಕೆ ಸರಿಹೊಂದುವಂತೆ ಅನೇಕ ಯಕ್ಷಗಾನ ಪ್ರಸಂಗಗಳನ್ನ ಬರೆದು ಅವರೇ ಒಂದು ವಿಶಿಷ್ಟವಾದ ಯಕ್ಷ ಪ್ರಭೇದವನ್ನ ರೂಪಿಸಿಕೊಂಡ್ರು, ಏಕವ್ಯಕ್ತಿ ಯಕ್ಷಗಾನ ಅಂತ. ಇದು ಸುಮಾರು 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಈ ಹೊತ್ತಿನ ತನಕ ಕಂಡಿದೆ. ಹೀಗಲ್ಲದೆ ಅವರು ಯುಗಲ ಯಕ್ಷಗಾನ ಅಂತ ಒಂದು ಹೊಸ ಪ್ರಭೇದವನ್ನ ರೂಪಿಸಿಕೊಂಡ್ರು. ಮತ್ತೆ ಇನ್ನೊಬ್ರು ಪ್ರಸಿದ್ಧವಾದ ಅರ್ಥಧಾರಿಗಳು ಶ್ರೀಮಾನ್ ದಿವಾಕರ್ ಹೆಗಡೆ ಅಂತ, ಬಹಳ ಒಳ್ಳೆಯ ಸದರ್ಥದಲ್ಲಿ ವಿದ್ವಾಂಸರು, ನಿಜವಾದ ಪಂಡಿತರು ಅಂತ ಹೇಳಬೇಕು. ಅವರ ಭಾವಶ್ರೀಮಂತಿಕೆ ತುಂಬಾ ಮೇಲ್ಮಟ್ಟದ್ದು. ಆ ದಿವಾಕರ ಹೆಗಡೆ ಅಂತವರನ್ನ ಜೊತೆಯಾಗಿರಿಸಿಕೊಂಡು ಅವರ ಮೂಲಕ ಗಣೇಶ್ ಅವರ ಒಂದು ಪರಿಕಲ್ಪನೆ ಹೇಗೆ ರೂಪ ತಾಳಿತು ಅಂದ್ರೆ ಏಕವ್ಯಕ್ತಿ ತಾಳಮದ್ದಲೆ ಅಂತ. ತಾಳಮದ್ದಲೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಪ್ರಸಿದ್ಧವಾದ ಪೌರಾಣಿಕ ಸಂಗತಿಗಳನ್ನ, ಪೌರಾಣಿಕ ಪಾತ್ರಗಳ ಆ ಭೂಮಿಕೆಗಳ ಒಂದು ಪ್ರಸ್ತುತಿಯನ್ನ ಬೇರೆ ಬೇರೆ ಕಲಾವಿದರು ವಾಚಿಕಾಭಿನಯದ ರೂಪದಲ್ಲಿ ಪ್ರಸ್ತುತಿಪಡಿಸೋದು ಅಂತ. ಹೀಗೆ ಒಬ್ಬನೇ ವ್ಯಕ್ತಿ ಬೇರೆ ಬೇರೆ ಪಾತ್ರಗಳನ್ನು ಕುರಿತು ಹೇಳಬೇಕಾದ್ರು ಅಥವಾ ಒಂದೇ ಪಾತ್ರದ ಅಂತರ್ಮಥನವನ್ನ ಸಾಲಿಲೋಕ್ವಿ ಅಂತ ಏನ್ ಹೇಳ್ತೀವಿ ಅದರ ರೂಪದಲ್ಲಿ ಪ್ರಸ್ತುತಪಡಿಸಬೇಕಾದ್ರೂ ಹೊಂದಿಕೊಳ್ಳಬಹುದಾದಂತಹ ಒಂದು ಪ್ರಕಾರ ಇದು. ಅದು ಯಾವುದು ಅಂತ ಹೇಳಿದ್ರೆ ಏಕವ್ಯಕ್ತಿ ತಾಳಮದ್ದಲೆ. ಅದಕ್ಕೂ ಕೂಡ ಗಣೇಶರು ಆ ಒಂದು ರೂಪ ಸ್ವರೂಪಗಳನ್ನ ಒದಗಿಸಿ ಕೊಟ್ಟಿದ್ದಾರೆ. ಇದಲ್ಲದಿರ ಕಾವ್ಯ, ಚಿತ್ರ, ಗೀತ, ನೃತ್ಯ ಅಂತ ಇದು ಒಂದು ವಿಶಿಷ್ಟವಾದ ಕಲಾ ಪ್ರಕಾರ ಗಣೇಶರೇ ರೂಪಿಸಿಕೊಟ್ಟಿರುವಂತದ್ದು. ಅಂದ್ರೆ ಯಾವುದೇ ಒಂದು ಪ್ರಚ್ಛಕ ವಿದ್ವಾಂಸರು ಕುಳಿತುಕೊಂಡು ಬೇರೆ ಬೇರೆ ವಸ್ತುಗಳನ್ನ ಕೊಟ್ಟಾಗ ಅಲ್ಲಿಂದಲೇ ಇದೆಲ್ಲದರಲ್ಲೂ ಆಶುವೇ ಆಯಾಮ ಪ್ರಧಾನವಾಗಿರೋದು. ನಾನು ಆಗ್ಲೇ ಹೇಳದ್ನಲ್ಲ, ಗಣೇಶರಿಗೆ ಸಿನಿಮಾ ನೋಡ್ತಿರ್ಬೇಕಾದ್ರೆ ಆಶುವಾಗಿ ಪದ್ಯ ಹೇಳೋದು ಹೇಗೆ ಸ್ಫೂರ್ತಿ ಪಡ್ಕೊಂಡ್ರು ಅಂತ. ಆ ಆಶುವಾದ ಆಯಾಮ, ಆಶು ಅಂದ್ರೆ ಸಂಸ್ಕೃತದಲ್ಲಿ ಅರ್ಥ ತತ್ಕ್ಷಣ ಅಂತ, ಸ್ಪಾಂಟೇನಿಯಸ್ ಅಂತ. ಬೇರೆ ಏನು ಹೆಚ್ಚು ಯೋಚನೆ ಮಾಡೋದು ಹೇಳೋದು ಅಂತ ಹೇಳಿದ್ರೆ ಬಾಧ್ಯತೆ ಇಲ್ದಿರ ಬಾಯಿಗೆ ಬಂದು ಹೇಳೋದು ಅಂತಲ್ಲ.
ಇಡೀ ಜೀವನ ಯಾವುದಾದ್ರೂ ಒಂದು ವಿದ್ಯೆಯ ಅನುಸಂಧಾನಕ್ಕಾಗಿ ಮೀಸಲಿಟ್ಟು ಬೇರೆ ಬೇರೆ ಜ್ಞಾನ ಶಾಖೆಗಳಲ್ಲಿ ನಮಗಿರುವಂತಹ ಪರಿಣತಿಯನ್ನ ಬಳಸಿಕೊಂಡು ಅದು ಎಲ್ಲವೂ ಕೂಡ ಒಂದು ಸಂದರ್ಭ ವಿಶೇಷದಿಂದ ಹೊರಹೊಮ್ಮುವಾಗ ಯಾವ ಕಾಂತಿಯನ್ನು ಪಡೆದುಕೊಳ್ಳುವಂತೆ ಆ ಕಾಂತಿಗೆ ನಿಷ್ಠರಾಗಿ ಹೇಳುವಂಥದ್ದು ಒಂದು ಆ ಒಂದು ತತ್ವದ ಹಿನ್ನೆಲೆ. ಹಾಗೆ ರೂಪುಗೊಂಡಿರುವಂತದ್ದು ಈ ಕಾವ್ಯ ಚಿತ್ರ ಗೀತ ನೃತ್ಯ ಅಂತ. ಇದರಲ್ಲಿ ಮೂಲಭೂತವಾದ ಎಲ್ಲ ಕಲೆಗಳಿಗೂ ಅವಕಾಶ ಒದಗುವಂತೆ ಗಣೇಶರು ಮಾಡಿಕೊಟ್ಟಿದ್ದಾರೆ. ಪ್ರಸಿದ್ಧ ಚಿತ್ರಕಾರರಾದ BKS ವರ್ಮಾ ಅವ್ರ ಜೊತೆ ಸೇರ್ಕೊಂಡು ಕಾವ್ಯ ಚಿತ್ರ ಅಂತ ಇವರು ಹಲವಾರು ಪ್ರದರ್ಶನಗಳನ್ನ ಕೊಟ್ಟಿದ್ದಾರೆ. ಈ ಎಲ್ಲಕ್ಕೂ ಕೂಡ 1000ಕ್ಕೂ ಹೆಚ್ಚು ಪ್ರದರ್ಶನಗಳು ಈ ಹೊತ್ತಿನ ತನಕ ಕಂಡಿವೆ. ಅಂದ್ರೆ ನೀವು ನೋಡ್ತಾ ಬರಬಹುದು, ಅಷ್ಟಾವಧಾನ 1200ಕ್ಕೂ ಹೆಚ್ಚು, ಕಾವ್ಯ ಚಿತ್ರ ಅದು 1000ಕ್ಕಿಂತ ಹೆಚ್ಚು, ಏಕವ್ಯಕ್ತಿ ಯಕ್ಷಗಾನ 1000ಕ್ಕಿಂತ ಹೆಚ್ಚು. ಹೀಗೆ ಗಣೇಶರ ಸ್ಟ್ರೈಕ್ ರೇಟ್ ನೋಡ್ತಾ ಹೋದ್ರೆ, ನಾವು ಕ್ರಿಕೆಟ್ ಪರಿಭಾಷೆನಲ್ಲಿ ಸ್ಟ್ರೈಕ್ ರೇಟ್ 100ಕ್ಕೆ ನಿಲ್ಲಿಸ್ಕೊಂಡ್ರೆ ಗಣೇಶರದ್ದು ಎಲ್ಲ 1000ವೇ. 1000ದಲ್ಲಿ ಆ ಮಾನದಂಡದಲ್ಲೇ ಅಳಿತಾ ಹೋಗ್ತಿರ್ಬೇಕಾದ್ರೆ, ಹೀಗೆ ಒಬ್ಬ ವ್ಯಕ್ತಿ ಇಷ್ಟು ಒಂದು ಸೀಮಿತವಾದ ಕಾಲಮಾನದಲ್ಲಿ ಇಷ್ಟು ಮೇಲ್ಮಟ್ಟದ ಸಾಧನೆ ಮಾಡೋದಕ್ಕೆ ಸಾಧ್ಯವಾ ಅಂತ ನಿಬ್ಬೆರಗು ಆಗುವಷ್ಟು ಕೆಲಸವನ್ನ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಅವರು 65ಕ್ಕೂ ಹೆಚ್ಚು ಗ್ರಂಥಗಳನ್ನ 3 ಭಾಷೆಗಳಲ್ಲಿ ಬರೆದಿದ್ದಾರೆ. ಇನ್ನೊಂದು ಪ್ರಮುಖವಾದ ಆಯಾಮ ಅಂತ ಹೇಳಿದ್ರೆ ಭಾಷಣಕಾರರಾಗಿ ಗಣೇಶರು ಸಾಧಿಸಿರುವಂತಹ ಮೇಲ್ಮೆ. ನಾನು ಆಗಲೇ ಹೇಳಿದೆ, ನಮಗೆಲ್ಲರಿಗೂ ಗಣೇಶರು ಚೆನ್ನಾಗಿ ಪರಿಚಯ ಆಗಿರೋದು ಭಾಷಣಕಾರರಾಗಿ ಅಂತ. ಅದರಲ್ಲಿ ನೋಡಿದ್ರಂತೂನು ಇದು ಒಂದು ಸಂಖ್ಯೆಯ ದೃಷ್ಟಿಯಿಂದಲೇ ಹೇಳಿದ್ರೆ ಸುಮಾರು ಈ ಹೊತ್ತು ಉಪಲಭ್ಯ ಇರುವಂತಹ ಧ್ವನಿ ಮುದ್ರಿಕೆಗಳ ಪರಿಮಾಣವನ್ನು ಗಮನಿಸಿದ್ರೆ 10,000 ಗಂಟೆಗಳಿಗೂ ಮಿಕ್ಕುವಂತೆ, ಅದಕ್ಕಿಂತಲೂ ಹೆಚ್ಚು ಆ ಗಣೇಶರ ಭಾಷಣಗಳು, ಉಪನ್ಯಾಸಗಳು ಅಂತರ್ಜಾಲ ಮಾಧ್ಯಮದಲ್ಲಿಯೇ ನಮಗೆಲ್ಲರಿಗೂ ಕೇಳೋದಕ್ಕೆ ಸಿಗುತ್ತವೆ. ಇದು ಅನೇಕ ವಿಷಯಗಳನ್ನ ಒಳಗೊಂಡು ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಕುರಿತು ಯಾರೇ ಯೋಚನೆ ಮಾಡ್ತಿರ್ಬೇಕಾದ್ರೂನು ಅವಶ್ಯವಾಗಿ ಅವರೆಲ್ಲರಿಗೂ ಅವರೆಲ್ಲರ ಆದರಕ್ಕೆ ಪಾತ್ರವಾಗುವಂತಹ ಒಂದು ಉಪನ್ಯಾಸ ಸರಣಿ ಅಂತ ಹೇಳಿದ್ರೆ ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳು ಅಂತ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯಲ್ಲಿ ಗಣೇಶರು ಒಂದು ದೀರ್ಘವಾದ ಪ್ರವಚನ ಮಾಲಿಕೆಯನ್ನ ನಡೆಸಿಕೊಟ್ರು. ಅದನ್ನ ಕೇಳಿದವ್ರಿಗೆ ಎಲ್ಲರಿಗೂ ಗೊತ್ತಾಗತ್ತೆ ಎಷ್ಟು ಪ್ರೌಢವಾದ ಬೇರೆ ಬೇರೆ ವಿಚಾರಗಳನ್ನೆಲ್ಲ ತೆರೆಸ್ಕೊಟ್ರು ಅಂತ. ಗಣೇಶರ ಭಾಷಣದ ಮುಖ್ಯವಾದ ಅಂಶ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆನೋ ಅಥವಾ ಜಗತ್ತಿನ ಯಾವುದೇ ಒಂದು ವಿಚಾರದ ಬಗ್ಗೆನೋ ಈ ಹೊತ್ತಿನ ತನಕ ನಮ್ಮ ಕಾಲಮಾನದಲ್ಲಿ ಅನೇಕವಾಗಿ ಕೃಷಿ ಸಾಗಿದೆಯಲ್ಲ, ಅಪಾರವಾಗಿ ಸಾಗಿದೆಯಲ್ಲ, ಅದನ್ನೆಲ್ಲ ನೋಡಿದ್ರೆ ಒಬ್ಬ ವ್ಯಕ್ತಿಗೆ ಅದನ್ನು ಗ್ರಹಿಸೋದು ಹೇಗೆ ಅಂತ ಕಷ್ಟ ಆಗತ್ತೆ. ಹೀಗಾಗಿ ಒಬ್ಬರು ಯಾರಾದ್ರೂ ಆ ವಿಚಾರವನ್ನ ತಿಳ್ಕೊಂಡಿದ್ದಾರೆ ಅಂದ್ರೆ ಅವರ ಬಾಧ್ಯತೆ ಏನಾಗುತ್ತೆ ಅಂದ್ರೆ ಇದರಲ್ಲಿ ಹೀಗೆ ನೋಡಿದ್ರೆ ನಿಮಗೆ ಗ್ರಹಿಕೆ ಸುಲಭವಾಗುತ್ತೆ, ಇದರಲ್ಲಿ ಇಷ್ಟು ಜಳ್ಳು ಇಷ್ಟು ಕಾಳು ಇದೆ, ಇದರಲ್ಲಿ ಇಷ್ಟು ಸಾರ ಇಷ್ಟು ಅಸಾರ ಇದೆ, ಇದನ್ನ ಈ ಒಂದು ಪರ್ಸ್ಪೆಕ್ಟಿವ್ ಇಂದ ನೋಡ್ಬೇಕು ಅಂತ. ಹೀಗೆ ಒಂದು ಓರಿಯಂಟೇಶನ್ ಕಲ್ಪಿಸಿಕೊಡ್ತಾರೆ ಗಣೇಶರು ತಮ್ಮ ಭಾಷಣದಲ್ಲಿ. ಆಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಭಾಷಣವನ್ನ ಕೇಳಿ ಅವರು ಯಾವ ವಿಷಯವನ್ನು ಕುರಿತು ಮಾತನಾಡಿದ್ದಾರೋ ಆ ವಿಚಾರದಲ್ಲೇ ನಮ್ಮ ಆಸಕ್ತಿ ಇದ್ದದ್ದೇ ಆದಲ್ಲಿ ನಮ್ಮ ಆಸಕ್ತಿಗೆ ಒಂದು ಭದ್ರತೆ ಬರುತ್ತೆ, ಒಂದು ದಿಕ್ಕು ಬರುತ್ತೆ, ಸ್ಟ್ರೀಮ್ ಲೈನಿಂಗ್ ಅಂತ ಹೇಳ್ತೀವಲ್ಲ ಹಾಗೆ ಆಗತ್ತೆ ಅಂತ. ಅಂದ್ರೆ ಇವಾಗ ನಾವಾಗಿಯೇ ಯಾವುದೋ ಒಂದು ವಿಚಾರವನ್ನ ನೋಡಿ ತಿಳ್ಕೊಂಡ್ ಬಿಡ್ತೀವಿ ಅಂತ ಹೇಳಿದ್ರೆ ಅದು ಆಗಬಹುದು, ಆ ಪರಿಶ್ರಮವೂ ಖಂಡಿತ ಬೇಕು. ಆದ್ರೆ ಗಣೇಶರ ಮೂಲಕ ಹೋಗುವುದರಿಂದ ಆ ವಿಚಾರಗಳ ಎಷ್ಟೋ ಹೊಳಹುಗಳು ನಮಗೆ ಗೊತ್ತಾಗುತ್ತೆ. ಗಣೇಶರ ಭಾಷಣಗಳಲ್ಲಿ ಹಾಸುಹೊಕ್ಕಾಗಿ ಅವ್ರದ್ದೇ ಅಂತರ್ದೃಷ್ಟಿಯ ಫಲಿತವಾದ ಎಷ್ಟೋ ಹೊಳಹುಗಳು ಬಂದಿರುತ್ತೆ. ಅವುಗಳು ನಮಗೆ ಸಿಗುವಂತಹ ಉಪಾಯನಗಳು. ಅದರ ಜೊತೆಗೆ ಬೇರೆ 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 ಮುಖಗಳಲ್ಲಿ ವಿಪ್ರಕೀರ್ಣವಾಗಿರುವ ಸಂಗತಿಗಳು ಎಲ್ಲವನ್ನೂ ಒಟ್ಟಿಗೆ ತಂದು ಕೊಡ್ತಾರೆ. ಹೀಗೆ ಅವರ ಅವಧಾನದಲ್ಲಾಗ್ಲಿ ಎಲ್ಲದರಲ್ಲಾಗ್ಲಿ ನೀವು ಕೇಳಿರ್ಬಹುದು, ಅವ್ರು ಮಾತನಾಡ್ತಿರ್ಬೇಕಾದ್ರೆ ಅಡಿಗೆ ಉದಾಹರಣೆ ತಗೊಳ್ತಾರೆ, ಒಂದ್ ಸಂಗೀತದ್ದು ಏನೋ ಒಂದು ಟ್ಯೂನ್ ಅನ್ನು ಗುಣಕೊಳ್ತಾರೆ, ಇನ್ ಯಾವ್ದೋ ಒಂದು ಚಿತ್ರಶಿಲ್ಪದ ರೆಫರೆನ್ಸ್ ಕೊಡ್ತಾರೆ, ಹೋಮರ್ ಅಂತಾರೆ, ಕಾಳಿದಾಸ ಅಂತಾರೆ, ಕುಮಾರವ್ಯಾಸ ಅಂತಾರೆ, ನಮ್ ವಸುಧೇಂದ್ರ ಅಂತಾರೆ, ಭೈರಪ್ಪನವರು ಅಂತಾರೆ. ಹೀಗೆ 5 ನಿಮಿಷ ಗಣೇಶರ ಮಾತನ್ನ ಕೇಳಿದ್ರೆ ಯಾವುದೋ ಒಂದು H.G. ವೆಲ್ಸ್ ಬರ್ದಿದ್ನಲ್ಲ ಟೈಮ್ ಮಷೀನ್, ಹಾಗೆ ಒಂದು ಅದ್ರಲ್ಲಿ ಕುಳಿತುಕೊಂಡು ಒಂದು ಪ್ರಪಂಚದ ಆವಿರ್ಭಾವವಾದ ಸಮಯದಿಂದ ಈ ಹೊತ್ತಿನ ತನಕ ಏನೇನಾಗಿದ್ಯೋ ಮತ್ತು ಅವ್ರ ಕಲ್ಪನೆಯನ್ನು ಸೇರಿಸ್ಕೊಂಡ್ರೆ ಭವಿಷ್ಯತ್ತಕ್ಕೂ ಕೂಡ ಹೋಗಿ ಬರುವಂತೆ ಆಗತ್ತೆ. ಇಷ್ಟು ವಿನೂತನವಾದದ್ದು ಗಣೇಶರ ಒಂದು ಉಪನ್ಯಾಸಗಳ ಹೆಗ್ಗಳಿಕೆ. ಇನ್ನು ಒಂದು ಹೊಸ ಆಯಾಮ ವಿನೂತನವಾದದ್ದು ಅಂತ ಹೇಳಿದ್ರೆ ಅವ್ರ ಭಾಷಣಗಳು ಯಾವ್ಯಾವ ರೀತಿಯಲ್ಲಿ ಪ್ರಭಾವವನ್ನ ಬೀರಿವೆ ಅಂತ ಹೇಳಿದ್ರೆ ಈ ಹೊತ್ತು ಅನೇಕ ಸಾವಿರಾರು ಸಂಖ್ಯೆಗಳ ಯುವಕರು ಯುವತಿಯರು ಭಾರತೀಯ ಸಂಸ್ಕೃತಿಯಲ್ಲಿ ಆಸಕ್ತಿಯನ್ನ ತಳೆದಿರೋರು ನನ್ನನ್ನು ಸೇರಿದಂತೆ ಅವ್ರಿಗೆಲ್ಲರಿಗೂ ಕೂಡ ಹೆಬ್ಬಾಗಿಲಾಗಿ ಒದಗಿ ಬಂದಿಂಥವ್ರು
ಗಣೇಶರ ಭಾಷಣಗಳು. ಯಾವ್ದಾದ್ರು ಒಂದು ವಿಚಾರವನ್ನು ಕುರಿತು ನಾವು ಯೋಚನೆ ಮಾಡ್ಬೇಕು, ಇದ್ರ ಬಗ್ಗೆ ಓದ್ಬೇಕು ಅಂತ ಹೇಳಿದ್ರೆ ಮೊದಲು ಗಣೇಶ್ ಅವ್ರ ಭಾಷಣ ಮಾಡಿದಾರ, ಅದನ್ನ ಕೇಳ್ಬಿಟ್ಟು ನಾವು ಓದಿದ್ರೆ ಸುಲಭ ಆಗುತ್ತಪ್ಪ ಅನ್ನೋ ಭಾವನೆ ತುಂಬಾ ಸಹಜವಾಗ್ಬಿಟ್ಟಿದೆ ಇವತ್ತು ಬೇಕಾದಷ್ಟು ಜನರಲ್ಲಿ, ವಿಶೇಷವಾಗಿ ಕನ್ನಡ ಬರುವಂತಹ ಒಂದು ಶ್ರೋತೃವೃಂದದಲ್ಲಿ. ಇನ್ನು ಎಷ್ಟು ಪ್ರಭಾವ ಬೀರಿದೆ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ನಾನು ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಎಷ್ಟೋ ವಿಚಾರಗಳು ತಿಳಿದು ಬರ್ತಾ ಇರುತ್ತೆ. ಒಬ್ರು ಅಂಧ ವಿದ್ಯಾರ್ಥಿ, ಅವ್ರು ಯಾವ್ದೋ ಒಂದು ಪರೀಕ್ಷೆ ತೆಗೆದುಕೊಳ್ಬೇಕಾಗಿತ್ತಂತೆ. ಅವರು ಕನ್ನಡ ಭಾಷೆಯನ್ನು ವಿಶೇಷವಾಗಿ ವ್ಯಾಸಂಗ ಮಾಡಿ ಅದಕ್ಕೆ ಪರೀಕ್ಷೆ ಬರಿಬೇಕು ಅಂತ. ಅಂಧ ವಿದ್ಯಾರ್ಥಿ ಅಂತ ಹೇಳಾದ್ಮೇಲೆ ಅವ್ರಿಗೆಲ್ಲವೂ ಕೂಡ ಪಾಪ ಕಿವಿಯ ಮಾಧ್ಯಮದ ಮೂಲಕವೇ, ಶ್ರೋತ್ರ ಮಾಧ್ಯಮದ ಮೂಲಕವೇ ತಿಳ್ಕೊಳ್ಬೇಕಾಗತ್ತೆ. ಅವರು ಗಣೇಶರ ಭಾಷಣಗಳನ್ನ ಕೇಳಿ ಕನ್ನಡದ ಪ್ರಸಿದ್ಧ ಕವಿಗಳ ಬಗ್ಗೆ, ಕಾವ್ಯಗಳ ಬಗ್ಗೆ ಏನು ಉಪನ್ಯಾಸಗಳನ್ನು ಮಾಡಿದ್ದಾರೆ, ವಿಕ್ರಮಾರ್ಜುನ ವಿಜಯ, ಕರ್ನಾಟ ಭಾರತ ಕಥಾಮಂಜರಿ, ಮತ್ತೆ ದುರ್ಗಸಿಂಹನ ಪಂಚತಂತ್ರ, ನಾಗವರ್ಮನ ಕರ್ನಾಟಕ ಕಾದಂಬರಿ ಮುಂತಾದ ಪ್ರೌಢವಾದ ಹಳಗನ್ನಡದ ಕಾವ್ಯಗಳನ್ನ, ಮತ್ತೆ ಗೋವಿಂದ ಪೈ, ಪೂತಿನ, ಡಿವಿಜಿ ಮುಂತಾದ ಹೊಸಗನ್ನಡದ ದಿಗ್ಗಜಗಳನ್ನ ಕುರಿತು ಗಣೇಶರು ಯಾವ ಉಪನ್ಯಾಸಗಳನ್ನ ನಡೆಸಿಕೊಟ್ಟಿದ್ದಾರೆ, ಅವೆಲ್ಲವನ್ನು ಕೇಳಿಕೊಂಡೆ ಅಷ್ಟರ ಮಾತ್ರದಿಂದಲೇ ಆ ಒಬ್ಬರು ವಿದ್ಯಾರ್ಥಿಗೆ ಬಹಳ ಪ್ರಯೋಜನವಾಯ್ತಂತೆ. ಅವರು ಅದನ್ನ ಕೇಳಿಕೊಂಡು ನನಗೆ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗುವುದಕ್ಕೆ ನಿಮ್ಮ ಭಾಷಣಗಳು ತುಂಬಾ ಸಹಾಯ ಮಾಡಿದವು ಅಂತ ಪ್ರಾಂಜಲವಾಗಿ ಹೇಳಿಕೊಂಡಿದ್ದನ್ನ ನಮ್ಮಲ್ಲಿ ಎಷ್ಟೊಂದು ಜನ ಕೇಳಿದ್ದೀವಿ. ಹೀಗೆ ಅವರ ಭಾಷಣಗಳ ವಿಸ್ತಾರ, ಮತ್ತೆ ಆ ಹರಹು, ಮತ್ತೆ ಅವುಗಳ ರೀಚ್ ಎಷ್ಟು ಜನರಿಗೆ ಯಾವ್ಯಾವ ರೀತಿಯಲ್ಲಿ ಪ್ರಯೋಜಕವಾಗಿವೆ ಅಂತ. ಮತ್ತೆ ಯಾವ ವಿಚಾರವನ್ನ ಗಣೇಶರು ಕುರಿತು ಮಾತನಾಡಿದ್ರು ಬರೆದ್ರು ಕೂಡ ಅಲ್ಲಿ ವಸ್ತುನಿಷ್ಠವಾದ ಒಂದು ವಿಮರ್ಶೆ ಇರುತ್ತೆ, ನಿರ್ಭೀತವಾದ ವಿಮರ್ಶೆ ಇರುತ್ತೆ. ಈ ಹೊತ್ತು ಏನಾಗಿದೆ ಅಂತ ಹೇಳಿದ್ರೆ, ಯಾವ ವಿಚಾರವನ್ನ ನಾವು ಇಂಟರ್ನೆಟ್ ನಲ್ಲಿ ಸರ್ಚ್ ಮಾಡಿದ್ರು ಬೇಕಾದಷ್ಟು ಮಾಹಿತಿ ನಮಗೆ ಸಿಗುತ್ತೆ. ಏನಾಗಿದೆ ಅಂತ ಹೇಳಿದ್ರೆ, ಎಲ್ಲ ಕಾಲಕ್ಕೂ ಇದೊಂದು ತೊಂದರೆ, ಮಾಹಿತಿ ಸಿಕ್ಕಿಬಿಡುತ್ತೆ. ಮಾಹಿತಿಗೆ ಶೋಧನೆಗೆ ಬೇಕಾದಂತಹ ಒಂದು ವಿವೇಕ ಅದು ನಮ್ಮಲ್ಲೇ ಇರ್ಬೇಕಾಗತ್ತೆ. ದುರದೃಷ್ಟವಶಾತ್ ಎಷ್ಟೋ ಬಾರಿ ಇರೋದಿಲ್ಲ. ಹೀಗಾಗಿ ಪಂಡಿತರು ಅಂತ ನಿಜವಾದ ಪಂಡಿತರು ಯಾರು, ಮಾಹಿತಿಯನ್ನು ಒದಗಿಸಿ ಕೊಡುವಲ್ಲಿ ಅಷ್ಟೇ ನಿಲ್ಲದೆ ಆ ಮಾಹಿತಿಗೆ ಶೋಧನೆಗೆ ಅನುಕೂಲವಾಗುವಂತಹ ವಿವೇಕವನ್ನು ಅದರ ಜೊತೆಗೇನೆ ಹೊಂದಿಸಿ ಕೊಡುವಂತವ್ರು ಅಂತ. ಗಣೇಶರು ಅದನ್ನ ಮಾಡ್ತಾರೆ. ಯಾರಿಗೂ ಅವರು ಹೆದರ್ಕೊಳ್ಳದೆ, ಅಂದ್ರೆ ಹೆದರ್ಕೊಳ್ಳದೆ ಅಂದ್ರೆ ಬಾಹ್ಯವಾದ ಆಮಿಷಗಳಿಗೆ, ಸಂದರ್ಭಗಳಿಗೆ ಅಂತ ಅಷ್ಟೇ ಅಲ್ಲ, ವೈಚಾರಿಕವಾಗಿ ಬಂದಾಗ ಎಲ್ಲವನ್ನೂ ಸರಿಯಾಗಿ ನಾವು ನೋಡ್ಕೋಬೇಕು ಅಂತ ಆ ಒಂದು ಸತ್ಯನಿಷ್ಠೆಯಿಂದ ಚೋದಿತರಾಗಿ ಅವರು ಹೀಗೆ ಒಂದು ವಸ್ತುನಿಷ್ಠತೆಯನ್ನ ಬೆಳೆಸ್ಕೊಂಡಿದ್ದಾರೆ ಅಂತ ಗೊತ್ತಾಗತ್ತೆ. ಇನ್ನು ಇಷ್ಟನ್ನ ಎಲ್ಲ ನೋಡಿಕೊಂಡು ಅವರು ಬರವಣಿಗೆ ಮಾಡಿರುವಂತಹ ಪುಸ್ತಕಗಳ ಬಗ್ಗೆ ಉಳಿದಿರುವಂತಹ ಸಮಯದಲ್ಲಿ ಒಂದಷ್ಟು ಗಮನಿಸಬಹುದು. ಏನು ಕಾಣುತ್ತೆ ಗಣೇಶರ ಮಾತಿನಲ್ಲಿ, ಬರವಣಿಗೆಯಲ್ಲಿ ಎಲ್ಲ ಅಂತ ಹೇಳಿದ್ರೆ, ಅವರು ಎಷ್ಟನ್ನ ಎಲ್ಲ ತಿಳ್ಕೊಂಡಿದ್ದಾರೆ, ಆ ತಿಳುವಳಿಕೆಯಲ್ಲಿ ತುಂಬಾ ಕಷ್ಟಪಟ್ಟು ಇದ್ದಾರೆ. ಆಗಿನ ಕಾಲದಲ್ಲಿ ಸುಮಾರು ಜನ ಕಷ್ಟಪಟ್ಟಿರ್ಬಹುದು, ಪುಸ್ತಕಗಳು ಸಿಗ್ದಿರ ಎಷ್ಟೋ ಅಕ್ಷರಶಃ ಸಾವಿರಾರು ಲಕ್ಷಾಂತರ ಗಂಟೆಗಳ ಕಾಲ, ಸಾವಿರಾರು ಗಂಟೆಗಳ ಕಾಲ ಲೈಬ್ರರಿಯಲ್ಲೇ ಕುಳಿತುಕೊಂಡು, ಗ್ರಂಥಾಲಯಗಳಲ್ಲಿ ಕುಳಿತುಕೊಂಡು ಬೇರೆ ಬೇರೆ ಪುಸ್ತಕಗಳನ್ನ ಓದ್ಬೇಕು, ಕೈ ಬರವಣಿಗೆದಲ್ಲೇ ಬರ್ಕೊಂಡು ಓದ್ಬೇಕಾಗಿತ್ತು. ಮತ್ತೆಷ್ಟೋ ಸಲಕರಣೆಗಳು, ಸೌಕರ್ಯಗಳು ಇರ್ತಾನೆ ಇರ್ಲಿಲ್ಲ. ಹಾಗೆ ಈ ಹೊತ್ತು ಪರಿಸ್ಥಿತಿ ತುಂಬಾ ಬದಲಾಗಿದೆ. ಅವರು ತಿಳ್ಕೊಂಡಿರುವಂತಹ ಮಾಹಿತಿ ಆಗ್ಲಿ, ಜ್ಞಾನವಾಗ್ಲಿ, ಪಡೆದಿರುವಂತಹ ಬೆಳಕಾಗ್ಲಿ ಮತ್ತೊಬ್ಬರಿಗೂ ಅಷ್ಟೇ ಪ್ರಮಾಣದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಿಗಬೇಕು ಅಂತ ಅವ್ರು ಯಾವಾಗಲೂ ಕ್ರಿಯಾಶೀಲರಾಗಿರ್ತಾರೆ. ಅದಕ್ಕಾಗಿ ಬರವಣಿಗೆ ಮಾಡ್ತಾರೆ, ಮಾತನಾಡ್ತಾರೆ. ಅವ್ರಿಗೆ ಗೊತ್ತಿರೋ ವಿಚಾರದಲ್ಲಿ ಇನ್ನೊಬ್ಬರಿಗೆ ಆಸಕ್ತಿ ಇದೆ ಅಂತ ತಿಳಿದ್ರೆ ಸಾಕು, ತಮಗ್ ಗೊತ್ತಿಲ್ಲವರೋದನ್ನ ಎಲ್ಲಾನು ಹೇಳ್ಬಿಡ್ತಾರೆ. ನಮ್ಮ ಸ್ನೇಹಿತರಲ್ಲಿ ಎಷ್ಟೋ ಜನ ಹೇಳ್ಕೊಳ್ತಾ ಇರ್ತಾರೆ, ಗಣೇಶರನ್ ಸುಮಾರು ಕಾಲದಿಂದ ಗೊತ್ತಿರೋರು ಹೇಳ್ತಾರೆ, ನಿಮಗೆ ಏನಾದ್ರೂ ಒಂದ್ ಪ್ರಶ್ನೆ ಬಂದ್ರೆ ಅವ್ರಲ್ಲಿ ಕೇಳ್ಬಿಟ್ರೆ ಸಾಕು, ನಿಮ್ಗೆ ಅರ್ಥವಾಗುತ್ತೋ ಬಿಡುತ್ತೋ ಅವ್ರಿಗೆ ಆ ವಿಚಾರದಲ್ಲಿ ಗೊತ್ತಿರೋದು ಅಷ್ಟನ್ನೂ ಹೇಳ್ಬಿಡ್ತಾರೆ ಅಂತ. ನಮ್ಗೆ ಎಷ್ಟೋ ಸರ್ತಿ ಮುಳುಗೋಗೋ ತರ ಆಗತ್ತೆ. ಆದ್ರೆ ಗಣೇಶರಿಗೆ ಸಮಾಧಾನ ಆಗೋದಿಲ್ಲ, ತಿಳಿಸಿ ಬಿಡ್ಬೇಕು. ಒಂದು ನಮ್ ಪರಂಪರೆಯಲ್ಲಿ ಒಂದು ಪದ ಇದೆ, ವ್ಯಾಸ ಮುಷ್ಟಿ ಅಂತ. ಹಾಗೆ ಮಾಡಬಾರದು ಅಂತ. ಅಂದ್ರೆ ತಾವು ಯಾವ ವಿಚಾರವನ್ನ ತಿಳ್ಕೊಳ್ಳೋದಕ್ಕೆ ಕಷ್ಟಪಟ್ರೋ ಮತ್ತೊಬ್ರು ಅಷ್ಟು ಕಷ್ಟ ಪಡಬಾರದು ಅಂತ. ಆದ್ರೆ ವಿಚಾರವನ್ನ ಮುನ್ನಡೆಸೋದು ಹೀಗೆ ಅಂತ, ಆ ಪರಂಪರೆ ಮುನ್ನಡಿಕೆ ಅಂತ ನಾವ್ ಏನನ್ನ ಹೇಳ್ತೀವಿ, ಪುರಃ ಪ್ರವರ್ಧನ, ಅದಾಗ್ಬೇಕಾಗಿರೋದೇ ಹೀಗೆ ಅಂತ. ಮತ್ತೆ ಅದನ್ನ ಇಷ್ಟು ಅಂತರ್ದೃಷ್ಟಿ ಉಳ್ಳವರು, ಇಷ್ಟೆಲ್ಲಾ ಶಾಸ್ತ್ರಗಳಲ್ಲಿ, ಕಲೆಗಳಲ್ಲಿ ಪ್ರವೇಶ ಉಳ್ಳವರು ಹೇಳಿದ್ರೆ ಮತ್ತೆ ಅವುಗಳಲ್ಲಿ ಉದಾಹರಣೆಗಳು ಕೊಡೋದು ಹೇಗೆ? ಗಣೇಶರು ಇದರೆಲ್ಲದ್ರಲ್ಲೂ ಮತ್ತೊಂದು ಅಂಶ ಗಮನಿಸ್ಬೇಕು ಅಂದ್ರೆ, ಯಾವ್ದನ್ನು ತುಂಬಾ ಕಷ್ಟಪಟ್ಟು ಮಾಡ್ತಿದೀವಿ ಅಂತ ಅನ್ನಿಸ್ಲೇಬಾರ್ದಂತೆ. ಅದೊಂದು ಲೀಲೆ, ಅವ್ರದೊಂದು ಆಟ ಅಂತ ಹೇಳಿ ಕೇಳಿ ಅವ್ರು ತೊಡಗಿಕೊಂಡಿರೋದೇ ಕಲಾಕ್ಷೇತ್ರದಲ್ಲಿ. ಅವಧಾನನೂ ಕಲೆ, ಕಲೆಯ ಪ್ರಮುಖವಾದ ಆಯಾಮ ಅಂತ ಹೇಳಿದ್ರೆ ನಮ್ಮಲ್ಲಿ ಹೇಳೋದು ಲೀಲೆ ಅಂತ. ಪರಮಾತ್ಮನ ದೃಷ್ಟಿಯಿಂದ ಅವ್ನು ಜಗತ್ ಸೃಷ್ಟಿ ಮಾಡಿದ್ದೇ ಲೀಲೆ ಅಂತೆ. ಲೀಲೆ ಅಂದ್ರೆ ಏನು ಕಾರಣ ಇರಲ್ಲ ಅದಕ್ಕೆ ಅಂತ. ಯಾವುದನ್ನ ಮಾಡಿ
ಹೆಚ್ಚು ಕಾಲ ಮಾಡಿ ಅದರಲ್ಲೇ ತೊಡಗಿಕೊಂಡು ಮಾಡಿದ್ರೂ ಆಯಾಸ ಆಗೋದಿಲ್ಲ, ಅದು ಲೀಲೆ. ಯಾಕೆ ಅಂದ್ರೆ ಇಷ್ಟಪಟ್ಟು ಮಾಡಿರ್ತೀವಿ ಅಂತ. ಗಣೇಶರು ಪ್ರತಿಯೊಂದನ್ನು ಮಾಡೋದು ಹಾಗೇನೆ. ಅವ್ರು ಗುಣಕ್ಕೊಂಡು, ಅವರೊಬ್ಬರೇ ಇದ್ದಾಗ ಗುಣಕೊಂಡು, ಹಾಡಿನಿಂದ ಮೊದಲುಗೊಂಡು, ಅವ್ರು ಮಾಡುವ ಅಡುಗೆಯಿಂದ ಮೊದಲುಗೊಂಡು, ಪುಸ್ತಕ ಬರೆಯೋದ್ರವರೆಗೂ, ಅವಧಾನ ಮಾಡೋವರೆಗೂ ಎಲ್ಲವೂ ಲೀಲೆಯೇ. ಯಾಕೆಂದ್ರೆ ಅಷ್ಟು ಮಗ್ನತೆಯಿಂದ ಮಾಡ್ತಾರೆ, ಅಷ್ಟು ಒಂದು ಆ ಅವಲೀಲೆಯಿಂದಲೇ ಮಾಡ್ತಾರೆ, ಫಾರ್ ವಾಂಟ್ ಆಫ್ ಎ ಬೆಟರ್ ವರ್ಡ್. ಹೀಗೆ ಬೇರೆಯೊಬ್ಬರಿಗೂ ಕೂಡ ಅಷ್ಟು ಸುಲಭವಾಗಿ ತಿಳಿಸ್ಬೇಕು ಅಂತ ಉದಾಹರಣೆಗಳನ್ನು ಕೊಡೋದು. ಬೇರೆ ಬೇರೆ ನಮ್ಮಲ್ಲಿ ಪ್ರತಿಭೆ ಅಂತ ಹೇಳಿದಾಗ ಒಂದು ಹೇಳ್ತಾರೆ, ಬೇರೆ ಬೇರೆ ಸಂಗತಿಗಳನ್ನ ಒಂದ್ ಕಡೆಗೆ ಸೇರಿಸಿ ಕೊಡೋದೇ ಪ್ರತಿಭೆ ಅಂತ. ಅಷ್ಟು ಪ್ರತಿಭೆ ಇರೋದ್ರಿಂದಲೇ ಗಣೇಶರು ಯಾವುದೋ ಒಂದು ನಾವು ಕೇಳಿರೋ ಹಾಡಿನ ಉದಾಹರಣೆ ತಗೊಂಡು ಅವರು ಕಾಳಿದಾಸನ್ ಪದ್ಯನ ವಿವರಿಸ್ಬಿಡ್ತಾರೆ. ಇನ್ನೊಂದ್ ಯಾವುದೋ ಅದ್ವೈತ ವೇದಾಂತವನ್ನು ಕುರಿತು ಎಕ್ಸ್ಪ್ಲೈನ್ ಮಾಡ್ತಿರ್ಬೇಕಾದ್ರೆ ತಾವು ಓದಿರುವಂತಹ ಮೆಟಲರ್ಜಿ, ಅಲ್ಲಿರುವಂತಹ ಬ್ಲಾಸ್ಟ್ ಫರ್ನೇಸ್, ಆ ಐರನ್ ಮೆಕ್ಯಾನಿಸಮ್ ಅನ್ನು ತಗೊಂಡು ಅಲ್ಲಿ ಬರುವಂತಹ ಫ್ರಾಕ್ಷನಲ್ ಡಿಸ್ಟಿಲೇಷನ್ ಅನ್ನು ಬಳಸ್ಕೊಂಡು ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ವಿವರಿಸ್ಬಿಡ್ತಾರೆ. ಹೀಗೆ ನಾವೆಲ್ಲ ನೋಡ್ತಾ ಹೋದ್ರೆ ನಮ್ಮ ಅನುಭವಕ್ಕೂ ಬಂದಿತ್ತಲ್ವಾ ಇವೆಲ್ಲವೂ, ಆದ್ರೆ ನಾವು ಈ ದೃಷ್ಟಿಯಲ್ಲಿ ಯಾಕೆ ನೋಡಕ್ ಆಗ್ಲಿಲ್ಲ ಅಂತ ಅದನ್ನು ಒದಗಿಸಿಕೊಡುವಂತವೇ. ಅಂದ್ರೆ ಇರುವುದು ನಮ್ಮೇ ಕಣ್ಣುಗಳು, ಕಾಣುವುದು ವಸ್ತುಗಳು ನಮ್ಗೆಲ್ಲರಿಗೂ ಕಾಣುವಂತವೇ. ಆದ್ರೆ ಆ ದೃಕ್ಕು ಮತ್ತು ಆ ದೃಶ್ಯ ಇವುಗಳ ಮಧ್ಯೆ ಏರ್ಪಡಬೇಕಾಗಿರುವಂತಹ ದರ್ಶನವನ್ನ ಮಾಡಿಸಿಕೊಡ್ತಾರೆ. ಅದಕ್ಕಾಗಿ ಗಣೇಶರಂತವರು ನಮಗೆ ಮುಖ್ಯವಾಗ್ತಾರೆ ಅಂತ ಗೊತ್ತಾಗುತ್ತೆ. ಅವ್ರ ಪುಸ್ತಕಗಳ ಬಗ್ಗೆ ಸ್ವಲ್ಪ ನೋಡೋಣ. ನಾನು ಆಗ್ಲೇನೆ ಹೇಳಿದ ಹಾಗೆ ಹೆಚ್ಚು ಇಲ್ಲಿ ವಿವರಿಸೋದಕ್ಕೆ ಸಮಯ ಇಲ್ಲ. ಸುಮಾರು 65ಕ್ಕೂ ಹೆಚ್ಚು ಗ್ರಂಥಗಳನ್ನ ಗಣೇಶ್ ಅವರು ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ ಈ 3 ಭಾಷೆಗಳಲ್ಲಿ ಪ್ರಮುಖವಾಗಿ ಬರೆದಿದ್ದಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಅವರು ಸುಮಾರು 11 ಪುಸ್ತಕಗಳನ್ನ ಬರೆದಿದ್ದಾರೆ. ಸಂಸ್ಕೃತದಲ್ಲಿ ಅವರು 13-14 ಪುಸ್ತಕಗಳನ್ನು ಬರೆದಿದ್ದಾರೆ. ಕನ್ನಡದಲ್ಲಿ 30ಕ್ಕೂ ಹೆಚ್ಚು ಗ್ರಂಥಗಳನ್ನ ಅವರು ಬರೆದಿದ್ದಾರೆ. ಇಲ್ಲಿ ಎಷ್ಟೋ ವಿಷಯದ ಒಂದು ವೈವಿಧ್ಯ ಇದೆ, ಹರುಹು ಬೇಕಾದಷ್ಟಿದೆ, ಅನುವಾದಗಳಿವೆ, ಕಾವ್ಯ ಇದೆ, ಮತ್ತೆ ಸಂಸ್ಕೃತಿ, ಅಧ್ಯಾತ್ಮ, ಮೌಲ್ಯ ಮೀಮಾಂಸೆ ಇವುಗಳನ್ನು ಕುರಿತಾದ ಗ್ರಂಥಗಳು ಇವೆ. ಮತ್ತೆ ಕಲೆಯಂತೂ ಸರಿಯೇ ಸರಿ, ಬೇಕಾದಷ್ಟು ಕಲೆಗಳ ಒಂದು ವಿಮರ್ಶೆ, ಪ್ರಸ್ತಾವ, ಅವುಗಳ ವಿಶ್ಲೇಷಣೆ ಸೇರಿಕೊಂಡು ಬಂದಿದೆ. ಇತಿಹಾಸವನ್ನು ಕುರಿತು ಅವರು ಬರೆದಿದ್ದಾರೆ. ಇಲ್ಲಿ ಆಯೋಜಕರು ತಿಳಿಸಿದ್ರು ಅದರನ್ನು ಕುರಿತು ಒಂದು ವಿಚಾರ ನಡೆದಿತ್ತು ಇಲ್ಲಿ ಅಂತ. ಗಣೇಶರ ಪುಸ್ತಕ ಇತಿಹಾಸವನ್ನು ಕುರಿತು ಯಾವುದಿದೆ, ಭಾರತೀಯ ಕ್ಷಾತ್ರ ಪರಂಪರೆ ಅಂತ, ಅದು ಒಂದು ಪ್ರಮುಖವಾದ ಸೇರ್ಪಡೆ ನಮ್ಮ ಕನ್ನಡ ಭಾಷೆಯ ಇತಿಹಾಸದ ಅಧ್ಯಯನವನ್ನ ಕುರಿತಾಗಿ ಹೇಳುವುದಾದ್ರೆ. ಮತ್ತೆ ಭಾಷೆ, ಸಾಹಿತ್ಯ, ಕಾವ್ಯ ಮೀಮಾಂಸೆ ಇದೆಲ್ಲವನ್ನು ಕುರಿತು ಅವರು ಅಧಿಕಾರಯುತವಾಗಿ ಮಾತನಾಡಬಲ್ಲರು. ಇನ್ನೊಂದು ಗಣೇಶರಿಗೆ ಆಪ್ತವಾದ ಒಂದು ವಿದ್ಯೆ ಅಂತ ಹೇಳಿದ್ರೆ ಸಾಹಿತ್ಯ ವಿದ್ಯೆ. ಆ ಸಾಹಿತ್ಯದ ಸರ್ಜನ ಅದು ಮಾಡೋದು ಪದ್ಯದ ಮೂಲಕ ಅವ್ರು ಹೆಚ್ಚಾಗಿ ಮಾಡ್ತಾರೆ. ಮತ್ತೆ ಅದರ ಮೀಮಾಂಸೆ, ಈ ಸಾಹಿತ್ಯದಲ್ಲಿ ಇದು ಚೆನ್ನಾಗಿ ಕಂಡಿದೆ ಅಂತ ಹೇಳಿದ್ರೆ ಅದು ಯಾಕೆ ಚೆನ್ನಾಗಿ ಕಂಡಿತು ಅಂತ ಗುರುತಿಸಿಕೊಳ್ಳುವಂತಹ ಒಂದು ಬಗೆ, ಆ ಮೀಮಾಂಸೆ ಅದನ್ನು ತಿಳ್ಕೊಳ್ಳುವ ಬಯಕೆ ಬಂದು ಆ ಕಾವ್ಯಶಾಸ್ತ್ರ ರೂಪುಗೊಳ್ಳುತ್ತೆ. ಹಾಗೆ ಕಾವ್ಯಶಾಸ್ತ್ರದ ಬಗ್ಗೆನೂ ಅವ್ರು ಬರೆದಿದ್ದಾರೆ. ಇನ್ನು ಬೇರೆ ಬೇರೆ ಅವರು ಕಂಡಂತಹ ಮಹನೀಯರ ಬಗ್ಗೆ, ಪರಂಪರೆಯಲ್ಲಿ ಬಂದಂತಹ ಮೇರು ಸದೃಶ ವ್ಯಕ್ತಿತ್ವಗಳನ್ನ ಪರಿಚಯ ಮಾಡಿಕೊಡುವಂತಹ ಕೆಲಸಗಳನ್ನ ಮಾಡಿದ್ದಾರೆ. ಸಂಶೋಧನೆಯನ್ನು ಮಾಡಿದ್ದಾರೆ, ಜೀವನ ಚರಿತ್ರೆಯನ್ನು ಬರೆದಿದ್ದಾರೆ. ಇತ್ತೀಚೆಗೆ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ, ಇನ್ನೇನು ಅಚ್ಚಾಗಿ ಹೊರಬರೋದಿದೆ. ಕಥೆಗಳನ್ನು ಎಷ್ಟೋ ಅವರು ಬರೆದಿದ್ದಾರೆ, ಅನೇಕ ಗ್ರಂಥಗಳನ್ನು ಸಂಪಾದಿಸಿ ಕೊಟ್ಟಿದ್ದಾರೆ. ಹೀಗೆ ಬಹುಮುಖಿಯಾದದ್ದು ಗಣೇಶ್ ಅವರ ಒಂದು ಸಾರಸ್ವತ ವ್ಯವಸಾಯ. ಕೆಲವೊಂದು ಪುಸ್ತಕಗಳನ್ನ ಕುರಿತು ನಾನು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ, ಇಂಗ್ಲಿಷ್ ನಲ್ಲಿ ನಾನು ಆಗ್ಲೇ ಹೇಳಿದೆ ಅವ್ರದ್ದು ಪ್ರಮುಖವಾದ ಕೃತಿ ಅವಧಾನದ ಬಗ್ಗೆ ಅಂತ, ಅದರ ಬಗ್ಗೆ ನಾನು ಹೇಳೋದಿಲ್ಲ. ಮತ್ತೊಂದು ಶಿವರಾಮಕೃಷ್ಣ ಅಂತ ಒಂದು ಪುಸ್ತಕ ಇದೆ, ಬಹಳ ವಿನೂತನವಾದ ಪುಸ್ತಕ. ಇದರ ಮೂಲ ಮಾತೃಕೆ ಗಣೇಶ್ ಅವರು ಕನ್ನಡದಲ್ಲಿ ಮಾಡಿದಂತಹ ಒಂದು ಉಪನ್ಯಾಸ. ಅದನ್ನ ನಮ್ಮ ಸ್ನೇಹಿತರು ಹರಿ ರವಿಕುಮಾರ್ ಅಂತ ಆಂಗ್ಲ ಭಾಷೆಯಲ್ಲಿ ಆ ಭಾಷಣವನ್ನ ಮೂಲವಾಗಿರಿಸಿಕೊಂಡು ಅವರು ವಿವರಿಸಿದ್ದಾರೆ. ಅಂದ್ರೆ ಗಣೇಶ್ ಅವರು ಹೇಳಿರೋದನ್ನೇ ಆಂಗ್ಲ ಭಾಷೆಯಲ್ಲಿ ರಚಿಸಿ ಕೊಟ್ಟಿದ್ದಾರೆ. ಅದಕ್ಕೆ ಗಣೇಶ್ ಅವರೇ ನೋಡಿ ಇನ್ನ ಹೆಚ್ಚು ಪರಿಷ್ಕಾರವನ್ನು ಮಾಡಿದ್ದಾರೆ. ಇಲ್ಲಿ ಏನು ಅಂತ ಹೇಳಿದ್ರೆ, ಶಿವ, ರಾಮ, ಕೃಷ್ಣ ಈ 3 ದೇವತಾ ತತ್ವಗಳು ನಮ್ಮ ಭಾರತೀಯ ಮೌಲ್ಯ ಪ್ರಜ್ಞೆಯ, ಭಾರತೀಯ ಜೀವನ ಪರಂಪರೆಯ, ಭಾರತದಲ್ಲಿ ಹುಟ್ಟಿದಂತಹ ಎಲ್ಲ ವ್ಯಕ್ತಿಗಳು ಅಥವಾ ಯಾವ ಜಗತ್ ಪ್ರದೇಶದಲ್ಲಿ ಹುಟ್ಟಿದಂತಹ ಯಾವ ವ್ಯಕ್ತಿಯೂ ಕೂಡ ಆದರ್ಶವಾಗಿ ಸ್ವೀಕರಿಸಬಲ್ಲಂತಹ 3 ಪ್ರತೀಕಗಳು, ಅವನ್ನ ಕುರಿತು ಅವರು ಹೇಳ್ತಾರೆ. ಶಿವ ಅಂತರಂಗ ಜೀವನದ, ವೈಯಕ್ತಿಕ ಜೀವನದ ಒಬ್ಬ ಪ್ರತೀಕ, ರಾಮ ಕೌಟುಂಬಿಕ ಜೀವನದ ಒಬ್ಬ ಸಂಕೇತ, ಮತ್ತು ಕೃಷ್ಣ ಏನಿದ್ದಾರೆ ಅವನು ಸಮಾಜ ಜೀವನದ ಏಳ್ಗೆಗಾಗಿ ನಾವು ಯಾವ ಯಾವ ರೀತಿಯಲ್ಲಿ ಪ್ರಯತ್ನವನ್ನ ಪಡಬಹುದೋ ಅದೆಲ್ಲದರ ಒಂದು ಸಂಕೇತ ಅಂತ ಗಣೇಶರು ತೋರ್ಪಡಿಸ್ತಾರೆ. ಹೀಗೆ
ನಮಗೆ ತಿಳಿದ್ರೆ ಗೊತ್ತಾಗತ್ತೆ, ಹೆಚ್ಚು ವಿಸ್ತರಿಸೋದಕ್ಕೆ ಆಗೋದಿಲ್ಲ. ಶಿವ ನೋಡಿ ಒಂದು ಆಂತರಿಕ ಏಳಿಗೆ ಯಾವ್ದಿರುತ್ತೆ, ನಮಗೆ ಒಂದು ವೈಯಕ್ತಿಕ ಜೀವನದಲ್ಲಿ ಒಂದು ಅತ್ಯುಜ್ವಲವಾದ ಸ್ಥಿತಿ ಅಂತ ಹೇಳಿದ್ರೆ ಏನು ಬರಬೇಕು ಅಂತ ಹೇಳಿದ್ರೆ, ಜಗತ್ನಲ್ಲಿ ಏನೇನೋ ತೊಂದರೆಗಳಾಗ್ತಾ ಇರುತ್ತೆ, ಅದರಿಂದ ನಾವು ವಿಚಲಿತರಾಗಬಾರದು. ಶಿವತತ್ವದ ಒಂದು ಆಯಾಮ ಇದು. ಕಾಳಿದಾಸ ಮಹಾಕವಿ ಹೇಳ್ತಾನೆ, ವಿಕಾರ ಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾ. ಅಂದ್ರೆ ನಮ್ಮ ಒಂದು ಧೃತಿಯನ್ನ, ನಮ್ಮ ಒಂದು ಸ್ಥಿರತೆಯನ್ನ ಕೆಡಿಸುವಂತಹ, ಕಲಕು ಬಿಡುವಂತಹ ಸಂಗತಿಗಳು ಪ್ರತ್ಯಹ ನಡೀತಾನೆ ಇರುತ್ತೆ, ದಿನೇ ದಿನೇ ನಡೀತಾನೆ ಇರುತ್ತೆ. ಹಾಗೆ ನಡೀತಿದ್ರೂನು ಯಾರು ವಿಚಲಿತರಾಗುವುದಿಲ್ವೋ ಅವರೇ ನಿಜವಾಗ್ಲೂ ಪ್ರಾಜ್ಞರು, ಅವರೇ ನಿಜವಾಗ್ಲೂ ತಾಳ್ಮೆ ಉಳ್ಳವರು, ಶಕ್ತಿವಂತರು ಅಂತ. ಆ ರೀತಿಯಾದದ್ದು ಶಿವತತ್ವ ವೈಯಕ್ತಿಕ ಸ್ತರದಲ್ಲಿ ಅನ್ವಯ. ಮತ್ತೆ ಕೌಟುಂಬಿಕ ಸ್ತರದಲ್ಲಿ ನಮ್ಮ ಬಂಧು ಬಾಂಧವರ ಜೊತೆಗೆ, ನಮ್ಮ ತಂದೆ ತಾಯಂದಿರ ಜೊತೆಗೆ, ನಮ್ಮ ಮಡದಿಯರ ಜೊತೆಗೆ, ನಮ್ಮ ಪತಿಯರ ಜೊತೆಗೆ, ನಮ್ಮ ಪುತ್ರರ ಜೊತೆಗೆ, ಪುತ್ರಿಯರ ಜೊತೆಗೆ, ಅಣ್ಣ ತಮ್ಮಂದಿರ ಜೊತೆಗೆ ಹೇಗೆ ನಡ್ಕೊಳ್ಬೇಕು, ಕೌಟುಂಬಿಕ ಜೀವನ ಎಷ್ಟು ಚೆನ್ನಾಗಿರಬೇಕು, ಎಷ್ಟು ಚೆನ್ನಾಗಿರೋದಕ್ಕೆ ಸಾಧ್ಯ, ಪ್ರೀತಿ, ಅನುರಾಗ, ವಾತ್ಸಲ್ಯ, ಬಾಂಧವ್ಯ, ಈ ಮೌಲ್ಯಗಳ ಪರಾಕಾಷ್ಠೆ ನಮಗೆ ಎಲ್ಲಿ ಕಾಣುವುದಕ್ಕೆ ಸಾಧ್ಯ ಅಂದ್ರೆ ಶ್ರೀರಾಮನಲ್ಲಿ ಅಂತ. ಅವನಲ್ಲಿ ಕುರಿತು ಗಣೇಶರು ಆ ಆಯಾಮವನ್ನ ತೋರ್ಪಡಿಸ್ತಾರೆ. ಇನ್ನೊಂದು ಕೃಷ್ಣ ತತ್ವ. ಕೃಷ್ಣ ಅಂತೂ ಗಣೇಶವರಿಗೆ ಬಹಳ ಪರಮಾಪ್ತನಾದ ದೈವ. ಅವನನ್ನು ಕುರಿತು ಅವಧಾನವನ್ನು ಮಾಡಿದ್ದಾರೆ, ಕಾವ್ಯ ಬರೆದಿದ್ದಾರೆ, ಹೆಚ್ಚೇನು ಅವ್ರ ಜೀವನವನ್ನೇ ಮುಡುಪಾಗಿಟ್ಟಿದ್ದಾರೆ ಅಂತ ಹೇಳಬಹುದು. ಅಂತಹ ಕೃಷ್ಣನನ್ನು ಕುರಿತು ಸಮಾಜ ಜೀವನದಲ್ಲಿ, ಸಮಾಜ ಅಂತ ಹೇಳಿದ್ರೆ ಅಲ್ಲಿ ವ್ಯಕ್ತಿಯೂ ಬರ್ತಾನೆ, ಕುಟುಂಬವೂ ಬರುತ್ತೆ, ಹೀಗೆ ಎಲ್ಲವನ್ನೂ ಸೇರಿಸಿಕೊಂಡು ಹೋಗ್ತಿರ್ಬೇಕಾದ್ರೆ ರಾಷ್ಟ್ರ ಸ್ತರದಲ್ಲಿಯೂ, ವಿಶ್ವದ ಸ್ತರದಲ್ಲಿಯೂ, ವಿಶ್ವಾತೀತ ಸ್ತರದಲ್ಲಿಯೂ ಕೂಡ ಸಲ್ಲುವಂತೆ ಆಗುವುದು ಕೃಷ್ಣ ತತ್ವದ ಒಂದು ಅನುಸಂಧಾನದ ಮೂಲಕ ಅಂತ ಆ ಪುಸ್ತಕದಲ್ಲಿ ತೋರಿಸ್ತಾರೆ. ಮತ್ತೆ ಅವರ ಇನ್ನೂ ಹೆಚ್ಚು ಪುಸ್ತಕಗಳು ಇಂಗ್ಲಿಷ್ ನಲ್ಲಿ ಬಂದಿವೆ. ಸಂಸ್ಕೃತದ ರಚನೆಗಳ ಕುರಿತು ನೋಡೋದಾದ್ರೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಗಣೇಶರು ಒಂದು ಕಳಕಳಿ ಪ್ರಾಮಾಣಿಕವಾದದ್ದು ಅಂತ ಹೇಳಿದ್ರೆ, ನಮ್ಮ ನೆಲಕ್ಕೆ, ನಮ್ಮ ನುಡಿಗೆ ನಾವು ಮೊದಲು ಸಲ್ಲುವಂತ ಆಗ್ಬೇಕು ಅಂತ. ಅಂದ್ರೆ ಎಷ್ಟೋ ಬಾರಿ ಹೇಳ್ತಾರಲ್ಲ ದೊಡ್ಡ ದೊಡ್ಡವ್ರ ಬಗ್ಗೆ ಎಲ್ಲಾನು ಅಂತ, ಮನೆಗೆ ಮಾರಿ ನೆರೆಗೆ ಉಪಕಾರಿ ಅಂತ. ಹಾಗಾಗ್ಬಾರ್ದು. ನಮ್ಮ ಜನರಿಗೆ ನಾವು ಸಲ್ಲುವಂತಾದ್ರೆ, ಕೊನೆಗೆ ನಮಗೇ ನಾವು ಸಲ್ಲುವಂತಾದ್ರೆ ಅಲ್ಲಿಗೆ ಒಂದ್ ಮಟ್ಟಿನ ಸಿದ್ಧಿ ಆಗಿರುತ್ತೆ ಅಂತ. ಹಾಗಾಗಿ ಕನ್ನಡದಲ್ಲಿ ನಡೆದಿರುವ ಕೆಲಸ ಸಂಸ್ಕೃತದ ಮೂಲಕ ತಿಳಿದು ಬಂದ್ರೆ ನಮ್ಮದೇ ಒಂದು ಪರಂಪರೆಗೆ ನಾವು ಹೆಚ್ಚು ಬೆಲೆ ಕೊಟ್ಟಂತೆ ಆಗುತ್ತೆ ಅಂತ ಹೇಳಿ ಕನ್ನಡದ ಎಷ್ಟೋ ಚಿರಕೃತಿಗಳನ್ನ ಸಂಸ್ಕೃತದಲ್ಲಿ ಅವರು ಅನುವಾದ ಮಾಡಿ ಕೊಟ್ಟಿದ್ದಾರೆ. ಅದು ಅವ್ರು ಮಾಡಿರೋದ್ರಲ್ಲಿ ಹೆಚ್ಚು ಒಂದು ಪ್ರಮುಖವಾದ ರಚನೆಗಳು ಅಂತ ಹೇಳಿದ್ರೆ ಹರಿಭಕ್ತಿ ಸಾರ ಅಂತ, ಮತ್ತೆ ಅಲ್ಲಮ ಪ್ರಭುಗಳ ಎಷ್ಟೋ ವಚನಗಳನ್ನ ಸಂಸ್ಕೃತದಲ್ಲಿ ರಚಿಸಿದ್ದಾರೆ, ಅಂದ್ರೆ ಅನುವಾದ ಮಾಡಿದ್ದಾರೆ, ಅಲ್ಲಮ ವಚನಾನಿ ಅಂತ. ದೇವುಡು ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣ ಕಾದಂಬರಿಯನ್ನ ಸಂಸ್ಕೃತಕ್ಕೆ ಗದ್ಯ ರೂಪದಲ್ಲಿ ಅವರು ಅನುವಾದ ಮಾಡಿದ್ದಾರೆ. ಮತ್ತೆ ಕನಕದಾಸರ ರಾಮಧಾನ್ಯ ಚರಿತೆಯನ್ನು ಕೂಡ ಅವರು ಸಂಸ್ಕೃತಕ್ಕೆ ಅನುವಾದ ಮಾಡಿದ್ದಾರೆ. ಹೀಗೆ ಅವರು ಕಾವ್ಯವನ್ನು ಬರೀತಿರ್ಬೇಕಾದ್ರೆ ಏನ್ ಇಟ್ಕೊಳ್ತಾರೆ ಅಂತ ಹೇಳಿದ್ರೆ, ಸಂಸ್ಕೃತ ಬಹಳ ಪ್ರಾಚೀನವಾದ ಭಾಷೆ ಅಂತ ತೆಗೆದುಕೊಂಡು ಈ ಹೊತ್ತಿನ ಭಾವನೆಗಳಿಗೆ ಬೆಲೆ ಕೊಡ್ತೀರಾ ಇರೋದಕ್ಕಾಗೋದಿಲ್ಲ. ಯಾಕೆಂದ್ರೆ ನಾವು ಈ ಹೊತ್ತು ಬದುಕನ್ನ ಬದುಕ್ತಾ ಇದ್ದೀವಿ ಈ ಸಮಯದಲ್ಲೇ. ಹಾಗಾಗಿ ಈ ಹೊತ್ತಿಗೆ ಜಾಸ್ತಿ ಅಂಟುಕೊಂಡು ಬಿಟ್ರೆ ಚಿರಂತನವಾದ ಪ್ರಜ್ಞೆ ನಮ್ಮಲ್ಲಿ ಜಾಗರಿತವೇ ಆಗೋದಿಲ್ಲ. ಹೀಗೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಗಣೇಶರ ಸದಾಕಾಲದ ಒಂದು ಕಳಕಳಿ, ತುಡಿತ. ಅದನ್ನು ಎಲ್ಲ ರಚನೆಗಳಲ್ಲೂ ನೋಡ್ತೀವಿ. ಅದಕ್ಕೆ ಪ್ರತೀಕವಾದಂತೆ ಒಂದು ಪುಸ್ತಕವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ, ಋತು ಕಲ್ಯಾಣಂ ಅಂತ. ಇದೊಂದು ಚಂಪು ಕಾವ್ಯ, ಬೆಂಗಳೂರನ್ನ ಕುರಿತದ್ದು. ಗಣೇಶರಿಗೆ ಬೆಂಗಳೂರು ಬಹಳ ಇಷ್ಟ ಅಂತ ಹೇಳಿದೆ. ಋತುಗಳು ತುಂಬಾ ಇಷ್ಟ. ಅಂದ್ರೆ ವಸಂತ, ಗ್ರೀಷ್ಮ ಮುಂತಾದ ಆ ಋತುಗಳು ನಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ. ಆ ಋತುಗಳು ಬೆಂಗಳೂರಿನ ಪರಿಸರದಲ್ಲಿ, ನಮ್ಮದೇ ಸಾಂಸ್ಕೃತಿಕವಾದ ಪರಿವೇಶದಲ್ಲಿ ಹೇಗೆ ತೋರಿಕೊಳ್ಳುತ್ತವೆ, ಯಾವ ರೀತಿಯ ಪರಿಣಾಮಗಳಾಗುತ್ತವೆ, ಭಾಷಿಕ ಸ್ತರದಲ್ಲಿ, ಜನರ ಜೀವನದ ಸ್ತರದಲ್ಲಿ, ಸಂಸ್ಕೃತಿಯ ಸ್ತರದಲ್ಲಿ, ಭಾವನೆಯ ಸ್ತರದಲ್ಲಿ ಯಾವ ಯಾವ ಪರಿಣಾಮಗಳು ಉಂಟಾಗುತ್ತವೆ ಅಂತ ಬಹಳ ಚೆನ್ನಾಗಿ ರೂಪಿಸಿದ್ದಾರೆ. ಹೊಸದಾಗಿ ಮದುವೆಯಾಗಿರುವಂತಹ ಒಬ್ಬ ಗಂಡ ಹೆಂಡಿರ ಸಂಭಾಷಣೆಯಾಗಿ ರೂಪುಗೊಳ್ಳುತ್ತೆ. ಬಹಳ ಓದಿಯೇ ಸವಿಯಬೇಕಾದಂತಹ ಕಾವ್ಯ ಅದು. ಎಲ್ಲರಿಗೂ ಬೆಂಗಳೂರ ಬಗ್ಗೆ ನಿಜವಾಗ್ಲೂ ಪ್ರೀತಿ ಮೂಡಬೇಕು ಅಂತ ಹೇಳಿದ್ರೆ ಅದೇ ಸಮಯದಲ್ಲೇನೆ ಸಂಸ್ಕೃತ ಭಾಷೆಯ ಸೊಗಸನ್ನು ಕೂಡ ಯಾರಾದ್ರೂ ಅನುಭವಿಸ್ಬೇಕು ಅಂದ್ರೆ ಈ ಕಾವ್ಯವನ್ನ ಓದ್ಬೇಕಾಗತ್ತೆ. ಅದು ಋತು ಕಲ್ಯಾಣಂ ಅಂತ. ಮತ್ತೊಂದು ಶತಾವಧಾನಿ ರಚನಾ ಸಂಚಯನಂ ಅಂತ 7 ಕಾವ್ಯಗಳ ಒಂದು ಸಂಗ್ರಹ ಇದೆ. ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಚ್ಚು ಮಾಡಿದೆ ಈ ಪುಸ್ತಕವನ್ನ. ಅದರಲ್ಲಿ ನೋಡಿ ಗಣೇಶರು ಏನ್ ಮಾಡ್ತಾರೆ ಅಂದ್ರೆ, ತಮಗೆ ಗ್ರಾಮ ಜೀವನ ಅಂದ್ರೆ ತುಂಬಾ ಇಷ್ಟ. ಅವರು ಗೌರಿಬಿದನೂರಿನಲ್ಲಿ ಕಳೆದ ದಿವಸಗಳನ್ನ ಎಲ್ಲ ನೆನಪಿಸ್ಕೊಂಡು ಗ್ರಾಮ ಜೀವನದ ಬಗ್ಗೆ ಒಂದು 100 ಪದ್ಯಗಳನ್ನು ಬರೆದಿದ್ದಾರೆ, ಶಾರ್ದೂಲ ವಿಕ್ರೀಡಿತ ಅಂತ ಛಂದಸ್ನಲ್ಲಿ.
ಅದಕ್ಕೆ ಅವ್ರ ಹೆಸರು ಕೊಡ್ತಾರೆ ನೋಡಿ, ಅಗ್ರಾಮ್ಯಂ ಅಂತ. ಗ್ರಾಮ್ಯವಲ್ಲದ್ದು ಅಂತ. ಗ್ರಾಮ ಜೀವನದ ಬಗ್ಗೆ ಬರೀತಾ ಅಗ್ರಾಮ್ಯಂ ಅಲ್ಲ. ಅಂದ್ರೆ ಅದರಲ್ಲೂ ಒಂದು ಉನ್ನತಿ ಇದೆ ಅಂತ ತೋರ್ಪಡಿಸೋದಕ್ಕೆ. ಅದರಲ್ಲಿ ಎಲ್ಲ ಭಾರತೀಯ ಹಳ್ಳಿಗಳಲ್ಲೂ ಕೂಡ ನಾವು ಸಮಾನವಾಗಿ ಸಹಜವಾಗಿ ಕಾಣಬಹುದಂತ ಚಿತ್ರಗಳು, ನಮ್ಮ ದಲಿತ ಬಂಧುಗಳ ಬಗ್ಗೆ ಆಗ್ಲಿ, ನಮ್ಮ ಕಲಾ ಪ್ರಕಾರಗಳ ಬಗ್ಗೆ ಆಗ್ಲಿ, ಎಲ್ಲ ಕಡೆ ಕಾಣಿಸುವಂತಹ ಒಂದು ಜನಪದ ಜೀವನದ ಸೊಗಡು, ಆ ಮಿಡಿತ ಏನು ಕಾಣಿಸುತ್ತೆ ಅದನ್ನ ಸಂಸ್ಕೃತದ ಮೂಲಕ ಹೇಳಿದ್ರೆ ಇವು ಎರಡು ಬೇರೆ ಪರಂಪರೆಗಳೇ ಅಲ್ಲ ಅಂತ. ಯಾವುದನ್ನ ಇವಾಗ ಬೇಕಾದಷ್ಟು ಭೇದವನ್ನ ಕಲ್ಪಿಸೋದಕ್ಕೆ ಮಾರ್ಗ, ದೇಶಿ, ಜಾನಪದ ಬೇರೆ, ಅಭಿಜಾತ ಬೇರೆ ಅಂತೆಲ್ಲ ಮಾಡ್ತಾರಲ್ಲ, ಹಾಗೆ ಯಾವುದು ಸಲ್ಲೋದಿಲ್ಲ ಅಂತ ತೋರ್ಪಡಿಸೋದಕ್ಕೆ ಈ ಒಂದು ಗಣೇಶರ ರಚನೆ ಸಲ್ಲುತ್ತೆ ಅಂತ ಹೇಳ್ಬಹುದು. ಮತ್ತೆ ಅವ್ರಿಗೆ ಯಾವ್ಯಾವ ವಿಚಾರಗಳು ಇಷ್ಟವಾಗುತ್ತೋ, ಅದೊಂದು ಹೂವೇ ಆಗಿರಬಹುದು, ಅದನ್ನ ಕುರಿತು ಒಂದು ಕಾವ್ಯವನ್ನೇ ಬರೆದು ಬಿಡ್ತಾರೆ, ಸುಮನೋಮಯಂ ಅಂತ. ಮತ್ತೆ ಎಷ್ಟೋ ಜನ ಆಕ್ಷೇಪ ಮಾಡೋದುಂಟು, ಸಂಸ್ಕೃತದಲ್ಲಿ ನೀವು ನೋಡಿ ಗಂಡಸರಿಗೆ ಹೆಚ್ಚು ಮಣೆ ಹಾಕ್ತೀರಿ, ಹೆಂಗಸರು ಇಲ್ವೇ ಇಲ್ವಾ, ನಮ್ಮ ಭಾರತೀಯ ಪರಂಪರೆಯಲ್ಲೇ ಸ್ತ್ರೀಯರಿಗೆ ಏನು ಸ್ಥಾನವನ್ನು ಕೊಟ್ಟಿದ್ದಾರೆ ಅಂತೆಲ್ಲ. ಅದಕ್ಕೆ ಒಂದು ಸರ್ಜನಾತ್ಮಕವಾಗಿ ಉತ್ತರ ಕೊಡುವಂತೆ ಅವರು ವನಿತಾ ಕವಿತೋತ್ಸವ ಅಂತ ಕಾವ್ಯವನ್ನೇ ಬರೆದು ಬಿಡ್ತಾರೆ. ಅವರೊಂದು ವಿದ್ವತ್ ಪ್ರಬಂಧ ಬರಿಬಹುದಾಗಿತ್ತು, ಈ ರೀತಿ ಎಲ್ಲ ಕವಿಯತ್ರಿಯರಿದ್ರು, ಅವ್ರ ರಚನೆಗಳು ಇವು ಅಂತೆಲ್ಲ. ಹಾಗೆ ಮಾಡ್ದಿರಾ ಸರ್ಜನಾತ್ಮಕವಾಗಿ ಮಾಡುವ ಮೂಲಕ ಇನ್ನಷ್ಟು ಅದನ್ನ ರಸ್ಯವಾಗಿ ಮಾಡಿದ್ದಾರೆ ಅಂತ. ಇನ್ನ ಕನ್ನಡದಲ್ಲಿ ನೋಡೋದಾದ್ರೆ ಒಂದೊಂದು ಪ್ರಭೇದಗಳಲ್ಲೂ ಒಂದೊಂದು ಪುಸ್ತಕವನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ಅನುವಾದಗಳಲ್ಲಿ ಅವ್ರು ನೀಲಕಂಠ ದೀಕ್ಷಿತನ ಕೆಲವೊಂದು ಲಘು ಕೃತಿಗಳನ್ನ ಅನುವಾದ ಮಾಡಿದ್ದಾರೆ. ಅದೇ ರೀತಿ ಸಂಸ್ಕೃತದ 3 ಪ್ರಹಸನಗಳನ್ನ ಅನುವಾದ ಮಾಡಿದ್ದಾರೆ. ಇದರಲ್ಲಿ ಅನುವಾದದ್ದೇ ಒಂದು ಸೊಗಸು ಅಂತ ಹೇಳಿದ್ರೆ, ನೀಲಕಂಠ ದೀಕ್ಷಿತನ ಮಾತನ್ನ ನಾವು ಅರ್ಥ ಮಾಡ್ಕೊಳ್ಳೋದೇ ಎಷ್ಟೋ ಸತಿ ಕಷ್ಟ ಆಗುತ್ತೆ. ಹಾಗಾಗಿ ತಿಳಿಯಾದ ಅನುವಾದ ಮಾಡಿ ಎಷ್ಟೋ ಕಡೆ ಟಿಪ್ಪಣಿ ಕೊಟ್ಟು ಕಠಿಣವಾದ ಶಬ್ದಗಳಿಗೆ ಅರ್ಥ ಕೊಟ್ಟಿದ್ದಾರೆ. ಮತ್ತೆ ಪ್ರಹಸನಗಳನ್ನ ಮಾಡ್ತಿರ್ಬೇಕಾದ್ರೆ ಅದರಲ್ಲಿ ಸಂಸ್ಕೃತ ನಿಜವಾಗ್ಲೂ ಆಗಿನ ಆಡು ಭಾಷೆಯಾಗಿತ್ತು ಅಂತ ತೋರ್ಪಡಿಸೋದಕ್ಕೆ ಈ ಹೊತ್ತು ನಾವು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನಾವು ಯಾವ ಆಡು ಮಾತನ್ನು ಬಳಸ್ತೀವಿ, ಆ ಆಡು ಮಾತನ್ನೇ ಬಳಸ್ಕೊಂಡು ಪ್ರಹಸನಗಳನ್ನ ಅನುವಾದ ಮಾಡಿದ್ದಾರೆ. ಆ ಒಂದು ಸೊಗಡು ಕಾಣಿಸ್ಬೇಕು ಅಂತ. ಮತ್ತೆ ಈ 2 ಗ್ರಂಥಗಳಿಗೂ ಅವರು ಬರೆದಿರುವಂತಹ ಪ್ರಸ್ತಾವನೆ, ಮುನ್ನುಡಿ ಇದೆಯಲ್ಲ, ಅದು ಯಾವುದೇ ಒಂದು ದೊಡ್ಡ ಹಿರಿದಾದ ವಿದ್ವತ್ ಪ್ರಬಂಧಕ್ಕೂ ಕೂಡ ಏನೂ ಕಡಿಮೆ ಇಲ್ಲ. ನೀಲಕಂಠ ದೀಕ್ಷಿತನನ್ನ ಕುರಿತು ಅವನ ಬೆಳೆದು ಬಂದಂತಹ ಒಂದು ವಿದ್ವದ್ ಅನ್ವವಾಯ ಯಾವುದಿದೆ, ಆ ವಿದ್ವದ್ ವಂಶ, ಅಪ್ಪಯ್ಯ ದೀಕ್ಷಿತರು, ರತ್ನಖೇಟ ಶ್ರೀನಿವಾಸ ದೀಕ್ಷಿತ ಎಲ್ಲರನ್ನೂ ಒಳಗೊಂಡಂತ ಒಂದು ವಿಸ್ತಾರವಾದ ಸಾಂಸ್ಕೃತಿಕ ಅಧ್ಯಯನವನ್ನೇ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ಬಹುದು ಆ ಗ್ರಂಥದ ಒಂದು ಭೂಮಿಕೆಯಲ್ಲಿ. ಇನ್ನು 3 ಪ್ರಹಸನಗಳಲ್ಲಿ ಆ ಪ್ರಹಸನಗಳು, ರೂಪಕಗಳು, ಉಪರೂಪಕಗಳು ಇದೆಲ್ಲವನ್ನೂ ಕುರಿತಂತೆ ಪ್ರಾಯ ಕೊನೆ ಮಾತು ಎಂಬ ರೀತಿಯಲ್ಲಿ ಅಲಂಕಾರ ಶಾಸ್ತ್ರದ ಎಷ್ಟೋ ಆಯಾಮಗಳನ್ನು ಒಳಗೊಂಡಂತೆ ಬರೆದಿದ್ದಾರೆ. ಇನ್ನ ಕಾವ್ಯವನ್ನ ನೋಡಿ, ಕನ್ನಡದಲ್ಲಿ ಬರೆದಿದ್ದಾರೆ ಧೂಮದೂತ ಅಂತ ಒಂದು ಕಾವ್ಯ ಇದೆ. ಇದು ದೂತ ಕಾವ್ಯ ಪರಂಪರೆ ಸಂಸ್ಕೃತದಲ್ಲಿ ಬೇಕಾದಷ್ಟಿದೆ, ಕನ್ನಡದಲ್ಲೂ ಕೆಲವು ಕಾವ್ಯಗಳು ಇದ್ದಿರಬಹುದು. ಇದು ವಿಡಂಬನ ಕಾವ್ಯ. ಇದೊಂದು ರಾಜಕೀಯ ವಿಡಂಬನೆ, ರಾಜಕೀಯ ಕ್ಷೇತ್ರದ ವಿಡಂಬನೆ. ಅಂದ್ರೆ ಏನ್ ಮಾಡ್ಕೊಂಡಿದ್ದಾರೆ, ಯಾವನೋ ಒಬ್ಬ ಪದಚ್ಯುತನಾದ ರಾಜಕಾರಣಿ, ಅವನು ಕೇಂದ್ರ ಸ್ಥಾನವಾದ ದೆಹಲಿಯಿಂದ ನಿವೃತ್ತನಾಗಿ, ಅಂದ್ರೆ ಪದಚ್ಯುತನಾಗಿ ಎಲ್ಲೋ ಒಂದು ತನ್ನ ಹಳ್ಳಿಗೆ ವಾಪಸ್ ಬಂದು ಇಲ್ಲಿ ಧೂಮದ ಮೂಲಕ, ಸಿಗರೇಟಿನ ಹೊಗೆಯ ಮೂಲಕ ಅವನು ಸೆಂಟ್ರಲ್ ಕ್ಯಾಬಿನೆಟ್ಗೆ, ಹೈಕಮಾಂಡ್ಗೆ ತನ್ನ ಸಂದೇಶವನ್ನು ಕಳಿಸ್ತಾನೆ ಅಂತ. ವಿಡಂಬನೆ ಮಾಡಬೇಕು, ಸಮಾಜದ ಚಿಕಿತ್ಸೆ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ಕುರಿತು ಬರೆದಿದ್ದಾರೆ. ಅಂದ್ರೆ ನೋಡಿ, ಗಣೇಶರನ್ನ ಇವ್ರು ಏನೋ ಅಧ್ಯಾತ್ಮ, ವೇದ, ಅವಧಾನ ಇಷ್ಟೇ ವಿಚಾರಗಳನ್ನ ಕುರಿತು ಮಾತಾಡ್ತಿರ್ತಾರಪ್ಪ, ನಮಗೇನೋ ಅರ್ಥ ಆಗಲ್ಲ ಅಂತ ಹೇಳಿದ್ರೆ ವಿಡಂಬನೆಯನ್ನು ಕೂಡ ಮಾಡಿದ್ದಾರೆ, ಆ ರೀತಿಯ ಕಾವ್ಯವನ್ನು ಬರೆದಿದ್ದಾರೆ. ಮತ್ತೆ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಅನನ್ಯ ವ್ಯಕ್ತಿ ಅಂತ ಪ್ರಸಂಗಗಳನ್ನ ಬರೆದಿದ್ದಾರೆ. ಎಷ್ಟೋ ಹಾಡುಗಳನ್ನ, ಪದ್ಯಗಳನ್ನ ಬರೆದು, ನಾನು ಆಗ್ಲೇ ಹೇಳಿದ್ನಲ್ಲ, ಮಂಟಪ ಪ್ರಭಾಕರ ಉಪಾಧ್ಯರು ಅದನ್ನ ರಂಗಕ್ಕೇರಿಸಿ 1000ಕ್ಕೂ ಹೆಚ್ಚು ಪ್ರದರ್ಶನಗಳನ್ನ ಕಂಡಿದೆ ಅಂತ. ಅದು ಸಂಕಲಿತವಾಗಿರೋದು ಅನನ್ಯ ವ್ಯಕ್ತಿ ಅಂತ. ಕುಂತಿ ಕ್ಲಾಂತಿ, ಜಾನಕಿ ಜೀವನ ಮುಂತಾದ ಅನೇಕ ಪ್ರಸಂಗಗಳನ್ನ ಅವರು ಬರೆದಿದ್ದಾರೆ. ಸಂಗೀತ ರಚನೆಗಳನ್ನು ಕೂಡ ನೂರಾರು ಸಂಖ್ಯೆಯಲ್ಲಿ ಅವರು ಮಾಡಿದ್ದಾರೆ. ಅದೆಲ್ಲ ಸಂಕಲಿತವಾಗಿ ರಾಗವಲ್ಲಿ ರಸಾಲ ಅಂತ ಎಂಬ ಪುಸ್ತಕದಲ್ಲಿ ಅಡಕವಾಗಿದೆ. ಇನ್ನು ಸಂಸ್ಕೃತಿ, ಅಧ್ಯಾತ್ಮ ಈ ವಿಚಾರಗಳನ್ನ ನೋಡಿದ್ರೆ, ಗಣೇಶರಿಗೆ ಎಲ್ಲ ಕಾಲದ ಕಳಕಳಿ ಏನು ಅಂತ ಹೇಳಿದ್ರೆ, ನಮ್ಮ ಸಾಮಾನ್ಯದ ಆಚರಣೆಗಳು ಯಾವ್ಯಾವ ಇರುತ್ತೆ ಅದನ್ನ ಹೆಚ್ಚು ದೃಢ ಮಾಡಿಕೊಂಡ್ರೆ ಬೇರೆದೆಲ್ಲ ದೇ ವಿಲ್ ಫೈಂಡ್ ದೇರ್ ಪ್ಲೇಸ್ ಇವೆಂಚುಯಲಿ ಅಂತ. ಅದಕ್ಕಾಗಿ ಅವರು ನಿಜವಾಗಿ ಒತ್ತಿ ಕೊಟ್ಟು ಬರೆದಂತಹ ಗ್ರಂಥಗಳನ್ನ ನಾವು ನೋಡಬಹುದು. ಸಾಮಾನ್ಯ ಧರ್ಮ ಅಂತ ಬರೆದಿದ್ದಾರೆ. ಸಾಮಾನ್ಯ ಧರ್ಮ ಅಂದ್ರೆ ಏನು, ನಾವು ನಿಜವಾಗ್ಲೂ ಸಭ್ಯ ಸಮಾಜದಲ್ಲಿ ಒಳ್ಳೆಯವರು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯಾವ್ಯಾವ ಗುಣಗಳನ್ನೆಲ್ಲ ನಾವು ಮೈಗೂಡಿಸಿಕೊಳ್ಬೇಕು, ಅದನ್ನ ಸಾಮಾನ್ಯ ಧರ್ಮ ಅಂತ. ನನ್ನ ಸಂತೋಷಕ್ಕೆ ನಾನು ಬದುಕುತ್ತಾ, ನನಗೆ ನಾನೇ ಅರ್ಥವಂತನಾಗಿ ಇರುತ್ತಾ, ಬೇರೆಯವ್ರಿಗೂ ತೊಂದರೆ ಕೊಡಬೇಕಾದ್ರೆ ತೊಂದರೆ ಕೊಡದಿರುವ ಹಾಗೆ ಇರುವಂತಹ ಒಂದು ಸ್ಥಿತಿ, ಆ ಸ್ಥಿತಿಯ
ವಾಚಕಗಳಾದ ಕೆಲವು ಲಕ್ಷಣಗಳು ಅಷ್ಟೇ ಸಾಮಾನ್ಯ ಧರ್ಮ ಅಂತ ಹೇಳಿದ್ರೆ. ಸತ್ಯ ಹೇಳೋದು, ಬೇರೆಯವ್ರಿಗೆ ಹಿಂಸೆ ಮಾಡದೇ ಇರೋರು, ಬೇರೆಯವ್ರ ಸೊತ್ತಿಗಾಗಿ ಆಸೆ ಪಡದೇ ಇರೋದು, ಒಂದು ಆರ್ಜವವನ್ನ ರೂಪಿಸಿಕೊಳ್ಳೋದು, ಇದೆಲ್ಲ ಸಾಮಾನ್ಯ ಧರ್ಮಗಳು ಅಂತ ಹೇಳ್ತಾರೆ, ಆತ್ಮಗುಣಗಳು ಅಂತ ಹೇಳ್ತಾರೆ. ಅದನ್ನು ಕುರಿತೆ ಗಣೇಶರು ಸಣ್ಣ ಪುಸ್ತಕ, ಆದ್ರೆ ಅದರಲ್ಲಿ ನೋಡಿದ್ರೆ ಉಪಸ್ತಂಭಕವಾದ ಆಧಾರ ಸಾಮಗ್ರಿ ಎಷ್ಟಿದೆ ಅಂತ ಹೇಳಿದ್ರೆ ಅದನ್ನ ಯಾರಾದ್ರೂ ಎಕ್ಸ್ಪ್ಯಾಂಡ್ ಮಾಡಿದ್ರೆ 1000 ಪೇಜಿಗೆ ಆಗತ್ತೆ. ಅದನ್ನ ಅವರು ಒಂದು 60-70 ಪುಟದಲ್ಲಿ ಬರೆದಿಟ್ಬಿಟ್ಟಿದ್ದಾರೆ ಸಾಮಾನ್ಯ ಧರ್ಮ ಅಂತ. ಇದೇ ರೀತಿ ನಮ್ಮ ಎಲ್ಲ ವೈದಿಕ ಆಯಾಮಗಳಿಗೂ ಬುನಾದಿ ಆದದ್ದು ಒಬ್ಬ ಬ್ರಹ್ಮಚಾರಿಯ ಜೀವನ. ಆ ಬ್ರಹ್ಮಚಾರಿಯ ಜೀವನದಲ್ಲಿ ಅವನು ಜ್ಞಾನೋಪಾಸನೆಯ ಒಂದು ಪ್ರತೀಕವಾಗಿ ಉಪಾಸನೆ ಮಾಡುವಂಥದ್ದು ಗಾಯತ್ರಿ ಮಂತ್ರವನ್ನ. ಆ ಗಾಯತ್ರಿ ಮಂತ್ರ ತೆರೆದುಕೊಳ್ಳುವುದು ಈ ಒಂದು ಸಂಧ್ಯಾ ವಂದನೆ ಎಂಬ ಒಂದು ಆ ವೈದಿಕ ಆಚರಣೆಯಲ್ಲಿ. ಆ ಸಂಧ್ಯಾ ವಂದನೆಯ ಅಂತರರ್ಥವನ್ನು ಕುರಿತು ಬೇರೆ ಬೇರೆ ವೇದಶಾಖೆಗಳಲ್ಲಿ ಸಂಧ್ಯಾ ವಂದನೆ ಮತ್ತೆ ಬ್ರಹ್ಮಯಜ್ಞ, ಸಮಿಧಾದಾನ, ಅಗ್ನಿ ಕಾರ್ಯ ಇವೆಲ್ಲವೂ ಹೇಗೆ ರೂಪುಗೊಂಡಿದೆ, ಸಂಧ್ಯಾ ವಂದನೆಯ ಐತಿಹಾಸಿಕ ಬೆಳವಣಿಗೆ ಹೇಗೆ ಆಗ್ತಾ ಬಂತು, ಈ ಹೊತ್ತಿಗೂ ಅದರ ಅನ್ವಯ ಯಾವ ರೀತಿ ಆದದ್ದು, ಇದೆಲ್ಲವನ್ನು ಒಳಗೊಳ್ಳುವಂತೆ ಬೇಕಾದಷ್ಟು ಪಂಡಿತರ ಜೊತೆ ಚರ್ಚೆ ಮಾಡಿ ಗಣೇಶರು ಒಂದು ಪುಸ್ತಕ ಬರೆದಿದ್ದಾರೆ, ಸಂಧ್ಯಾ ದರ್ಶನ ಅಂತ. ಹಾಗಲ್ದಿರ ನಮ್ಮ ಒಂದು ದಾರ್ಶನಿಕ ಪರಂಪರೆಯ ಬಗ್ಗೆ ಭಾರತದಲ್ಲಿ 6 ಪ್ರಮುಖ ದರ್ಶನಗಳು ಅಂತ ಹೇಳ್ತೀವಿ, ಷಡ್ದರ್ಶನಗಳು ಅಂತ. ಸಾಂಖ್ಯ, ಯೋಗ, ವೈಶೇಷಿಕ, ಮತ್ತೆ ಮೀಮಾಂಸೆ, ಅದ್ವೈತ ವೇದ ಅಂದ್ರೆ ಪೂರ್ವ ಮೀಮಾಂಸೆ, ಉತ್ತರ ಮೀಮಾಂಸೆ, ಹೀಗೆಲ್ಲ ಯೋಗ ಇವೆಲ್ಲ ಇದೆಯಲ್ಲ. 6 ದರ್ಶನಗಳ ಕುರಿತಂತೆ ಅವರು ಷಡ್ದರ್ಶನ ಸಂಗ್ರಹ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇದೆಲ್ಲವನ್ನೂ ನೋಡಿದರೆ ಸಂಸ್ಕೃತದಲ್ಲಿ ಇರೋದನ್ನ ಕನ್ನಡದಲ್ಲಿ ಹೇಳಿದ್ದಾರೆ ಅಂತ ಅಷ್ಟು ಮಾತ್ರದಲ್ಲ ಇಲ್ಲಿ ಪ್ರಯೋಜನ. ಅವರ ತಿಳುವಳಿಕೆ ಈ ಕಾಲದಲ್ಲಿ ಎಷ್ಟು ಮಟ್ಟಿಗೆ ಅನ್ವಯ ಆಗುತ್ತೆ, ಅದರ ಸಾಂಗತ್ಯ ಅಸಾಂಗತ್ಯಗಳು ಏನು, ಅದನ್ನ ನಾವು ನೋಡುವ ದೃಷ್ಟಿ ಹೇಗಾಗ್ಬೇಕು, ಆ ದೃಷ್ಟಿ ಸರಿ ಇದೆಯಾ, ಅಲ್ಲಿ ಏನಾದ್ರೂ ಬದಲಾವಣೆ ಆಗ್ಬೇಕಾ, ಇದೆಲ್ಲವನ್ನು ನೋಡಿ ಒಂದು ನಿಲುಗಡೆಗೆ ತರ್ತಾರೆ ವಿಚಾರವನ್ನ. ಇದು ಅವರ ಎಲ್ಲ ಬರವಣಿಗೆಗಳ ಮುಖ್ಯ ಲಕ್ಷಣ ಅಂತ ಹೇಳ್ಬಹುದು. ಷಡ್ದರ್ಶನ ಸಂಗ್ರಹದಲ್ಲಿ ಹಾಗೆ ಮಾಡ್ತಾರೆ. ಅದಕ್ಕೆ ಅವರು ಬರೆದಿರುವ ಭೂಮಿಕೆಯಲ್ಲಿ ಯಾವುದೇ ಒಂದು ದರ್ಶನ ಪ್ರಭೇದವನ್ನ, ದರ್ಶನ ಶಾಖೆಯನ್ನ ನಾವು ಅರಿತುಕೊಳ್ಳಬೇಕು ಅಂದ್ರೆ ಬೇಕಾಗುವಂತಹ ಮೂಲಭೂತ ತಿಳುವಳಿಕೆ ಏನಿದೆ ಅದನ್ನ ಅದರಲ್ಲಿ ಒದಗಿಸಿ ಕೊಡ್ತಾರೆ. ಮತ್ತೆ ಕೊನೆಗೆ ಸರ್ವದರ್ಶನ ಸಮನ್ವಯ ಅಂತ ಒಂದು ಅಧ್ಯಾಯದಲ್ಲಿ ಎಲ್ಲ ದರ್ಶನಗಳು ನಿಜಕ್ಕೂ ನಮ್ಮ ವೇದಾಂತದಲ್ಲಿ ಹೇಗೆ ಪರ್ಯವಸಾನವನ್ನ ಕಾಣುತ್ತೆ ಅನ್ನೋದನ್ನ ಅವರು ಚೆನ್ನಾಗಿ ತೋರ್ಪಡಿಸ್ತಾರೆ. ಇದಲ್ಲದಿರ ಅವರು ಬೇಕಾದಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ಸಂಸ್ಕೃತಿಗೆ, ಈ ಮೌಲ್ಯಕ್ಕೆ ಎಲ್ಲ ಸಂಬಂಧಪಟ್ಟ ಹಾಗೆ ಹೊಕ್ಕಳ ಬಳ್ಳಿಯ ಸಂಬಂಧ, ಹಾಸು ಬೀಸು, ಮಥನ ಕಥನ ಮುಂತಾದ ಗ್ರಂಥಗಳಲ್ಲಿ ಅವ್ರು ಏನ್ ತೋರ್ಪಡಿಸ್ತಾರೆ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತಹ ಕೆಲವು ಸಂಗತಿಗಳನ್ನ ಅವುಗಳಲ್ಲಿ ಅಡಗಿರುವಂತಹ ಸಾಂಕೇತಿಕತೆ ಆಗ್ಲಿ, ಸ್ವಾರಸ್ಯ ಆಗ್ಲಿ, ಅದ್ರ ಮೇಲೆ ಬೆಳಕು ಚೆಲ್ತಾರೆ. ನೋಡಿ, ಒಂದೆರಡು ಉದಾಹರಣೆಗೆ, ದೇವತೆಗಳು ಶಿವನಿಗೆ ನಂದಿಯೇ ಯಾಕೆ ವಾಹನ ಆಗ್ತಾನೆ, ದುರ್ಗೆಗೆ ಸಿಂಹವೇ ಯಾಕೆ ವಾಹನ ಆಗತ್ತೆ, ಹೀಗೆ ದೇವತಾ ವಾಹನಗಳನ್ನು ಕುರಿತೆ ಆ ಸಾಂಕೇತ ಸ್ವಾರಸ್ಯವನ್ನ ವಿವರಿಸುವಂತೆ ಒಂದು ಲೇಖನ ಬರೀತಾರೆ. ಮತ್ತೆ ತುಂಬಾ ಪ್ರಮುಖವಾದ ಒಂದು ಪೌರಾಣಿಕ ಕಲ್ಪನೆ ಅಂತ ಹೇಳಿದ್ರೆ ಸುಧಾಸಾಗರ ಮಥನ. ಅಮೃತೋತ್ಪತ್ತಿ ಆದಾಗ ಬೇರೆ 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 ಉಚ್ಚೈಶ್ರವಸ್ ಬಂತು, ವಿಷವೂ ಬಂತು, ಲಕ್ಷ್ಮಿ ಬಂದಳು, ಚಂದ್ರ ಬಂದ, ಇವೆಲ್ಲ ಬರುವಂತಹ ಒಂದು ಆನುಪೂರ್ವಿಯೂ ಇದೆ. ಆ ಆನುಪೂರ್ವಿಗೆ ಏನು ಸಾರ್ಥಕತೆ, ಅದು ಹಾಗೆಯೇ ಆಗ್ಬೇಕು ಅಂದ್ರೆ ಏನು ಚಂದ, ಇದನ್ನೆಲ್ಲ ವಿವರಿಸ್ತಾರೆ. ಲಕ್ಷ್ಮಿಯ ಪರಿಕಲ್ಪನೆಯ ಬಗ್ಗೆನೆ ಒಂದು ಬರೀತಾರೆ. ದೇವಾಲಯವನ್ನು ಕುರಿತು ಬರೀತಾರೆ. ಈ ಹೊತ್ತು ದೇವಾಲಯಗಳನ್ನ ಕುರಿತು ನಮ್ಮಲ್ಲಿ ಎಲ್ಲರಿಗೂ ಆಸಕ್ತಿ ಜಾಸ್ತಿ ಆಗ್ತಾ ಇದೆ, ತುಂಬಾ ಒಳ್ಳೆಯ ಸಂಗತಿ. ಹೀಗಾಗಿ ದೇವಾಲಯವನ್ನು ಕುರಿತು ಕನ್ನಡದಲ್ಲಿ ಯಾರಾದ್ರೂ ಸಮಗ್ರವಾಗಿ ಪರಿಚಯ ಮಾಡಿಕೊಡ್ಬೇಕು, ಅದರ ಎಲ್ಲ ಆಗಮಿಕ ಹಿನ್ನೆಲೆ ಆಗಲಿ, ತಾತ್ವಿಕ ಕೇಂದ್ರವಾಗಲಿ ಅದನ್ನೆಲ್ಲ ಅರಿತುಕೊಳ್ಳಬೇಕು ಆಚರಣೆಗಳ ಒಂದು ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ ದೇವಾಲಯ ತತ್ವ ಅಂತ ಒಂದು ದೀರ್ಘವಾದ ಲೇಖನ ಬರೆದಿದ್ದಾರೆ, ಅಧ್ಯಯನ ಪೂರ್ಣವಾದದ್ದು, ಹಾಸು ಬೀಸು ಎಂಬ ಪುಸ್ತಕದಲ್ಲಿದೆ. ಹೀಗೆ ಆ ಏಕವ್ಯಕ್ತಿ ಯಕ್ಷಗಾನ ಅಂತ ಅವ್ರು ಕಂಡುಕೊಂಡಂತಹ ಕಲೆ ಬಗ್ಗೆ, ಅದರ ಬಗ್ಗೆ ಸಮಗ್ರವಾದ ಒಂದು ಚಿತ್ರಣವನ್ನು ಕೊಡಬೇಕು ನಾಟ್ಯಶಾಸ್ತ್ರದ ಹಿನ್ನೆಲೆಯಲ್ಲಿ, ಅದಕ್ಕೆ ಶಾಸ್ತ್ರೀಯವಾದ ಒಂದು ಬುನಾದಿಯನ್ನ ಒದಗಿಸಿ ಕೊಡಬೇಕು ಎಂಬ ಒಂದು ಉದ್ದೇಶದಿಂದ ಏಕವ್ಯಕ್ತಿ ಯಕ್ಷಗಾನದ ಬಗ್ಗೆ ಒಂದು ಪ್ರಬಂಧವನ್ನ ಬರೆದಿದ್ದಾರೆ. ಮತ್ತೆ ಬೇರೆ ಬೇರೆ ರಾಗಗಳ ಬಗ್ಗೆ ಗಣೇಶರಿಗೆ ಒಂದು ಸಂವೇದನೆ ಯಾವ ರೀತಿಯಾದದ್ದು ಅಂತ ರಾಗಾನುರಾಗ ಒಂದು ಭಾವಲಹರಿ ಅಂತ ವಿಸ್ತೃತವಾದ ಒಂದು ಲೇಖನವನ್ನ ಸುಮಾರು 100 ಪುಟದಷ್ಟು ವಿಸ್ತರಿಸಿಕೊಳ್ಳೋದು. ಅದರಲ್ಲಿ ಬೇರೆ ಬೇರೆ ರಾಗಗಳ ಬಗ್ಗೆ ಅವರು ಬರೆದಿದ್ದಾರೆ. ಅಲ್ಲದೆ ಭಾಷೆ ಸಾಹಿತ್ಯಗಳ ಬಗ್ಗೆ ಅಂತೂ ಅನೇಕ ಒಳ್ಳೆಯ ಒಳನೋಟಗಳನ್ನು ಪುಸ್ತಕಗಳನ್ನ ಬರೆದಿದ್ದಾರೆ. ಮತ್ತೆ ಸಾಹಿತ್ಯ ಶಾಸ್ತ್ರಕ್ಕೆ ಅವರು ಕೊಟ್ಟಿರುವಂತಹ ಕೆಲವು ಕೊಡುಗೆಗಳು ಅಂತ ಇಲ್ಲಿ ನೆನಪಿಸಿಕೊಳ್ಳೋದಾದ್ರೆ ಧೀರ ರಸ ಅಂತ ಅವರೇ ಕಂಡುಕೊಂಡಿರುವಂತಹ ಒಂದು ರಸ. ಅಂದ್ರೆ ನಮಗ್ ಗೊತ್ತಿರುತ್ತೆ 8-9 ರಸ ಅಂತ ನಾವು ಕೇಳಿರ್ತೀವಿ. ಆದ್ರೆ
ಒಂದು ಪತ್ತೇದಾರಿ ಕಾದಂಬರಿ ಓದ್ತಿರ್ಬೇಕಾದ್ರೇನೋ, ಗವೇಷಣ ಪ್ರಧಾನವಾದ ಸಾಹಿತ್ಯವನ್ನು ಓದ್ತಿರ್ಬೇಕಾದ್ರೇನೋ, ಆ ಒಂದು ಅನ್ವೇಷಕ ಬುದ್ಧಿ ನಮ್ಮಲ್ಲಿ ಕೆಲಸ ಮಾಡುತ್ತಲ್ಲ, ಅದು ರಸವಾಗಿ ಹೇಗೆ ಪರಿಣಾಮವನ್ನ ಹೊಂದುತ್ತೆ ಅಂತ ನೋಡ್ಬೇಕಾದ್ರೆ ಅವ್ರು ಬರೀತಾರೆ ಧೀರಾರಸ ಅಂತ ಕುತೂಹಲವನ್ನ ಸ್ಥಾಯಿಯಾಗುಳ್ಳದ್ದು. ಅದೇ ರೀತಿ ಸ್ವಭಾವೋಕ್ತಿ ಅಂತ ಒಂದು ಅಲಂಕಾರ ಇದೆ, ಅದನ್ನು ಕುರಿತು ಬರೀತಾರೆ. ಇತಿವೃತ್ತ ಅಂತ ಬರೀತಾರೆ. ಇದೆಲ್ಲ ಹೆಚ್ಚು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅದೇ ಆಗಿರ್ಲಿ, ಹೀಗೆ ಗಂಭೀರವಾದ ವಿಚಾರಗಳೇ ಅಲ್ದಿರ ಲಲಿತ ಪ್ರಬಂಧಗಳನ್ನು ಎಲ್ಲರಿಗೂ ತಿಳಿಯುವಂತೆ ಬಹಳ ಸೊಗಸಾದ ನಾರಿಕೇಲ ಪಾಕದಂತೆ, ಇನ್ನೂ ದ್ರಾಕ್ಷಾ ಪಾಕದಂತೆ ಬರೆದಿದ್ದಾರೆ. ಉಪ್ಪಿಟ್ಟಿನ ಬಗ್ಗೆ ಬರ್ದಿದ್ದಾರೆ, ದೋಸೆ ಬಗ್ಗೆ ಬರ್ದಿದ್ದಾರೆ, ಸೀರೆ ಪಂಚೆಗಳ ಬಗ್ಗೆ ಬರ್ದಿದ್ದಾರೆ, ಶಾಲು ಬಗ್ಗೆ ಬರ್ದಿದ್ದಾರೆ. ಹೀಗೆ ಒಂದ್ ಸಣ್ಣ ಸಣ್ಣ ವಿಚಾರದಲ್ಲೂನು ಅವ್ರ ಅಷ್ಟು ತಿಳುವಳಿಕೆಯನ್ನ, ರುಚಿ ಶುದ್ಧಿಯನ್ನ ಬಳಸಿಕೊಂಡು ಅದನ್ನ ಹತ್ತಿರ ಮಾಡಿಕೊಡ್ತಾರೆ. ಈ ರೀತಿಯಾದದ್ದು ಗಣೇಶರ ಒಂದು ವಿಚಾರದ ಹರಹು. ಇನ್ ವ್ಯಕ್ತಿ ಚಿತ್ರಗಳ ಬಗ್ಗೆ ವಿದ್ಯಾರಣ್ಯ ಸ್ವಾಮಿಗಳ ಬಗ್ಗೆ ಸಂಶೋಧನೆಯನ್ನ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ. ಡಿ ವಿ ಜಿಯವರ ಎಷ್ಟೋ ಜೀವನದ ಸ್ವಾರಸ್ಯಗಳನ್ನ, ಘಟನೆಗಳನ್ನ ಹೇಳಿದುಕೊಂಡು ಬ್ರಹ್ಮಪುರಿಯ ಭಿಕ್ಷುಕ ಅಂತ ಬರೆದಿದ್ದಾರೆ. ಮತ್ತೆ ಅವರ ಗುರುಸ್ಥಾನೀಯರಾದ ವಿದ್ವಾನ್ ಎನ್ ರಂಗನಾಥ ಶರ್ಮರ ಬಗ್ಗೆ, ಅವರು ತುಂಬಾ ವಿಚಾರಕ್ಕೆ ನಿಕಷ ಅಂತ ಭಾವಿಸುವಂತಹ ಎಂ ಹಿರಿಯಣ್ಣನವ್ರ ಬಗ್ಗೆ, ಮತ್ತೆ ನಮ್ಮ ಕಾಲದಲ್ಲಿ ನಿಕಟಪೂರ್ವ ಕಾಲದಲ್ಲಿ ಇದ್ದಂತಹ ಸಾಕರ ರಾಮಚಂದ್ರ ರಾಯರ ಬಗ್ಗೆ, ಈ ಮೂರು ಮಹನೀಯರ ಬಗ್ಗೆನೂ ಕೂಡ ವ್ಯಕ್ತಿ ಚಿತ್ರ, ಜೀವನ ಚರಿತ್ರೆಗಳನ್ನ ಅವರು ಬರೆದಿದ್ದಾರೆ. ಇಷ್ಟು ಗಣೇಶರ ಸಾಹಿತ್ಯ ಅಂತ ನಾವು ಸ್ಥೂಲವಾಗಿ ಅರಿತುಕೊಳ್ಬಹುದು. ಒಂದು ಏನ್ ಗಮನಿಸಬಹುದು ಗಣೇಶರ ಒಂದು ಈ ಎಲ್ಲ ಆ ಗ್ರಂಥಗಳ ವ್ಯವಸಾಯವನ್ನ ನೋಡಿದಾಗ, ಅವರ ಜೀವನ ಸ್ವಾರಸ್ಯಗಳನ್ನು ಗಮನಿಸಿದಾಗ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಗಣೇಶರೇ ಹೇಳ್ತಿರ್ತಾರೆ ಆನಂದ ಋಣ ಅಂತ. ಅಂದ್ರೆ ನಾವ್ ಯಾವ್ದನ್ನಾದ್ರೂ ತುಂಬಾ ಇಷ್ಟಪಟ್ಟು ಮಾಡಿದಾಗ ಆವಾಗ ನಾವು ನಮ್ಮನ್ನ ನಾವು ಮರ್ತು ಹೋಗಿರ್ತೀವಿ. ಹಾಗ್ ಮರ್ತು ಹೋದಾಗಿ ಮಾಡದಂತಹ ಕೆಲಸ ನಿಜಕ್ಕೂ ನಮ್ಗೆ ಅದ್ರಲ್ಲಿ ಪರಿಣತಿ ಇದ್ರೆ ಚೆನ್ನಾಗಾಗಿರುತ್ತೆ. ಹಾಗ್ ಮಾಡೋದ್ ಹೇಗೆ ಅಂತ ತಿಳ್ಕೊಳ್ಳೋದನ್ನ ಗಣೇಶರಿಂದ ನಾವು ಕಲಿತ್ಕೊಳ್ಬಹುದು. ಇದರಿಂದ ಸಮಾಜಕ್ಕೂ ಒಳ್ಳೇದಾಗುತ್ತೆ ಎಲ್ಲ ಆಯಾಮಗಳಲ್ಲೂ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗೇನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ. ಕ್ಷಮಿಸಿ, ನಾನು ಒಂದೇ ದಾರಿಯಲ್ಲಿ ಮಾತಾಡ್ಕೊಂಡು ಹೋಗ್ಬಿಟ್ಟೆ. ಎಷ್ಟು ಅದು ಮುಟ್ಟುತ್ತೋ ಏನೋ ಗೊತ್ತಿಲ್ಲ, ನನಗಂತೂ ಮಾತಾಡ್ದೆ ಅನ್ನೋ ಒಂದು ಸಮಾಧಾನ ಇದೆ. ಧನ್ಯವಾದ. ಇಲ್ಲ, ತುಂಬಾ ಚೆನ್ನಾಗಿತ್ತು ಶಶಿಕಿರಣ್ಜಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಲ್ವಾ? ಕೇಳುತ್ತೆ ಕೇಳುತ್ತೆ. ಅದೇ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಒಂದು ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಒಂದು ವಿಷಯ ನಿಮ್ಗೆಲ್ರಿಗೂ ಮತ್ತು ಶ್ರೋತೃಗಳಿಗೆ ಹೇಳಲೇಬೇಕು. ನಾನು ದೂರವಾಣಿ ಮೂಲಕ ಶತಾವಧಾನಿಗಳನ್ನು ಸಂಪರ್ಕಿಸಿ ನಮ್ಮ ಸಪ್ತಾಹದಲ್ಲಿ ಭಾಗವಹಿಸಿ ಡಿ ವಿ ಗುಂಡಪ್ಪನವರ ವ್ಯಕ್ತಿ ಮತ್ತು ಕೃತಿ ಪರಿಚಯ ಮಾಡಬೇಕು ಅಂತ ಮಾಡಿ ನಮ್ಮ ವೇದಿಕೆಯನ್ನು ಚೆಂದಗಾಣಿಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಂಡೆ. ಆದರೆ ಅವರು ಹೇಳಿದ್ರು, ನಾನು ಡಿ ವಿ ಜಿ ಅವ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಡಿದ್ದೇನೆ, ಗೋಖಲೆ ಸಂಶೋಧನಾ ಇನ್ಸ್ಟಿಟ್ಯೂಟ್ ಎಲ್ಲ ಮಾತಾಡಿ ಆಗಿದೆ, ಕ್ಲಬ್ ಇದರಲ್ಲಿ ಯೂಟ್ಯೂಬ್ಗಳೆಲ್ಲ ಸಾಕಷ್ಟು ಇದೆ, ಸುಮ್ಮನೆ ಸಮಯ ವ್ಯರ್ಥ ಬೇಡ. ಆದರೆ ಹೇಳಿದರು, ಅವ್ರಿಗೆ ಬಹುಶಃ ನಮ್ಮ ಮನಸ್ಸು ನೋಯಿಸೋ ಏನು ಮೃದು ಹೃದಯಿಗಳು ಮನಸ್ಸು ನೋಯಿಸೋ ಇಷ್ಟ ಇಲ್ವೇನೋ. ಹೇಳಿದ್ರು, ನನಗೆ ತಿಳಿದಿರೋಂಥ ವಿಷಯ ನಾನು ಇಲ್ಲಿವರೆಗೆ ಎಲ್ಲಾದರೂ ಮಾತಾಡಿಲ್ಲ ಅಂದರೆ ಮುಂದೆ ಬಂದು ಖಂಡಿತವಾಗ್ಲೂ ಸಂಘದ ಅಂಗಳದಲ್ಲಿ ಮಾತಾಡ್ತೀನಿ ಅಂತ ಭರವಸೆ ನೀಡಿದರು. ಒಂಥರ ಆಡು ಮುಟ್ಟದು ಸೊಪ್ಪಿಲ್ಲ ಅನ್ನೋ ನಾನು ನೋಡಿ ಈ ಥರ ಶತಾವಧಾನಿಗಳಿಗೆ ಬಹುಶಃ ತಿಳಿದಿರೋ ವಿಷಯವೇ ಇಲ್ವೇನೋ. ಬಹುಶಃ ನಾನೇ ಸೋತು ಮುಂದೊಮ್ಮೆ ಪ್ರಯತ್ನ ಮಾಡೋಣ ಅಂತ ಸುಮ್ಮನಾದೆ ಅನ್ನೋದಕ್ಕಿಂತಲೂ ಅವ್ರ ನೇರ ಶಿಷ್ಯರಾದ ಪ್ರತಿಭೆಯಲ್ಲಿ ಏನು ಅವ್ರು ತೋರ್ತಾ ಇರೋ ದಾರಿ ನಡೀತಾ ಇರೋವಂಥ ಶಶಿಕಿರಣ್ ಅವರನ್ನು ಸಂಪರ್ಕಿಸಿ ತಮ್ಮ ಗುರುಗಳ ಬಗ್ಗೆ ಅಪೂರ್ವ ಮಾಹಿತಿಯನ್ನು ತಿಳಿದುಕೊಳ್ಳುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಅಂತ ಅಂದ್ಕೊಳ್ತೀನಿ. ನಮ್ಮೆಲ್ಲ ಶ್ರೋತೃಗಳಿಗೂ ಸಂಪೂರ್ಣ ರಸಾಸ್ವಾದ ಉಣಿಸೋದ್ರಲ್ಲಿ ಶಶಿಕಿರಣ್ ಯಶಸ್ವಿ ಆಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಶಶಿಕಿರಣ್ ತುಂಬ ಅದ್ಭುತವಾಗಿತ್ತು ತಮ್ಮ ಮಾತುಗಳು. ಈಗ ನಾವು ಹ್ಯಾಂಡ್ ರೈಸ್ ಓಪನ್ ಮಾಡ್ತೀವಿ, ಹ್ಯಾಂಡ್ ರೈಸ್ ಓಪನ್ ಮಾಡಿದ್ದೀವಿ. ಯಾರಾದರೂ ಶ್ರೋತೃಗಳು ತಮ್ಮ ಅನುಭವಗಳು ಅಥವಾ ತಮ್ಮ ಪ್ರಶ್ನೆಗಳನ್ನು ಏನಾದರೂ ಸಂಕ್ಷಿಪ್ತವಾಗಿ ಕೇಳೋದಿದ್ರೆ ಮೇಲೆ ಬಂದು ಕೇಳ್ಬೋದು. ಖಂಡಿತವಾಗ್ಲು. ಹಾಗೆ ಕಳೆದ ವಾರ ನಮ್ಮ ಜೊತೆಲಿ ಶ್ರೀಕಾಂತ್ ಬಂದವರು ಅಂತಿದ್ರು. ಅವರು ಕೂಡ ತುಂಬ ಚೆನ್ನಾಗಿ ಏನು ಶತಾವಧಾನಿಗಳ ಭಾರತೀಯ ಕ್ಷಾತ್ರ ಪರಂಪರೆ ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟಿದ್ರು ನಮ್ಮ ಶ್ರೋತೃಗಳಿಗೆ ತುಂಬ ಚೆನ್ನಾಗಿ. ತುಂಬಾ ಸಂತೋಷ ಅದು ಕೇಳಿ. ಅದು ಬೇಕಾಗಿರುವಂತಹ ಕೆಲಸ. ನೀವು ಹೇಳಿದ್ರೆ ಆ ರೀತಿ ಒಂದು ಪ್ರಕಲ್ಪ ನಡೆದಿತ್ತು ಅಂತ. ಯಾಕೆಂದ್ರೆ ಈ ಇತಿಹಾಸವನ್ನು ಕುರಿತು ಕನ್ನಡದಲ್ಲಿ ನೋಡಿ ಆಂಗ್ಲ ಭಾಷೆಯಲ್ಲೂ ಕೂಡ ನಾವು ಯಾವ ಪುಸ್ತಕಗಳನ್ನ ತಗೊಳ್ತೀವಿ ಅಂದ್ರೆ ಈ ಹೊತ್ತು ಕೂಡ ರೋಮಿಲಾ ಥಾಪರು ಮುಂತಾದವ್ರ ಬರವಣಿಗೆನೆ ಹೆಚ್ಚು ಇದೆ. ನೀವು ನೋಡಿ, ನಮ್ಮ ಸ್ವಾತಂತ್ರ್ಯ ಬರಬೇಕು ಅಂತ ಆ ಕಾಲದಲ್ಲಿ ಯಾವ್ದಿತ್ತು, ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಅಂತ ಯಾವ್ದು ಹೇಳ್ತೀವಿ, ಆರ್ ಸಿ ಮಜುಮ್ದಾರ್ ಅವರು 3 ಸಂಪುಟಗಳಲ್ಲಿ ಅದರ ಬಗ್ಗೆ ಬರೆದಿದ್ರು. ಅದು ಈ ಹೊತ್ತಿಗೂ ಮರುಮುದ್ರಣವನ್ನು ಕಂಡಿಲ್ಲ, ಪುನರ್ಮುದ್ರಣವನ್ನು ಕಂಡಿಲ್ಲ.
ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ನಮ್ಮ ನೆಲಕ್ಕೆ ಸರಿಯಾದಂತಹ ಇತಿಹಾಸವನ್ನು ಒದಗಿಸಿಕೊಡ್ಬೇಕು ಅಂತ. ಅಂದ್ರೆ ಅದು ತಿರುಚಿದ ಇತಿಹಾಸ ಅಂತಲ್ಲ, ಇತಿಹಾಸದ ಸತ್ಯವನ್ನ ನಮ್ಮ ಪರಂಪರೆಯ ದೃಷ್ಟಿಯಲ್ಲಿ ಹೇಳಬೇಕು ಅನ್ನೋದು ಗಣೇಶರು ಮಾಡಿಕೊಟ್ಟಿದ್ದಾರೆ ಭಾರತೀಯ ಕ್ಷಾತ್ರ ಪರಂಪರೆ. ಅದರ ಬಗ್ಗೆ ವಿಚಾರ ನಡೆದಿರೋದು ತುಂಬಾ ಸಂತೋಷ. ಶಿಖಿರಣ್ ಅವರೇ, ವಿಜಯೇಂದ್ರ ಮಾತಾಡ್ತಿದ್ದೇನೆ. ಇದು ಈ ಕನ್ನಡದಲ್ಲಿ ನನ್ನ ಪ್ರಕಾರ, ಕನ್ನಡ ಅಲ್ಲ, ಬಹುಶಃ ಭಾರತೀಯ ಭಾಷೆಯಲ್ಲೂ ಭಾರತೀಯ ಕ್ಷಾತ್ರ ಪರಂಪರೆ ಅಂತ ಪುಸ್ತಕ ಎಲ್ಲೂ ಕಾಣ್ಲಿಕ್ಕೆ ಸಿಗೋದಿಲ್ಲ ಅನ್ಸುತ್ತೆ. ಇದೊಂದು ಆಂಗ್ಲ ಭಾಷೆ ಮತ್ತೆ ಬೇರೆ ಭಾಷೆಗೂ ಅನುವಾದ ಆದ್ರೆ ಬಹಳ ಒಳ್ಳೇದಿರುತ್ತೆ. ಹೌದು, ಇದ್ರ ಬಗ್ಗೆ ಒಳ್ಳೆ ನೀವು ಮಾಹಿತಿ ಸ್ವಲ್ಪ ಹೇಳಿದ್ರಿ. ಒಳ್ಳೆ ಸಂಗತಿ ಅದು. ಈಗ ಅದು ಆಂಗ್ಲ ಭಾಷೆಗೆ ಅನುವಾದ ಆಗಿದೆ. ರೇಕ್ಷಾ ಅಂತ ಒಂದು ಅಂತರ್ಜಾಲ ಪತ್ರಿಕೆ ಇದೆ. ಅದರಲ್ಲಿ ಪ್ರಸಿದ್ಧವಾದ ಲೇಖಕರು, ಭಾಷಣಕಾರರು, ಹಿಂದೂಯಿಸಂ ಬಗ್ಗೆ ಎಲ್ಲ ಬರೀತಾರೆ. ಸಂದೀಪ್ ಬಾಲಕೃಷ್ಣ ಅಂತ, ಗಣೇಶರ ಸ್ನೇಹಿತರೆ ಅವರು. ಮತ್ತು ಇನ್ನೊಬ್ರು ನಮ್ಮ ಮಿತ್ರರು ಹರಿ ರವಿಕುಮಾರ್ ಅಂತ, ಅವರಿಬ್ರು ಸೇರಿ ಅನುವಾದವನ್ನ ಅಂತರ್ಜಾಲದಲ್ಲೇ ಲಭ್ಯ ಇದೆ. ಇಂಗ್ಲಿಷ್ ಭಾಷೆನಲ್ಲಿ ಇದೆ ಅದು. ಹೌದು, ಆದಷ್ಟು ಒಳ್ಳೆ ಬೇಗ ಮುದ್ರಣನೂ ಕಂಡ್ರೆ ಒಳ್ಳೇದಿರುತ್ತೆ. ಅದು ಹೌದು ಹೌದು, ರಿಕ್ಷಾದಲ್ಲಿ ನೋಡಿದ್ದೇನೆ ನಾನು, ಆದ್ರೆ ಮುದ್ರಣ ಸಿಕ್ಕಿದ್ರೆ ಅದಕ್ಕೆ ಎಲ್ಲ ಜನರಿಗೆ ಕೈಗೆ ಸಿಕ್ಕಿದ್ರೆ ಕೈಯಲ್ಲಿದ್ರು ಒಳ್ಳೇದಲ್ಲ ಪುಸ್ತಕ. ಅವಶ್ಯವಾಗಿ ಅವಶ್ಯವಾಗಿ. ಹಾಗೆ ನಮ್ಮ ಜೊತೆ ಶ್ರೀಕಾಂತ್ ಬಂದೂರು ಇದ್ದಾರೆ. ಶ್ರೀಕಾಂತ್ ಜಿ. ಧನ್ಯವಾದ ರಾಘವೇಂದ್ರ ಅವರೇ. ಎಲ್ಲರಿಗೂ ನಮಸ್ತೆ. ಶಶಿ ಅವರೇ ನಮಸ್ಕಾರ. ನಿಮ್ಮ ನಮಸ್ಕಾರ. ಮಾತುಗಳನ್ನ ಕೇಳಿ ತುಂಬಾ ಸಂತೋಷ ಆಯಿತು. ನನ್ನದೊಂದು ಪ್ರಶ್ನೆ ಇತ್ತು, ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ಅವಧಾನಿಗಳ ಮಾತನ್ನ ಕೇಳಿದಾಗ ಯಾವುದೋ ಒಂದು ಕಾದಂಬರಿ ಬಿಡುಗಡೆ ಹಂತದಲ್ಲಿದೆ ಅಂತ ಅವರು ಹೇಳಿದ್ರು. ಅದರ ಬಗ್ಗೆ ಏನಾದ್ರು ಮಾಹಿತಿ ಕೊಡೋದಕ್ಕಾಗುತ್ತಾ? ಯಾವ ಕಾದಂಬರಿ ಅದು, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತದ್ದು ಅನ್ನುವಂತ ವಿಚಾರ. ಖಂಡಿತವಾಗ್ಲು ಅದರ ಬಗ್ಗೆ ಕುರಿತು ಹೇಳೋದಕ್ಕೆ ಕಾದಂಬರಿ ಬಿಡುಗಡೆ ಆಗೋದಕ್ ಮುಂಚೆನೆ ಮಾಹಿತಿ ಕೊಡ್ತಾ ಇದ್ದೀನಿ ಅಂತ ಭಾವಿಸ್ಬೇಕಾಗಿಲ್ಲ. ಯಾಕೆಂದ್ರೆ ಗಣೇಶ ರಾಯ್ ಅವರೇ ಸ್ವಯಂ ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂ ನಲ್ಲಿ ಈಗಾಗಲೇ. ಅದರದ್ದೇನೋ ಸೀಕ್ರೆಟ್ ಅಂತ ಏನಲ್ಲ. ಮಣ್ಣಿನ ಕನಸು ಅಂತ ಒಂದು ಕಾದಂಬರಿ, ಐತಿಹಾಸಿಕವಾದ ಕಾದಂಬರಿ. ಸಂಸ್ಕೃತದ ಬಗ್ಗೆ ಗಣೇಶರಿಗೆ ಪ್ರೀತಿ ಇದೆ ಅಂತ ಇಷ್ಟೊತ್ತು ನಾನು ಹೇಳಿದ್ನಲ್ಲ. ಅದರಲ್ಲಿ ಅವ್ರಿಗೆ ಇಷ್ಟವಾದ 2 ಕಾವ್ಯಗಳು ಅಂತ ಹೇಳಿದ್ರೆ, ಶೂದ್ರಕ ಮಹಾಕವಿ ಬರೆದಿರುವಂತಹ ಮೃಚ್ಛಕಟಿಕ ಎಂಬ ಒಂದು ನಾಟಕ ಪ್ರಕರಣ, ಅದು ಸಾಮಾಜಿಕ ನಾಟಕ ಅದು. ಅದಲ್ಲದಿರ ಸ್ವಪ್ನ ವಾಸವದತ್ತ ಅಂತ ಭಾಸ ಮಹಾಕವಿ ಬರೆದಿರೋದು. ಈ ಎರಡನ್ನು ಒಳಗೊಳ್ಳುವಂತೆ ಅವರು ಮಾಡಿದ್ದಾರೆ ಒಂದು ಕಾದಂಬರಿಯನ್ನ. ಅವ್ರದ್ದೇ ಆ ಹೊಸ ಹೊಸ ಕಲ್ಪನೆಗಳನ್ನು ಬೆರೆಸಿ ಸುದೀರ್ಘವಾದ ಒಂದು ಐತಿಹಾಸಿಕ ಕಾದಂಬರಿ ಅದು. ಇನ್ನೇನು ಮುಂದಿನ ತಿಂಗಳುಗಳಲ್ಲಿ ಅದು ಬೆಳಕನ್ನು ಕಾಣೋದಿದೆ. ಶಶಿಕರಣ್ ಜಿ, ಏನ್ ಹೇಳಿದ್ರಿ ಪುಸ್ತಕದ ಹೆಸರು? ಮಣ್ಣಿನ ಕನಸು ಅಂತ. ಮಣ್ಣಿನ ಕನಸು ಅಂತ ಹೆಸರೇ ಒಂಥರ ತುಂಬಾ ಆಕರ್ಷಕವಾಗಿದೆ. ನೋಡೋಣ ಯಾವಾಗ ಬರುತ್ತೆ, ಯಾವಾಗ ಓದೋದು ಅಂತ. ಮೇಲ್ಗಡೆ ಪಿನ್ ಮಾಡಿದ್ದೇನೆ. SR ಲೈಲಾ ಅವ್ರ ಜೊತೆ ಇಂಟರ್ವ್ಯೂ ನಡೆದಿತ್ತು ಒಂದು 10-15 ದಿವಸದ ಹಿಂದೆ. ಇದ್ರ ಬಗ್ಗೆ ಹೇಳಿದ್ದಾರೆ ಈ ಇಂಟರ್ವ್ಯೂ ಅಲ್ಲಿ. ಒಳ್ಳೆ ಮೇಲ್ಗಡೆ ಲಿಂಕ್ ಇದೆ, ಯಾರಾದ್ರೂ ಆಸಕ್ತಿ ಇದ್ದವರು ನೋಡ್ಬೋದು. ಹೌದು, ಧನ್ಯವಾದ ಲಿಂಕ್ ಶೇರ್ ಮಾಡ್ಕೊಂಡಿದ್ದಕ್ಕೆ. ಇದರಲ್ಲಿ ಗಣೇಶರು ತಿಳಿಸಿದ್ದಾರೆ ಅದ್ರ ಬಗ್ಗೆ. ಹಾಗೆ ಬೇರೆ ಯಾರಿಗೂ ಶ್ರೋತೃಗಳಿಗೆ ಪ್ರಶ್ನೆ ಏನಾದರೂ ಇಲ್ಲ ಅನ್ಕೊಳ್ತೀನಿ, ಇದ್ರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಮೇಲೆ ಬಂದು ಪ್ರಶ್ನೆಗಳನ್ನು ಕೇಳ್ಬೋದು. ನಾವು ಈ ಸಂಘದಂಗಳನ್ನು ಅಂತ ವೇದಿಕೆಯನ್ನು RSSನ ಪ್ರಾಥಮಿಕ ಪರಿಚಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಒಂದಿಷ್ಟು ಅಭಿಮಾನಿಗಳು ಈ ವೇದಿಕೆಯನ್ನು ಮಾಡ್ಕೊಂಡಿದ್ದೀವಿ. ತಾವ್ಯಾರು ಈ ಕ್ಲಬ್ಬನ್ನು ಇನ್ನೂ ಏನು ಮೆಂಬರ್ ಆಗಿಲ್ಲ ಅಂದರೆ ಕ್ಲಬ್ನ ಮೆಂಬರ್ ಆಗಿ, ಮತ್ತು ಪ್ರತಿ ಬುಧವಾರ ದಿನ ರಾತ್ರಿ 8 ಗಂಟೆಗೆ ಕಾರ್ಯಕ್ರಮ ಇರುತ್ತೆ. ಬೇರೆ ಬೇರೆ ಹೊಸ ಹೊಸ ವಿಷಯಗಳೊಂದಿಗೆ ಬರ್ತಾ ಇದ್ದೀವಿ. ನಾಡ್ದು ಬುಧವಾರ ರಾತ್ರಿ 9 ಗಂಟೆಗೆ ಹೊಸ ವಿಷಯದೊಂದಿಗೆ ಬರಲಿಕ್ಕಿದ್ದೀವಿ ನಿಮ್ಮ ಜೊತೆಲಿ. ಶಶಿಕರಣ್ ಜಿ, ನಾವು ಕಾರ್ಯಕ್ರಮ ಮುಗಿಸ್ಬೋದು ಅನ್ಸುತ್ತೆ. ನಾವು ಶ್ರೋತೃಗಳಿಗೆ ಕೊನೆಯದಾಗಿ ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ನೀವು? ಆಗ್ಲಿ, ಸಂತೋಷ. ಮತ್ತೊಮ್ಮೆ ಈ ಒಂದು ಅವಕಾಶನ ನನಗ್ ಕೊಟ್ಟಿದ್ದಕ್ಕೆ, ನನ್ನ ಸಂತೋಷನ ಹೆಚ್ಚಿಸೋದಕ್ಕೆ ನಿಮ್ಗೆಲ್ರಿಗೂ ನಾನು ಆಭಾರಿಯಾಗಿದ್ದೀನಿ, ಋಣಿಯಾಗಿದ್ದೀನಿ. ನೀವು ಸಂಘದ ಅಂಗಳದಲ್ಲಿ ಯಾವ ಒಂದು ಈ ಪ್ರಕಲ್ಪಗಳನ್ನು ಮಾಡ್ತಾ ಬಂದಿದ್ದೀರಿ, ತುಂಬಾ ಶ್ಲಾಘ್ಯವಾದದ್ದು. ರಾಷ್ಟ್ರಪರವಾದ ಚಿಂತನೆ ಅದು ಯಾವ ಕಾಲಕ್ಕೂ ಬೇಕಾಗೇ ಇರೋದು. ಈ ಹೊತ್ತು ಇನ್ನಷ್ಟು ತುರ್ತಾಗಿ ಬೇಕಾಗಿದೆ. ಆದ ಎಲ್ಲಾ ಪ್ರಯತ್ನಗಳ ಒಂದು ಸಾಕಾರವಾಗಿ ನಮಗೆ ಸಂಘ ಕಾಣಿಕೊಳ್ಳುತ್ತೆ. ಹಾಗಾಗಿ ಆ ದಿಕ್ಕಿನಲ್ಲಿ ಮಾಡುವಂತಹ ಎಲ್ಲಾ ಪ್ರಯತ್ನಗಳು ಕೂಡ ತುಂಬಾ ಒಳ್ಳೆಯದೇ ಅಂತ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನ ಸೂಚಿಸ್ತೀನಿ. ಶುಭರಾತ್ರಿ. ನಮ್ಮ ಜೊತೆ ವಿಜಯ ಉಪಾಧ್ಯಾಯ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ಶಶಿಕಿರಣ್ ಅವರೇ. ನಮಸ್ಕಾರ. ಶತಾವಧಾನಿ ಗಣೇಶ್ವರರ ಬಗ್ಗೆ ಮಾಹಿತಿಗಳನ್ನು ತುಂಬಾ ಚೆನ್ನಾಗಿ ಕೊಟ್ಟಿದ್ದೀರಾ. ಅವರು ಒಂದು ನಡೆದಾಡುವ ವಿಶ್ವಕೋಶ ಅಂತಾನೆ ಅಂದುಕೊಳ್ಬಹುದು. ನನ್ನ ಒಂದು ಕುತೂಹಲ ಏನಂತಂದ್ರೆ,
ಹೇಳಿ. ಅವ್ರ ಹತ್ತಿರ ನಾವೊಂದು ಶಿಷ್ಯವೃತ್ತಿ ಮಾಡ್ಬೇಕು ಅಂತಿದ್ರೆ ಏನಾದ್ರು ಅವಕಾಶ ಇದೆಯಾ? ಅಂದ್ರೆ ಅವ್ರು ಕ್ಲಾಸ್ ಮಾಡ್ತಾರಾ? ಒಂದು ಲಘುವಾಗಿ ಹೇಳ್ಬೇಕು ಅಂದ್ರೆ ಗಣೇಶರಿಗೆ ಒಪ್ಪುವಂತೆ ಮಾತು. ಅವರು ಯಾವಾಗ್ಲೂ ಹೇಳ್ತಿರ್ತಾರೆ, ನನಗೆ ಈ ಯಾರು ಶಿಷ್ಯರಿಲ್ಲ ಅಂತ, ನನಗಿರೋರೆಲ್ಲ ಒಬ್ರೋ ಶತ್ರುಗಳು ಇಲ್ಲ ಮಿತ್ರರು ಅಂತ. ಅದು ಅವ್ರ ಪರವಾಗಿ ನಾನು ಹೇಳ್ಬೋದಂತ ಅವ್ರದೇ ಮಾತಾಗಿರೋ ಉತ್ತರ. ಅದಿರ್ಲಿ, ಅಂದ್ರೆ ಅವರು, ನಾನು ಈಗ್ಲೇ ಹೇಳಿದಾಗೆ ಭಾಷಣಗಳು ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಅನೇಕ ಅಧ್ಯಯನ ಗೋಷ್ಠಿಗಳನ್ನ ಅವ್ರು ಮಾಡ್ತಾರೆ. ಅದು ಕೆಲವು ಆಸಕ್ತರಾದ ವಿಚಾರಗಳ ಬಗ್ಗೆ, ಗ್ರಂಥಗಳ ಬಗ್ಗೆ. ನೀವು ಈ ಪ್ರಶ್ನೆ ಕೇಳಿದ ಉತ್ತರ ಒಳ್ಳೇದಾಯ್ತು. ಯಾಕೆಂದ್ರೆ ಆ ಒಂದು ಆಯಾಮವನ್ನ ನಾನು ಹೇಳೋದ್ ಮರ್ತಿದ್ದೆ. ಈಚಿನ ವರ್ಷಗಳಲ್ಲಿ, ಹಲವಾರು ವರ್ಷಗಳಿಂದಲೇ ಡಿ.ವಿ.ಜಿ ಅವರಿಂದ ಅವರು ಸ್ಫೂರ್ತಿಯನ್ನ ಪಡೆದು ಅನೇಕ ಅಧ್ಯಯನ ಗೋಷ್ಠಿಗಳನ್ನ ನಡೆಸ್ಕೊಂಡು ಬಂದಿದ್ದಾರೆ. ಬೇರೆ ಬೇರೆ ಗ್ರಂಥಗಳನ್ನ ಅವರು ಆಧಾರವಾಗಿ ಇಟ್ಕೊಂಡು. ಇದರಿಂದ ಒಂದು ಆ ಅಧ್ಯಯನ ಪರಂಪರೆಯ ಅನುಸ್ಯೂತತೆ ಕಾಪಾಡಿಕೊಳ್ಳುವಂತೆ ಆಗಿದೆ. ಹೀಗಾಗಿ ಅವರ ಅವ್ರಿಗೆ ಗಣೇಶರಿಗೆ ಏಕಲವ್ಯ ಶಿಷ್ಯರೇ ನನ್ನನ್ನು ಒಳಗೊಂಡಂತೆ ಬೇಕಾದಷ್ಟು ಜನ ಇದ್ದೀವಿ. ಅದು ಭಾಷಣಗಳ ಕೇಳುವಿಕೆ ಮೂಲಕವೇ. ಇನ್ನೇನ್ ಬೇಕಾಗಿದ್ರು ಅವ್ರ ಫೋನ್ ನಂಬರ್ ಅಂತೂ ಸಿಗುತ್ತೆ, ಇಮೇಲ್ ಐಡಿ ಇದೆ, ಕೇಳಿದ್ರೆ ಉತ್ತರ ಕೊಡ್ತಾರೆ ಅಂತ ಅನ್ಸುತ್ತೆ. ಧನ್ಯವಾದಗಳು. ವಿಜಯ. ಹಾಗೆ ಕಾರ್ಯಕ್ರಮ ಮುಗಿಸೋದಿಕ್ ಮೊದಲು ಆಮೇಲೆ ಕ್ಷಮಿಸಿ, ಒಂದ್ ಮೂರು, ಹೇಳಿ. ಅವರ ಅಧ್ಯಯನ ಗೋಷ್ಠಿ ಬಗ್ಗೆ ನಮಗೆ ವಿಚಾರ ಹೇಗೆ ಮಾಹಿತಿ ದೊರಕ್ತದೆ? ಕೆಲವೊಮ್ಮೆ ಅವ್ರ ಭಾಷಣಗಳದ್ದು ಇದೆಲ್ಲ ಫೇಸ್ಬುಕ್ ನಲ್ಲಿ ಒಂದು ಪುಟ ಇದೆ ಗಣೇಶರನ್ನ ಕುರಿತದ್ದು. ಅವರ ಕೆಲವು ಅಭಿಮಾನಿಗಳು ಅದನ್ನ ನಡೆಸ್ತಾರೆ. ಅಲ್ಲಿ ಕೆಲವೊಮ್ಮೆ ಮಾಹಿತಿ ಹಾಕ್ತಾರೆ, ಅಲ್ಲಿ ತಾವು ಗಮನಿಸಬಹುದು. ನಾನು ಅದರ ಒಂದು ಸದಸ್ಯಳೆ. ಆದ್ರೆ ಅಲ್ಲಿ ಹಾಕ್ತೀವಿ. ಖಂಡಿತ. ಧನ್ಯವಾದಗಳು. ಹಾಗೆ ಇನ್ನೊಂದು ಮಾಹಿತಿ, ಶತಾವಧಾನಿ ಅವರು ಉಪನ್ಯಾಸ ಏನೇನು ಕೊಟ್ಟಿದ್ದಾರೆ ಗೋಖಲೆ ಇನ್ಸ್ಟಿಟ್ಯೂಟ್ ಅಲ್ಲಿ, ಅದರದ್ದೆಲ್ಲ ಲಿಂಕ್ ಅಂದ್ರೆ ಎಲ್ಲ ಆಡಿಯೋ ಈಗ ಯೂಟ್ಯೂಬ್ ನಲ್ಲಿ ಸಿಗ್ತದೆ. ಗೋಖಲೆ ಇನ್ಸ್ಟಿಟ್ಯೂಟ್ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಸಿಗ್ತದೆ ಎಲ್ಲ. ಸಾಧಾರಣ ಬಹುಶಃ ನನ್ಗೆ ಅನ್ಸತ್ತೆ ಒಂದು ಕೆಲವು 10,000 ಗಂಟೆಗಳಕ್ಕಿಂತ ಜಾಸ್ತಿ ಇರುವಂತ ಆಡಿಯೋ ಲಿಂಕ್ ಅದು. ಆಸಕ್ತರು ಕೇಳಬಹುದು. ಹಾಗೆ ಕೊನೆಯದಾಗಿ ಒಟ್ಟಾರೆಯಾಗಿ ಶಶಿಕಿರಣ್ ಅವರ ಮಾತುಗಳನ್ನು ಆಲಿಸಿದ ನನ್ನ ಅನಿಸಿಕೆ ಇದು. ಇವರು ನಮ್ಮ ಸಾರಸ್ವತ ಲೋಕದಲ್ಲಿ ಒಂದು ಭರವಸೆ ಬೆಳಕಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರ ಕಲಾ ವ್ಯವಸಾಯ ಹೀಗೆ ಇನ್ನಷ್ಟು ಹುಲುಸಾಗಿ ಬೆಳೆಯಲಿ ಅಂತ ತಾಯಿ ಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ನಮ್ಮ ವಿನಂತಿಗೆ ಸವಿನಯದಿಂದ ಹೋಗೊಟ್ಟು ನಮ್ಮನ್ನೆಲ್ಲ ಬಹುಶಃ 1 ಗಂಟೆಗಳಿಗೂ ಹೆಚ್ಚಿನ ಸಮಯದ ಪರಿವೇ ಗೊತ್ತಾಗದಿರೋ ಥರ ಹಿಡಿದಿಟ್ಟ ಶಶಿಕಿರಣ್ ಅವರಿಗೆ ಮತ್ತೆ 1 ವಾರಗಳ ಕಾಲದ ತಮ್ಮದೇ ಆದ ವಿಶೇಷ ಶೈಲಿಗಳಲ್ಲಿ ನಮ್ಮ ಜ್ಞಾನಸುಧೆ ಹರಿಸಿದ ಎಲ್ಲ ಸ್ಪೀಕರ್ಗಳಿಗೆ, ಎಲ್ಲ ಪ್ರಾಜ್ಞರಿಗೆ ಮತ್ತು ನಮ್ಮ ಸಪ್ತಾಹದ ಎಲ್ಲ ದಿನಗಳಲ್ಲೂ ತನ್ಮಯತೆಯಿಂದ ಆಲಿಸಿ ಸಹಕರಿಸಿದ ಎಲ್ಲ ಶ್ರೋತೃ ಬಾಂಧವರಿಗೆ ನಮ್ಮ ಸಂಘದಂಗಳ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ಹೀಗೆ ಮುಂದುವರಲಿ ಎಂದು ಕೋರುತ್ತಾ ಇಂದಿನ ಕಾರ್ಯಕ್ರಮವನ್ನು ನಾವು ಶಾಂತಿ ಮಂತ್ರದೊಂದಿಗೆ ಮುಗಿಸ್ತಾ ಇದ್ದೀವಿ. ನಿರಂಜನ್, ಶಾಂತಿ ಮಂತ್ರ ಹೇಳ್ತೀರಾ? ಸರಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀ. ಜೈ ಶ್ರೀರಾಮ್. ಒಂದೇ ಮಾತ್ರ ಒಂದು ಚಿಕ್ಕ ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಈ ಕ್ಲಬ್ ಹೌಸನ್ನು ಅಪ್ಡೇಟ್ ಯಾರಾದರೂ ಮಾಡ್ಕೊಳ್ತಾ ಇದ್ರೆ ಮಾಡಿಕೊಂಡ್ರೆ, ಇಲ್ಲಿ ನಮ್ಮ ಸ್ಪೀಕರ್ಗಳಲ್ಲಿ ಅಥವಾ ನಮ್ಮ ಕ್ಲಬ್ಬಲ್ಲಿ ಕೆಳಗಡೆ ಈ 1 ವಾರದ ಕಾರ್ಯಕ್ರಮದ್ದು ರಿಪ್ಲೇ ಅಂತ ಇದೆ. ಒಂದು ಶ್ಯಾಡೋ ರೂಮ್ ಕ್ರಿಯೇಟ್ ಆಗಿರುತ್ತೆ. ಅಲ್ಲಿ ಕೂಡ ನೀವು ಕ್ಲಿಕ್ ಮಾಡಿಬಿಟ್ಟು ಈ 1 ವಾರದ ಏನು ಕಾರ್ಯಕ್ರಮ ಇದೆಯಲ್ವಾ, ಅದನ್ನೆಲ್ಲ ನೀವು ಕೂತಲ್ಲೇ ಯಾವ ಸಮಯದಲ್ಲಿ ಬೇಕಾದರೂ ಮತ್ತೆ ಇನ್ನೊಂದು ಸಲ ಕೇಳಿಸ್ಕೊಳ್ಬೋದು. ಎಲ್ಲರಿಗೂ ಶುಭರಾತ್ರಿ. ರಾಮ್ ರಾಮ್. ರಾಮ್ ರಾಮ್.